ಕರ್ವಾಲೋ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ. ನೋಡೋಣ, ಕರ್ವಾಲೋ ಸಾಹೇಬರಿಗೆ ಒಂದು ಮಾತು ಕೇಳ್ತೀನಿ ಎಂದು ಪ್ರಭಾಕರನ ಕಡೆ ತಿರುಗಿ, ನೀವು ಯಾವಾಗ ಇರ್ತೀರ ಸ್ವಾಮಿ ಆಫೀಸ್ನಾಗೆ ಎಂದು ಕೇಳಿದ. ಯಾಕಪ್ಪ ಎಂದು ಗಾಬರಿಯಿಂದ ಪ್ರಭಾಕರ ಕೇಳಿದ. ನಾ ಯಾವ ಬಿಕ್ನಾಸಿ ಅಂತ ನನ್ನ ಆಫೀಸ್ನೊಳಗೆ ಬಿಡ್ತಾರೆ ಸ್ವಾಮಿ ಎಂದು ನಾರ್ವೆ ರಾಮಯ್ಯ ಗೊಣಗಿದ. ನಾರ್ವೆ ರಾಮಯ್ಯನ ನಿರ್ಗಮನದ ನಂತರ ನನಗೆ ಮಂದಣ್ಣನ ಮೇಲೆ ಜಿಗುಪ್ಸೆ ಬಂದಿತ್ತು. ನನ್ನ ಜೀವಮಾನದಲ್ಲಿ ಎಂದೂ ನಾನು ಮದುವೆ ದಳ್ಳಾಳಿ ಕೆಲಸ ಮಾಡಿರಲಿಲ್ಲ. ನಾನು ಪ್ರಭಾಕರ ಸೇರಿಕೊಂಡು ಮುಂದಿನ ಉಪಾಯ ಚಿಂತಿಸಿದೆವು. ಕರ್ವಾಲೋರಿಗೆ ಹೇಳಿ ಮಂದಣ್ಣನಿಗೆ ಒಂದು ಕೆಲಸ ಕೊಡಿಸಬೇಕೆಂತ ಯೋಚಿಸಿದೆವು. ಆದರೆ ಈ 1 ತಿಂಗಳೊಳಗಾಗಿ ಮದುವೆಯಾಗದೆ ಹೋದರೆ ಆಮೇಲೆ 6 ತಿಂಗಳು ಮದುವೆ ಮುಹೂರ್ತನೇ ಇಲ್ಲ ಎಂದು ಮಂದಣ್ಣ ಬೆದರಿಕೆ ಹಾಕಿದ್ದ. ಅದನ್ನು ಪ್ರಭಾಕರಿಗೆ ಹೇಳಿದೆ. ಅವನ ಮುಖದ ಚಿಂತೆ ಇನ್ನಷ್ಟು ದ್ವಿಗುಣವಾಯಿತು. ಅವನು ಇದ್ದಕ್ಕಿದ್ದಂತೆ, ಸರ್, ನಮ್ಗ್ಯಾಕೆ ಬೇಕು ಸರ್ ಈ ವ್ಯವಹಾರ? ಇವರು ಯಾರು ಮರ್ಯಾದಸ್ಥರ ಥರ ಕಾಣೋಲ್ಲ. ನಾಳೆಯಿಂದಾದರೂ ಒಂದು ಹೆಚ್ಚು ಕಡಿಮೆ ಆದರೆ ಮತ್ತೆ ರಾಮಯ್ಯ ಹಿಡಿದುಕೊಂಡು ನಮಗೆ ದಬಾಯಿಸ್ತಾನೆ ಎಂದ. ನನಗೂ ಅವನಂತೆ ಅನ್ನಿಸಿತ್ತು. ಆದರೆ ಈಗ ಹಿಡಿದಿದ್ದನ್ನು ಬಿಡೋ ಹಾಗಿರಲಿಲ್ಲ. ಹೇಗೋ ಒಂದು ಕೊನೆ ಮುಟ್ಟಿಸಬೇಕಾಗಿತ್ತು. ಪ್ರಭಾಕರನ ಜೊತೆ ಸಂಶೋಧನಾ ಕೇಂದ್ರಕ್ಕೆ ಹೋದೆ. ಕರ್ವಾಲೋ ಸಾಹೇಬ್ರಿಗೆ ಈ ಮದುವೆಯಂತ ತರಲೆ ವಿಷಯ ಹೇಳೋದು ಬೇಡವೆಂದುಕೊಂಡು, ಸರ್, ಮಂದಣ್ಣನಿಗೆ ಒಂದು ನೌಕರಿ ಸಿಗಲಿಲ್ಲ ಅಂತ ಬೇಸರ ಮಾಡಿಕೊಂಡು ಎಲ್ಲೆಲ್ಲೂ ತಿರುಗ್ತಾ ಇದ್ದಾನೆ ಸರ್. ನನ್ನ ಹತ್ತಿರ ಮಿನಿಸ್ಟ್ರಿಗೆ ಒಂದು ಅರ್ಜಿ ಬರೆದು ಕೊಡಿ ಅಂತ ಬಂದಿದ್ದ ಅಂದೆ. ಕರ್ವಾಲೋ ಕೋಪದಿಂದ, ಸ್ಟುಪಿಡ್ ಫೆಲೋ, ಅಯೋಗ್ಯ, ನನ್ನ ಹತ್ರ ಬಂದು ಒಂದು ಪ್ಯೂನ್ ಕೆಲಸ ಕೊಡಿ ಇಂದ. ನಾಚಿಕೆ ಆಗೋದಿಲ್ಲ ಅವನಿಗೆ. ನನ್ನ ಶಿಷ್ಯ ಅಂತ ಅನಿಸಿಕೊಂಡು ಪ್ಯೂನ್ ಆಗ್ತೀನಿ ಅನ್ನೋದಕ್ಕೆ. ಗಮಾರ ಅವನು, ಗಮಾರ ಎಂದು ಉರಿದು ಬಿದ್ದರು. ಇಲ್ಲ ಸರ್, ಬರೀ ಹೊಟ್ಟೆಪಾಡಿಗೆ ಅವನು ಹಾಗಾಡ್ತಿಲ್ಲ ಸರ್. ಏನೋ ಕಾಂಪ್ಲಿಕೇಶನ್ ಬಂದಿದೆ ಅವನಿಗೆ, ಏನೋ ಫ್ಯಾಮಿಲಿ ತೊಂದರೆಗಳು ಎಂದೆ. ಆಲ್ ರೈಟ್, ಅವನ ತೊಂದರೆ ಏನಿದ್ರೂ ಪರಿಹರಿಸೋಣ. ಆದರೆ ಅವನು ಏನಾಗಬೇಕನ್ನೋದು ನನಗೆ ಗೊತ್ತು. ಅವನು ಇನ್ನೂ ತಿಳಿದುಕೊಳ್ಬೇಕಾಗಿರೋದು, ಸಾಧಿಸೋದು ಬಹಳ ಇದೆ. ಪ್ಯೂನ್ ಕೆಲಸ ಅಟೆಂಡರ್ ಕೆಲಸ ಅಂತ ಅಂಗ್ಲಾಚಬಾರ್ದು ಅಷ್ಟೇ. ಶೇಮ್ ಎಂದರು. ನಾನು ಬೆಚ್ಚಿಬಿದ್ದೆ. ಪ್ರಭಾಕರ ಚಡಪಡಿಸಿದ. ನನಗೆ ಏನೂ ಸರಿಯಾಗಿ ಗೊತ್ತಾಗಲೇ ಇಲ್ಲ. ಈ ಮಂದಣ್ಣ ಮಂಗ ನನ್ನ ಮಗ ಪಿಗ್ಮಟನ್ ಹೊತ್ಕೊಂಡು ತಿರುಗ್ತಾ ಇದ್ದ. ಕರ್ವಾಲೋ ನೋಡಿದರೆ ಇವನು ಭಾರಿ ಪ್ರತಿಭಾವಂತ ಅನ್ನೋ ಹಾಗೆ ಹೇಳ್ತಾರೆ. ಇರೋ ವಿಷಯ ಹೇಳ್ತೇನೆ ಎಂದು ಯೋಚಿಸಿದೆ. ನೀವು ಕೆಲಸ ಕೊಡದೆ ಇದ್ದುದಕ್ಕೆ ಅವನ ಮಾವ ಹೆಣ್ಣು ಕೊಡೋಲ್ಲ ಅಂತ ಹೇಳಿ ತಿರಸ್ಕರಿಸಿದ್ದಂತೆ ಸರ್ ಎಂದೆ. ಐ ಸಿ ಎನ್ನುತ್ತಾ ಕರ್ವಾಲೋ ದಿಗ್ಭ್ರಾಂತಿಯಿಂದೆಂಬಂತೆ ಬಿಡುಗಣ್ಣು ಬಿಡುತ್ತಾ ಕುಳಿತು ಬಿಟ್ರು. ಮಂದಣ್ಣ ಅವರಿಗೆ ಇದ್ದಕ್ಕಿದ್ದಂತೆ ಪ್ರೇಮ, ಕಾಮ, ಕೋಪ, ತಾಪ ಇತ್ಯಾದಿ ಅರಿಷಡ್ವರ್ಗಗಳನ್ನು ಹೊಂದಿರುವ ಮಾನವನಂತೆ ಕಾಣತೊಡಗಿದ. ಅದುವರೆಗೆ ಅವನು ಹೋಮೋಸೆಫಿಯನ್ ವರ್ಗದ ಒಂದು ಅಪೂರ್ವ ಸ್ಪೆಸಿಮೆನ್ ಮಾತ್ರವಾಗಿದ್ದ. ಇದನ್ನೆಲ್ಲ ಕೇಳಿದ ನಂತರ ಕರ್ವಾಲೋ ಚಿಂತಾಕ್ರಾಂತರಾದರು. ತಕ್ಷಣದಲ್ಲಿ ಅವರು ಅವನಿಗೆ ಯಾವುದೇ ಕೆಲಸ ಕೊಡುವಂತೆಯೂ ಇರಲಿಲ್ಲ. ಅದಲ್ಲದೆ ಚಿಲ್ಲರೆ ಜವಾನಿಕೆ ಕೆಲಸ ಕೊಡಲು ಅವರು ತಯಾರಿರಲಿಲ್ಲ. ಯಾಕಂದರೆ ಜವಾನನೊಬ್ಬನೊಡನೆ ಸಾಹೇಬರು ಅಷ್ಟೊಂದು ಆತ್ಮೀಯರಾಗುವುದು ಹೇಗೆ? ಇದರೊಡನೆ ಇನ್ನೊಂದು ತಿಂಗಳು ಕಳೆದರೆ ಆಮೇಲೆ ಮದುವೆ ಮುಹೂರ್ತವೇ ಇಲ್ಲವಂತೆ ಎಂಬುದನ್ನು ಹೇಳಿದೆ. ಕರ್ವಾಲೋ ಇನ್ನಷ್ಟು ಮುಖ ಹಿಂಜಿಕೊಂಡು ಕುಳಿತರು. ಕೊನೆಗೆ ನಾನು ಸಮಸ್ಯೆ ಬಗೆಹರಿಸಿದೆ. ನಾರ್ವೆ ರಾಮಯ್ಯ ಬಂದಾಗ ಕರ್ವಾಲೋ ಅವನಿಗೆ, ನೀನು ಮಗಳನ್ನು ಕೊಟ್ಟು ಲಗ್ನ ಮಾಡಿಬಿಡು, ಸಂಸಾರವಂದಿಗ ಅಂತ ಆದರೆ ನನಗೆ ಕೆಲಸ ಕೊಡೋದು ಸುಲಭ ಆಗುತ್ತೆ ಎಂದು ಹೇಳೋದು ಎಂದು. ನನ್ನ ಉಪಾಯ ಕರ್ವಾಲೋರಿಗೆ ಒಪ್ಪಿಗೆಯಾಯಿತು. ಆಗಲಿ, ಅದಕ್ಕೇನಂತೆ, ಪುವರ್ ಫೆಲೋ, ಮದುವೆ ಆದರೆ ಕೊಂಚ ಜವಾಬ್ದಾರಿಯುತವಾಗಿ ವರ್ತಿಸಬಹುದು ಎಂದರು. ಈಚೆಗೆ ಪ್ರಭಾಕರನೊಡನೆ ಹೊರಬಂದಾಗ ಪ್ರಭಾಕರ ಒಂದು ವಿಷಯ ತಿಳಿಸಿದ. ಗೂಬೆ ಮುಖದ ನಾಗರಾಜ ರಿಸರ್ಚ್ ಸ್ಟೇಷನ್ನಿನ ಸಹೋದ್ಯೋಗಿಯೊಬ್ಬರೊಂದಿಗೆ ಕರ್ವಾಲೋರಿಗೂ ಮಂದಣ್ಣನಿಗೂ ಯಾವ ರೀತಿ ಸಂಬಂಧ ಎಂದು ಸಂಶಯ ವ್ಯಕ್ತಪಡಿಸಿ, ಮುದುಕ ಹೆಂಡತಿ ಬಿಟ್ಟು ದೂರ ಇರ್ತಾನಲ್ಲ, ಮಂದಣ್ಣನನ್ನೇ ಹೆಂಡತಿ ಮಾಡಿಕೊಂಡಿದ್ದಾನೆ ಎಂದು ಹೇಯವಾಗಿ ಮಾತನಾಡಿದಂತೆ. ಅಂತೂ ಪೊಲೀಸರಿಂದ ಹಿಡಿದು ನಾಗರಾಜರವರೆಗೆ ಎಲ್ಲರೂ ಕರ್ವಾಲೋರ ಮೇಲೆ ಸಂಶಯದ ದೃಷ್ಟಿ ಬೀರುತ್ತಲೇ ಇದ್ದರು, ತಮ್ಮದೇ ಆದ ರೀತಿಯಲ್ಲಿ. ಪ್ರಭಾಕರ ನನ್ನನ್ನು ಅವರ ಲ್ಯಾಬಿಗೆ ಕರೆದುಕೊಂಡು ಹೋಗಿ ಅವನೇ ಮಾಡಿದ ಎನ್ಲಾರ್ಜರ್ ಇತ್ಯಾದಿಗಳನ್ನೆಲ್ಲ ತೋರಿಸಿದ. ಆತ ತೆಗೆದಿದ್ದ ಅನೇಕ ಹುಳು ಹುಪ್ಪಟೆಗಳ ಮ್ಯಾಕ್ರೋ ಚಿತ್ರಗಳನ್ನೆಲ್ಲ ತೋರಿಸಿದ. ನಾನಂತೂ ಆ ದುಂಬಿ, ಮಿಡತೆ, ಚಿಟ್ಟೆಗಳ ಅದ್ಭುತ ರೂಪ ರಚನೆಗಳನ್ನು ನೋಡಿ ಮರುಳಾಗಿ ಹೋದೆ. ಅನೇಕ ಬಾರಿ ರಾತ್ರಿಯಾದ ನಂತರ ನನ್ನ ಮನೆ ದೀಪಕ್ಕೆ ಬಂದು ಬೀಳುತ್ತಿದ್ದ ದುಂಬಿ ಮಿಡತೆಗಳನ್ನು ಮೆಟ್ಟು ತೆಗೆದುಕೊಂಡು ಚಚ್ಚಿ ಸಾಯಿಸ್ತಾ ಇದ್ದೆ. ಇನ್ನು ಮೇಲೆ ಅವುಗಳನ್ನು ಗಮನಿಸಬೇಕೆಂದು ನಿರ್ಧರಿಸಿದೆ. ಮಂದಣ್ಣನಿಗೆ ಮದುವೆ ನಿಶ್ಚಯವಾಯಿತು. ಮಂದಣ್ಣ ಹೋಗಿ ಲಕ್ಷ್ಮಣನಿಗೆ ದಂಬಾಲು ಬಿದ್ದನಂತೆ. ನನಗೆ ತಂದೆ ಇಲ್ಲ, ನೀನೇ ದಿಕ್ಕು, ನೀನೇ ನಿಂತು ಕೆಲಸ ಮಾಡಿಕೊಡ್ಬೇಕು ಎಂದು. ಲಕ್ಷ್ಮಣ ಒಬ್ಬ ಸ್ನೇಹಜೀವಿ,
ಹೋದಲ್ಲಿ ತನಕ ಜವಾಬ್ದಾರಿಗಳನ್ನು ಮೈಮೇಲೆಳೆದುಕೊಳ್ಳುವುದೆಂದರೆ ಅವನಿಗೆ ಪಂಚಪ್ರಾಣ. ಮಂದಣ್ಣ ಕೇಳುವ ಮೊದಲೇ ಅವನು ಕೆಲಸ ಆರಂಭಿಸಿದ್ದ. ಒಂದು ದಿನ ಲಕ್ಷ್ಮಣ ಕೊಂಚ ಹಣ ಬೇಕೆಂದು ನನ್ನ ಬಳಿಗೆ ಬಂದ. 4 ಸವರನಿನ ತಾಳಿಯೇ ಆಗಬೇಕೆಂದು ರಾಮಯ್ಯ ಪಟ್ಟು ಹಿಡಿದಿದ್ದಂತೆ. ಹೆಣ್ಣಿನ ತಾಯಿಗೆ ಇಂತಿಂಥದೇ ಸೀರೆ ಆಗಬೇಕೆಂದು ಹಠ ಹಿಡಿದ್ನಂತೆ. ಮಂದಣ್ಣನ ಹಣವೆಲ್ಲ ಖರ್ಚಾಗಿ ಲಕ್ಷ್ಮಣನ ಬಳಿಯಿದ್ದ ಹಣವೂ ಖರ್ಚಾಗಿ ಈಗ ಅವರಿವರ ಬಳಿ ಹಣ ಸಂಗ್ರಹಿಸಬೇಕಾಗಿ ಬಂದಿದೆ ಎಂದು ಹೇಳಿದ. ದಿನಕ್ಕೊಂದು ತೊಂದರೆಯಂತೆ ಪುಂಖಾನುಪುಂಖವಾಗಿ ರಾಮಯ್ಯ ತಂದೊಡ್ಡುತ್ತಿದ್ದ ತೊಂದರೆಗಳಿಗೆ ಲಕ್ಷ್ಮಣ ಬೇಸತ್ತು ಹೋಗಿದ್ದ. ಇವನದ್ದು ಯಾವ ಸುಡುಗಾಡು ಜಾತಿ ಸರ್, ಅದರ ಹೆಸರೇ ಕೇಳಿರಲಿಲ್ಲ ನಾನು. ಮಡಿ ಒಕ್ಕಲಿಗ ಅಂತೆ. ಬ್ರಾಹ್ಮರಿಗಿಂತ ಹೆಚ್ಚಿನ ಶಾಸ್ತ್ರ ಆಚಾರ ಮಾಡೋದಕ್ಕೆ ಬರ್ತಾರೆ. ಆ ರಾಮಯ್ಯ ಒಂದು ತೊಂದರೆ ಕೊಡ್ತಾನಂದ್ರೆ ಹೇಳೋದಲ್ಲ. ನೀವು ಕರ್ವಾಲೋ ಸಾಹೇಬ್ರು ಎಲ್ಲ ಮಂದಣ್ಣನ ಹಿಂದಿದ್ದೀರಿಂತ ಗುಟ್ಟು ತಿಳಿದುಕೊಂಡೆ. ಮದುವೆಯಾಗೋಕ್ಕೆ ಮುಂಚೆಯೇ ಸರಿಯಾಗಿ ಸುಲಿಯಬೇಕೆಂದು ಮಾಡಿಕೊಂಡಿದ್ದಾರೆ. ಮಾರಾಯ, ಮಾತಾಡಿದ್ದಕ್ಕೆ ಈಗ ಕೈ ಹಾಕಿ ಆಗಿದೆ. ಅವನಿಗೊಂದು ಮದುವೆ ಅಂತ ಒಂದು ಸಾರಿ ಮಾಡಿ ಮುಗಿಸಿಬಿಡಿ ಎಂದೆ. ಆ ರಾಮಯ್ಯನಿಗೆ ಸರಿಯಾಗಿ ಬುದ್ಧಿ ಕಲಿಸೋದಿತ್ತು. ಮುಖ್ಯ ಈ ಮಂದಣ್ಣ ಹೆಬ್ಬಿಬ್ಗೆ ಹೋದ್ಕೊಂಡ ಅಂತಾರಲ್ಲ, ಹಂಗಾರ್ತಾನೆ. ಇವನು ಕೊಂಚ ಬಿಗಿ ಇದ್ದರೆ ಆ ಗಾಂಚಾಲಿ ನನ್ನ ಮಗ ರಾಮಯ್ಯನಿಗೆ ಕೈಗೂಡಿಸಿ ಬಿಡ್ಬೋದಿತ್ತು ಎಂದು ಲಕ್ಷ್ಮಣ ರಾಮಯ್ಯನ ಮೇಲಿನ ತನ್ನ ಕೋಪವನ್ನು ವ್ಯಕ್ತಪಡಿಸಿದ. ಅಂದರೆ ಲಕ್ಷ್ಮಣ ತನ್ನ ಮದುವೆಯಲ್ಲಿ ಹೆಣ್ಣಿನ ಕಡೆಯವರನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿ ಹಾಕಿದ್ದಂತೆ. ಸದ್ಯಕ್ಕೆ ಮಂದಣ್ಣ ಏನಾದರೂ ಲಕ್ಷ್ಮಣ ಹೇಳಿದಂತೆ ಕೇಳಿಕೊಂಡು ಕೊಂಚ ಬಿಗಿಯಾಗಿದ್ದರೆ ನಾರ್ವೆ ರಾಮಯ್ಯನ ತಿಥಿ ಮಾಡಲು ತಯಾರಿದ್ದಾನೆಂದು ಕಾಣ್ತದೆ. ಮಂದಣ್ಣನ ದಂತಪಂಕ್ತಿಗಳು ಮದುವೆಯಾಗುವವರೆಗೂ ಶಾಶ್ವತವಾಗಿ ಕಿರಿದುಕೊಂಡಿದ್ದವು. ಏನಯ್ಯ ವಿಶೇಷ ಎಂದು ಕೇಳಿದವರಿಗೆಲ್ಲ ಮ್ಯಾರೇಜೇ ಒಂದು ವಿಶೇಷ ಎಂದು ಡಂಗೂರ ಸಾರಿಕೊಳ್ಳುತ್ತಿದ್ದ. ಮಂದಣ್ಣನ ಮದುವೆ ಬಗ್ಗೆ ನಾವೆಲ್ಲ ತೋರಿದ ಆಸ್ಥೆ ಎಲ್ಲರೂ ಸಂಶಯದಿಂದ ನೋಡುವಂತಾಯಿತು. ಈವರೆಗೆ ಕೇವಲ ದೊಡ್ಡ ಮನುಷ್ಯರ ವರ್ಗಕ್ಕೆ ಮಾತ್ರ ಸೀಮಿತವಾಗಿದ್ದ ವದಂತಿಗಳು ಹಳ್ಳಿಗರವರೆಗೂ ಹಬ್ಬಿ ನೆಲೆಸಿದವು. ಹುಳ ಹುಪ್ಪಟ್ಟು ಹಿಡ್ಕೊಂಡು ಓಡಾಡುವ ಕಿರಾತ, ಇವನ ಬಗ್ಗೆ ಯಾಕಪ್ಪ ಈ ದೊಡ್ಡವರಿಗೆಲ್ಲ ಇಷ್ಟೊಂದು ಉಸಾಬರಿ ಎಂದು ಹಲವಾರು ಬಾಯಿಗಳು ಹಲವಾರು ಕಿವಿಗಳಿಗೆ ಉರುಟಿದುವು. ಮದುವೆ ದಿನ ನಾವೆಲ್ಲ ಇಲ್ದಿದ್ರೆ ಮಂದಣ್ಣ ಮದುವೆನೇ ಆಗೋದಿಲ್ಲಂತೆ ಎಂದು ಮಾಮೂಲಿ ಸುಳ್ಳೊಂದನ್ನು ಕರೆಯೋಲೆಯ ಜೊತೆಯಲ್ಲೇ ಮಂದಣ್ಣ ಹೇಳಿ ಕಳಿಸಿದ್ದ. ನಾವು ಅವರಿವರ ಮಾತುಗಳಿಗೆ ವದಂತಿಗಳಿಗೆಲ್ಲ ಬೆಲೆ ಕೊಟ್ಟು ದೂರಕ್ಕಿರೋದು ಬೇಡವೆಂದು ಮದುವೆಗೆ ಹೋದೆವು. ಸಣ್ಣ ಚಪ್ಪರವೊಂದನ್ನು ಕಟ್ಟಿದ್ದರು. ನಾನು ಹೋಗಬೇಕಾದರೆ ಮೊದಲೇ ಕರ್ವಾಲೋ ಸಾಹೇಬರು ಪ್ರಭಾಕರ ಎಲ್ಲ ಬಂದಿದ್ದರು. ಪ್ರಭಾಕರ ಕರ್ವಾಲೋರವರಿಗೆ ಮದುವೆಯ ಶಾಸ್ತ್ರಾಚಾರ ವಿಧಿವಿಧಾನಗಳನ್ನು ವಿವರಿಸ್ತಾ ಇದ್ದ. ನಾನು ಹೋಗುತ್ತಿದ್ದಂತೆ ಅವರು ನಗುತ್ತಾ ಬನ್ನಿ ಬನ್ನಿ ಎಂದರು. ನಾನು ಹೋಗಿ ಕುಳಿತಿರಲಿಲ್ಲ. ಅಷ್ಟರಲ್ಲೇ ಯಾರೋ ಓ ಗಂಡಿನ ಕಡೆಯವರು ಬಂದ್ರು ಎಂದು ಕೂಗಿದ್ರು. ಹುಲ್ಲಿಗೆ ಬೆಂಕಿ ಹಾಕಿ ತಮಟೆ ಕಾಯಿಸುತ್ತಾ ಕೂತಿದ್ದ ಇಬ್ರು ತಕ್ಷಣ ಎದ್ದು ಡಮ್ ಡುಮ್ಕು ಡುಮ್ಕು ಡುಮ್ ಎಂದು ಬಲವಾಗಿ ತಮಟೆ ಬಡಿಯತೊಡಗಿದರು. ದಿಬ್ಬಣದ ಮುಂಭಾಗದಲ್ಲಿ ಲಕ್ಷ್ಮಣ ತಲೆಗೆ ಒಂದು ಟವಲ್ ಸುತ್ತಿಕೊಂಡು ಪೇಟದ ತರಹ ಮಾಡಿಕೊಂಡು ಕೇವಲ ಒಂದು ಪಂಚೆ ನೆಟ್ ಬನಿಯಾನ್ ತೊಟ್ಟುಕೊಂಡು ಬರುತ್ತಾ ಇದ್ದ. ಲಕ್ಷ್ಮಣ ಕೊಂಚ ವಯಸ್ಸಾದವನಂತೆ ಕಾಣಬೇಕೆಂದು, ಅದಕ್ಕಾಗಿ ಇದೇ ರೀತಿ ವೇಷ ಧರಿಸಬೇಕೆಂದು ಮಂದಣ್ಣ ವಿಪರೀತ ಹಠ ಮಾಡಿದ್ನಂತೆ. ಅವನ ಹಿಂದುಗಡೆಯೇ ಮಂದಣ್ಣ ಒಂದು ಪೇಟ ಕಟ್ಟಿಕೊಂಡು ಅದಕ್ಕೊಂದು ಬಾಸಿಂಗ ಸಿಕ್ಕಿಸಿಕೊಂಡು ಅದಕ್ಕೆ ನೇತುಕೊಂಡಿದ್ದ ಗಾಜಿನ ಕುಚ್ಚುಗಳನ್ನೆಲ್ಲ ಓಲಾಡಿಸುತ್ತಾ ಬರುತ್ತಿದ್ದ. ಕೈಯಲ್ಲಿ ಒಂದು ಬೆಂಡಿನ ಗದೆ ಹಿಡಿದುಕೊಂಡಿದ್ದ. ಮುಖ ನೋಡಿದೆ, ಗುರುತೇ ಸಿಕ್ಕಲಿಲ್ಲ. 32 ಹಲ್ಲುಗಳ ಹಿಂದೆ ಒಂದು ಮೂಗು, 2 ಕಣ್ಣುಗಳು ಮಾತ್ರ ಕಂಡವು. ಬೇರೆ ಯಾರೋ ಒಬ್ಬಾತ ಮಂದಣ್ಣನ ತಲೆ ಮೇಲೆ ಒಂದು ಛತ್ರ ಹಿಡ್ಕೊಂಡಿದ್ದ. ಹಲವಾರು ಜನ ಹೆಂಗಸರು ಏನೇನನ್ನು ಹೊತ್ತುಕೊಂಡಿದ್ದರು. ಪ್ರಭಾಕರ ಕ್ಯಾಮರಾ ತಂದಿದ್ದ. ಜೊತೆಗೆ ಈಚೆಗೆ ಹೊಸದಾಗಿ ಕೊಂಡಿದ್ದ ಫ್ಲ್ಯಾಶ್ ಲೈಟನ್ನು ತಂದಿದ್ದ. ಬರುವಾಗಲೇ ಮಂದಣ್ಣ ಪ್ರತಿ ಹೆಜ್ಜೆಗೂ ಪ್ರಭಾಕರ ಫೋಟೋ ತೆಗೆದಾನೇನೋ ಎಂದು ನಿರೀಕ್ಷಿಸುತ್ತಾ ನಿಧಾನ ಹೆಜ್ಜೆ ಇಡುತ್ತಾ ಬಂದ. ಅವನ ಹಿಂದೆ 1-2 ಜನ ಹಳ್ಳಿ ಹುಡುಗರು ಅಕಸ್ಮಾತ್ ಪ್ರಭಾಕರ ಫೋಟೋ ತೆಗೆದರೆ ತಮ್ಮ ಮುಖವೂ ಬರಲೆಂದು ಮಂತ್ರಿಗಳ ಹಿಂದೆ ಇಣುಕುವ ಸ್ಥಳೀಯ ಪುಢಾರಿಗಳಂತೆ ಹತ್ತಿರದಲ್ಲೇ ನಡೆದು ಬಂದರು. ಮಂದಣ್ಣ ಮದುವೆಗೆ ಮೊದಲೇ ಪ್ರಭಾಕರನಿಗೆ ಸಿಕ್ಕಿ, ಒಳ್ಳೆ ಪೋಜು ತಕ್ಕೊಡ್ಬೇಕು ಪ್ರಭಾಕರಯ್ಯ, ನೋಡಿದರೆ ಸಾಕು ಮದುವೆ ಆದಂಗೆ ಇರಬೇಕು ಆಯ್ತಾ, ನಿಮಗೆ ಗೊತ್ತಲ್ಲ ಜನ್ಮದಲ್ಲಿ ಒಂದೇ ಒಂದು ಸಾರಿ ಮದುವೆ ಆಗೋದು ಅಂತ ಎಂದು ಅಂಗಲಾಚಿದ್ದನಂತೆ. ಅದಕ್ಕೆ ಪ್ರಭಾಕರ 36 ಫೋಟೋ ತೆಗೆಯಬಹುದಾದ ಒಂದು ಇಡೀ ರೋಲನ್ನೇ ಹಾಕಿಕೊಂಡು ಬಂದಿದ್ದ. ಕರ್ವಾಲೋ ಹೇಳಿದರು, ಬರೀ ಮಂದಣ್ಣನ ಹಲ್ಲು ಕಿರಿಯೋ ಮೂತಿಯನ್ನು ತೆಗಿತೀಯಾ, ಇವೆಲ್ಲ ಶಾಸ್ತ್ರಾಚಾರನೂ ತೆಕ್ಕೋ ಎಂದು. ಇಲ್ಲ, ಎಲ್ಲ ಗಂಡಿನ ಕಡೆಯವರು ಚಪ್ಪರದೊಳಗೆ ಜಾಗ ಮಾಡಿಕೊಂಡ್ರು. ಆದರೆ ಪರಿಸ್ಥಿತಿ ಶಾಂತವಾಗಿದ್ದುದು ಇದ್ದಕ್ಕಿದ್ದಂತೆ ಗೊಂದಲಗೊಳ್ಳುವಂತೆ ಕಂಡಿತು. ಗಂಡಿನ ಕಡೆಯ ಹೆಂಗಸೊಬ್ಬಳು ವಧುವಿಗೆ ಕೊಡುವ ಉಡುಗೊರೆಗಳ ಬುಟ್ಟಿಯನ್ನು ಮದುವೆ ಮನೆ ಎದುರು ಇಟ್ಟಳು. ತಕ್ಷಣ ತೊಂದರೆ ಆರಂಭವಾಯಿತು. ಅಲ್ಲಿದ್ದ ಹೆಣ್ಣಿನ ಕಡೆಯ ಯಾರು ಹೆಂಗಸರು ಅದನ್ನು ಪರೀಕ್ಷಿಸಲು ಲಘು ಬಗೆಯಿಂದ ನುಗ್ಗಿದ್ರು. ಒಬ್ಬಳು ಕೆಂಪು ಜಲ್ಲಿ ಕಾಗದದಲ್ಲಿ ಸುತ್ತಿಟ್ಟಿದ್ದ ಬಳೆ ಮತ್ತು ತಾಳಿಸರಗಳನ್ನು ತೆಗೆದು ನೋಡಿ ತಾತ್ಸಾರದ ಮುಖ ಮಾಡಿಕೊಂಡು, ಅಬ್ಬಬ್ಬಬ್ಬಬ್ಬ, ನೆಗ್ಗಕ್ಕೆ ಆಗಲ್ಲ, ಅಷ್ಟೊಂದು ತೂಕ ಇದೆಯಲ್ಲ ಎಂದು ತಮ್ಮ ಹೆಂಗಸರ ಕಡೆ ತಿರುಗಿ ಹೀಯಾಳಿಸಿದ್ಲು.
ಇವೆಲ್ಲ ಸಾಂಪ್ರದಾಯಿಕವಿರಬಹುದು ಎಂದುಕೊಂಡು ನಾನು ಸುಮ್ಮನೆ ಆರಾಮಾಗಿ ಕುಳಿತಿದ್ದೆ. ಲಕ್ಷ್ಮಣನಿಗೆ ಕೋಪ ತಾಳಲಾಗಲಿಲ್ಲ. ಯಾವಳೆ ನೀನು? ನಿನ್ನ ಕೈ ಹಿಡಿದ ಗಂಡಸು ಏನು ನಿನ್ನ ಕುತ್ತಿಗೆ ಕುಸಿಯೋದಂಥದ್ದನ್ನು ಹಾಕಿದಾನ ನೋಡೋಣ ಎಂದು ಅವಳ ಬಳಿಗೆ ನುಗ್ಗಿದ. ಈವರೆಗೂ ಹೆಣ್ಣಿನ ಕಡೆಯವರು ಕೊಟ್ಟ ಅಸಂಖ್ಯ ತೊಂದರೆಗಳನ್ನೆಲ್ಲ ಸಹಿಸಿ ಅವನ ತಾಳ್ಮೆ ಕೊನೆ ಹಂತ ಮುಟ್ಟಿತ್ತು. ಯಾರೋ ಅದು ತಾಳಿಗೆ ಕೈ ಹಾಕ್ತೀಯೇನೋ ಎಂದು ಹಲವರು ಹೆಂಗಸರು ನುಗ್ಗಿದ್ರು. ನಾನು ಲಕ್ಷ್ಮಣ ತಾಳ್ಮೆ ಎಂದೆ. ತಮ್ಮಟ್ಟಿ ಸದ್ದಿನಲ್ಲಿ ನನ್ನ ಮಾತು ಯಾರಿಗೂ ಕೇಳಲಿಲ್ಲ. ಲಕ್ಷ್ಮಣನ ಬೀಸುತ್ತಿದ್ದ ಕೈಗಳು ಹಾಗೂ ಟವಲ್ಲಿನ ಪೇಟ ಹಲವಾರು ವನಿತಾ ಶಿರಸ್ಸುಗಳ ನಡುವೆ ಕಾಣುತ್ತಿತ್ತು. ಅಷ್ಟರಲ್ಲಿ ರಾಮಯ್ಯ ಮದುವೆ ಹೆಣ್ಣನ್ನು ಮಂಟಪಕ್ಕೆ ಹೊತ್ತು ತಂದು ಮಣೆ ಮೇಲೆ ನಿಲ್ಲಿಸಿದ್ದ. ತಕ್ಷಣ ಕೆಲವು ಹೆಂಗಸರು, ಅಲ್ಲ ರಾಮಯ್ಯ, ಪಾಪದವ ಅಂತ ಈ ಥರ ಮೋಸ ಮಾಡ್ಬೋದಾ ಎಂದು ಉದ್ಗರಿಸುತ್ತಾ ರಾಮಯ್ಯನನ್ನು ಜಗಳದ ವರ್ತುಲದೊಳಕ್ಕೆ ಎಳೆದುಕೊಂಡರು. ಜಗಳಕ್ಕೆ ನಿಂತವರೊಬ್ಬರೂ ರಾಮಯ್ಯನ ಹಿತೈಷಿಗಳಾಗಿರಲಿಲ್ಲ. ಮಂದಣ್ಣ ಒಂದು ಮಾತು ಆಡದೆ ಹೆಣ್ಣಿನ ಮೋರೆ ನೋಡುತ್ತಾ ಹಲ್ಲು ಕಿರಿಯುತ್ತಾ ನಿಂತಿದ್ದ. ಜಗಳ ನಿಧಾನವಾಗಿ ಬಿಸಿಯೇರುತ್ತಾ ಹೋಯಿತು. ಹಲವಾರು ಜನ ಕಳ್ಳಬಟ್ಟಿ ಏರಿಸಿಕೊಂಡು ಬಂದಿದ್ದವರು ಗುಂಪಿನೊಳಗೆ ಪ್ರವೇಶಿಸಿದ ಕೂಡಲೇ ಕೈ ಮಿಲಾಯಿಸುವವರೆಗೂ ಹೋಯಿತು. ಆ ನಿಮಿಷದಲ್ಲಿ ದೈವಕೃಪೆ ಎಂಬಂತೆ ಫಳ್ಳೆಂದು ಒಂದು ಮಿಂಚು ಎಲ್ಲರ ಕಣ್ಣನ್ನೂ ಕುಕ್ಕಿತು. ಆ ಕ್ಷಣ ಮದುವೆ ಮನೆಯ ರಣರಂಗದ ನಡುವೆ ಇದ್ದವರೆಲ್ಲರೂ ಚಕಿತರಾಗಿ ಹೋದರು. ಪ್ರಭಾಕರ ಕ್ಯಾಮರಾದ ಮುಖಾಂತರ ಏನನ್ನೋ ನೋಡುತ್ತಿದ್ದ. ಕರ್ವಾಲೋ ಸಾಹೇಬರು ಪಕ್ಕ ನಿಂತಿದ್ರು. ಎಲ್ಲರಿಗೂ ಎಂಥ ಅಚಾತುರ್ಯವಾಯಿತು ಎಂದೆನಿಸಿತು. ಎಲ್ಲರೆದುರೂ ಜಗಳವಾಡಿದೆವೆಂದಲ್ಲ, ಕ್ಯಾಮರಕ್ಕೆ ಸರಿಯಾಗಿ ಪೋಸು ಕೊಡಲಿಲ್ವಲ್ಲ ಎಂದು. ಪ್ರಭಾಕರ ಕ್ಯಾಮರಾ ಇನ್ನೂ ಗುರಿ ಹಿಡಿಯುತ್ತಿರುವುದನ್ನು ನೋಡಿ ಜಗಳ ನಿಲ್ಲಿಸಿ ಅಭಿನಯಪೂರ್ವಕವಾಗಿ ಸರಿದು ನಿಲ್ಲತೊಡಗಿದರು. ಲಕ್ಷ್ಮಣ ವಾಸ್ತವ ಪ್ರಜ್ಞೆಯನ್ನು ಎಂದೂ ಕಳೆದುಕೊಳ್ಳದ ಚಾಣಾಕ್ಷ. ಎಲ್ಲ ಸ್ವಲ್ಪ ಹೀಗೆ ಬನ್ನಿ ಎಂದು ಎಲ್ಲರನ್ನೂ ನಿಲ್ಲಿಸಬೇಕಾದ ಕಡೆ ನಿಲ್ಲಿಸಿ, ಕೂರಿಸಬೇಕಾದ ಕಡೆ ಕೂರಿಸಿ, ಫೋಟೋಕ್ಕೆ ರಂಗ ಸರಿ ಮಾಡುವವನಂತೆ ನಟಿಸಿದ. ಪ್ರಭಾಕರನ ಕಡೆಗೆ ತಿರುಗಿ ಕಣ್ಣು ಹೊಡೆದ. ಪ್ರಭಾಕರ ಇನ್ನೊಂದು ಫ್ಲ್ಯಾಶ್ ಹೊಡೆದ. ತಕ್ಷಣ ತಡೀರಿ, ನಾ ಹೇಳ್ತೀನಿ, ಆಮೇಲೆ ತೆಗೀರಿ ಎಂದು ಮದುವೆ ಶಾಸ್ತ್ರದ ಮುಂದಿನ ಹಂತಕ್ಕೆ ಸರಿದ. ಎಲ್ಲರೂ ಜಗಳ ನಿಲ್ಲಿಸಿ ಮಂತ್ರಮುಗ್ಧರಂತೆ ಫೋಟೋಕ್ಕಾಗಿ ನಾಟಕವಾಡುವಂತೆ ಮದುವೆಯನ್ನು ಹಂತ ಹಂತವಾಗಿ ಅಭಿನಯಿಸತೊಡಗಿದರು. ಕೊಂಚ ಹೊತ್ತಿನ ಒಳಗೆ ತಾಳಿ ಕಟ್ಟುವ ಸೀನನ್ನು ಪ್ರಭಾಕರ ಫೋಟೋ ತೆಗೆದು ಮುಗಿಸಿಯೇ ಬಿಟ್ಟ. ಫಿಲ್ಮ್ ರೋಲ್ ಮುಗಿದಾಗ ಜಗಳ ಎಲ್ಲಿಗೆ ನಿಲ್ಲಿಸಿದ್ದೇನೆನ್ನುವುದರ ಬಗ್ಗೆ ಎಲ್ರಿಗೂ ಮರೆವು ಉಂಟಾಗಿತ್ತು. ಇತ್ತ ನೋಡಿದರೆ ತಾಳಿ ಕಟ್ಟಿಯಾಗಿ ಹೋಗಿದೆ. ಮದುವೆಯ ಆನಂತರ ನಾನು, ಕರ್ವಾಲೋ, ಪ್ರಭಾಕರ, ಲಕ್ಷ್ಮಣ ಕೊಂಚ ದೂರದಲ್ಲೇ ಮರದ ಕೆಳಗೆ ಮಾತಾಡುತ್ತಾ ನಿಂತಿದ್ದೆವು. ಲಕ್ಷ್ಮಣನು ಪ್ರಭಾಕರನು ಕಣ್ಣು ಮಿಟುಕಿಸಿಕೊಂಡು ಫೋಟೋ ತೆಗೆಸುತ್ತಾ ಮಾಡಿಸಿದ ಮದುವೆ ಎಂಬುದು ಕರ್ವಾಲೋರಿಗೆ ತಿಳಿದಿರಲಿಲ್ಲ. ಗೊತ್ತಾದ ನಂತರ ವಿಪರೀತ ನಕ್ಕರು. ಕೊಂಚ ಹೊತ್ತಿನ ಆನಂತರ ಕೆಲವರು ನಾರ್ವೆ ರಾಮಯ್ಯನ ಮನೆಯಿಂದ ಹೊರಬಿದ್ದರು. ಪಗಡು ದಸ್ತಾಗಿ ಶರಾಬು ಕುಡಿದುಕೊಂಡು ಅಮಲಿನಲ್ಲೇ ವಿಚಿತ್ರ ಗತಿಯಲ್ಲಿ ಕಾಲು ಹಾಕುತ್ತಾ ನಮ್ಮ ಕಡೆಗೆ ಕುತೂಹಲದ ನೋಟ ಬೀರಿ ಹೋದರು. ಬಹುಶಃ ಒಳಗೆ ಕಳ್ಳಬಟ್ಟಿ ಶರಾಬಿನ ಸಮಾರಾಧನೆ ಭರ್ಜರಿಯಾಗಿ ನಡೆಯುತ್ತಿರಬಹುದೆಂದು ಊಹಿಸಿದೆ. ನಾವು ಮಂದಣ್ಣನಿಗೆ ಹೋಗುತ್ತೇವೆಂದು ತಿಳಿಸಿ ಹೊರಡಬೇಕೆಂದು ಸಿದ್ಧರಾಗುವಷ್ಟರಲ್ಲೇ ಮಂದಣ್ಣ ಗಾಬರಿಯಿಂದ ಓಡೋಡಿ ಬಂದ. ಏನೋ ಮಂದ ಎಂದ ಲಕ್ಷ್ಮಣ. ಅವನು ಏದುಸಿರು ಬಿಡುತ್ತಾ ಭೀತ ಸ್ವರದಲ್ಲಿ, ಸರ್, ನೀವೆಲ್ಲ ಹೋದ್ಮೇಲೆ ಹೆಣ್ಣಿನ ತಮ್ಮಂದಿರು ಇನ್ನೊಂದಿಬ್ಬರು ಸೇರಿಕೊಂಡು ನನ್ನ ಹೊಡಿಬೇಕಂತಿದ್ದಾರೆ ಸರ್ ಎಂದ. ಸುಮ್ಮನಿರೋ, ನಿನ್ನ ಹರಕು ಬಾಯಿ ಬೊಗಳೆ ಇನ್ನಾದರೂ ಕಡಿಮೆ ಮಾಡು ಎಂದು ನಾನು ರೇಗಿದೆ. ಹೊಡಿಲಿ ಬಿಡು ಬಡ್ಡಿ ಮಗನೆ, ನಾನೇ ಬಾರಿಸಬೇಕೆಂದಿದ್ದೆ, ಅವರು ಮಾಡ್ತಾರಷ್ಟೇ ಈಗ ಎಂದ ಲಕ್ಷ್ಮಣ. ಲಕ್ಷ್ಮಣನ ಮೂಗು ಮುಟ್ಟ ಕುಡಿದಿದ್ದಾರೋ, ಈಗ ತಾನೇ ಮದೊಳಿಗೇನೆ ಬಂದು ಹೇಳಿ ಹೋಯಿತು ಎಂದು ವಿಷಾದದಿಂದ ಹೇಳಿದ ಮಂದಣ್ಣ. ನಾನು ಇದೊಳ್ಳೆ ಪೀಕಲಾಟಕ್ಕೆ ಬಂತಲ್ಲ ಎಂಬಂತೆ ಅತ್ತಿತ್ತ ನೋಡಿದೆ. ನಮ್ಮ ಸಂದಿಗ್ಧ ಪರಿಸ್ಥಿತಿ ತಿಳಿದ ಲಕ್ಷ್ಮಣ, ನೀವು ಸಾಹೇಬರು ಎಲ್ಲ ಹೊರಡಿ ಸರ್, ನಾನು ನಿಧಾನಕ್ಕೆ ಬರ್ತೀನಿ, ಪ್ರಸ್ಥಾನ ಮಾಡಿ ಮುಗಿಸೇ ಬರ್ತೀನಿ, ಆಮೇಲೆ ನಾನು ಹಿಡ್ಕೋತಾರೆ ಇವರು ಎಂದು ಹೇಳಿದ. ಅದಕ್ಕೇನು ಫೋಟೋಗ್ರಾಫರ್ ಬೇಡತಾನೆ ನಿನಗೆ ಎಂದೆ. ಮಂದಣ್ಣ, ಲಕ್ಷ್ಮಣ ಇಬ್ಬರೂ ಗಾಬರಿಯಲ್ಲೂ ನಗುತ್ತಾ ಮದುವೆ ಚಪ್ಪರದ ಒಳಗೆ ನಡೆದರು. ಮಂದಣ್ಣನ ಮದುವೆಯಾದ 3 ದಿನಕ್ಕೆ ಒಂದು ಗಾಡಿಯಲ್ಲಿ 7 ಜೇನುಪೆಟ್ಟಿಗೆ ಹಾಕಿಕೊಂಡು ಬಂದ. ಹಳೆಯ ಜೇನುಪೆಟ್ಟಿಗೆಗಳನ್ನು ಎಲ್ಲೆಲ್ಲೂ ಸಂಗ್ರಹಿಸಿದ್ದ. ಒಂದೊಂದಕ್ಕೆ 6-7 ರೂಪಾಯಿಗಳಂತೆ ಒಟ್ಟು 48 ರೂಪಾಯಿಗಳಾಯಿತೆಂದು ಹೇಳಿ ನನ್ನ ಕೈಲಿ ಹಣ ತೆಗೆದುಕೊಂಡ. ಯಾರ್ಯಾರ್ದೋ ಮನೆಯ ಕೊಟ್ಟಿಗೆ ಅಟ್ಟಗಳ ಮೇಲೆಲ್ಲ ಹತ್ತಾಡಿ ಅವರು ಉಪಯೋಗಿಸದೆ ಎಸೆದಿದ್ದ ಜೇನುಪೆಟ್ಟಿಗೆಗಳ ಧೂಳು ಹೊಡೆದು ದುರಸ್ತಿ ಮಾಡಿ ತೆಗೆದುಕೊಂಡು ಬಂದಿದ್ದ. ಹಳೆ ಪೆಟ್ಟಿಗೆಗಳಾದರೆ ಒಳ್ಳೆಯದು, ಹೊಸ ಪೆಟ್ಟಿಗೆಯಲ್ಲಿ ವಾರ್ನಿಷ್ ವಾಸನೆ ಇರೋದ್ರಿಂದ ಜೇನು ಕುರಿಸುವುದು ಕಷ್ಟವೆಂದು ಹೇಳಿದ. ಮಂದಣ್ಣನಿಗೆ ಊಟ ಮಾಡಿ ಹೋಗೆಂದೆ. ಮಾವನ ಮನೆಗೆ ಊಟಕ್ಕೆ ಹೋಗ್ತೀನಿ, ಇಲ್ದಿದ್ರೆ ಏನಾರ ತಪ್ಪು ತಿಳಿತಾರೆ ಎಂದು ಹೇಳಿ ಕತ್ತಲಾದ ಮೇಲೆ ಬಂದು ಕಾಡೊಳಗೆ ಇಟ್ಟಿದ್ದ ಮಡಕೆ ಜೇನು ಕೂಡಿಕೊಡ್ತೀನೆಂದು ಊರೊಳಕ್ಕೆ ಹೋದ. ಮಂದಣ್ಣನಿಗೆ ಒಂದು ಅಡಾವುಡಿ ಮದುವೆ ಮಾಡಿದರು.
ದೊಡ್ಡವರ ಮಾತಿಗೆ ಮರ್ಯಾದೆ ಕೊಡಬೇಕಂತ ನಾನು ಕೂಡ ಸುಮ್ಮನಿದ್ದೀನಿ ಅಂತ ನಾರ್ವೆ ರಾಮಯ್ಯ ಕುಡಿದುಕೊಂಡು ಮಾತಾಡಿದಂತೆ. ಅವಸರದಲ್ಲಿ ಮದುವೆ ಮಾಡಿದ್ದು ನೋಡಿ ಅನೇಕರು ಅನೇಕ ವಿಧವಾಗಿ ಮಾತಾಡಿಕೊಂಡ್ರಂತೆ. ಕರ್ವಾಲು ಸಾಹೇಬರ ಕಿವಿವರೆಗೆ ಇದೆಲ್ಲ ಹೋಗದಿದ್ದರೂ ನನ್ನ ಕಿವಿಗೂ ಪ್ರಭಾಕರನ ಕಿವಿಗೂ ಆಗೀಗ ಬೀಳ್ತಾ ಇತ್ತು. ಬಿಡೋ ಮಂದಣ್ಣ, ಅದರಲ್ಲೇನಿದೆ, ಕಂಡೋರ ಮಾತಿಗೆಲ್ಲ ನೀನು ಯಾಕೆ ಚಿಂತೆ ಮಾಡ್ತಿ ಅಂತ ನಾವು ಹೇಳುವ ಸ್ನೇಹದ ಮಾತುಗಳಿಗೋಸ್ಕರ ಮಂದಣ್ಣನೇ ಅನೇಕ ಬಾರಿ ಈ ಮಾತುಗಳನ್ನು ನಮ್ಮ ಕಿವಿಗೆ ತಂದು ಹಾಕ್ತಾ ಇದ್ದ. ಮಂದಣ್ಣ ಕತ್ತಲಾದ ಮೇಲೆ ಬಂದ. ಪ್ಯಾರ ಮತ್ತು ಮಂದಣ್ಣ ನನ್ನದೊಂದು ಪಂಚೆಯನ್ನು ಜೇನು ಮಡಕೆಗೆ ಸುತ್ತಿ ತರಲು ತೆಗೆದುಕೊಂಡು ಟಾರ್ಚ್ ಹಿಡಿದುಕೊಂಡು ಕಾಡಿಗೆ ಹೋದರು. ಜೇನು ಮಡಕೆ ಕಾಡಿನಿಂದ ಕತ್ತಲಾದ ಮೇಲೆ ತರಬೇಕಂತೆ. ಎಲ್ಲ ಹೊರಗೆ ಹೋಗಿದ್ದ ಜೇನುಗಳು ಬಂದು ಗೂಡಿನಲ್ಲಿ ಕುಳಿತಿರುತ್ತವೆಂದು ಇರಬಹುದು. ಕೊಂಚ ಹೊತ್ತಿನ ಅನಂತರ ಪಂಚೆಯಲ್ಲಿ ಜೇನು ಮಡಕೆ ಸುತ್ತಿಕೊಂಡು ಪ್ಯಾರನ ಕೈಯಲ್ಲಿ ಹೊರಿಸಿಕೊಂಡು ಮಂದಣ್ಣ ಬಂದ. ಮಂದಣ್ಣನ ಕಾಲಿಗೆ ಗಾಯವಾಗಿತ್ತು. ಯಾವುದೋ ಕೂಳೆ ಕಾಲಿಗೆ ಕತ್ತಲಲ್ಲಿ ತಾಗಿತೆಂದು ಹೇಳಿದ. ಪ್ಯಾರ, ಎಲ್ಲ ಸುಳ್ಳು, ಇಂಥ ಬೆಳ್ದಿಂಗಳು ಇದೆ, ಕಿವಿ ಸರಿಯಾಗಿ ದಾರಿಯಲ್ಲಿ ಕರ್ಕೊಂಡು ಬಂದಿದ್ದಾನೆ, ಸರಿಯಾಗಿ 1 ದರಾಮು ಶರಾಬು ಏರಿಸಿಕೊಂಡು ಅಡ್ರ ಬಡ್ರ ಕಾಲಾಗ್ತಾ ಬಂದರೆ ಇನ್ನೇನಾಗುತ್ತೆ ಎಂದು ಗುಟ್ಟು ಬಿಟ್ಟ. ಮಂದಣ್ಣ ಪ್ಯಾರನತ್ತ ಕೋಪದಿಂದ ನೋಡಿದ. ಏನೋ ಮಂದಣ್ಣ, ಕುಡಿಯೋದು ಬೇರೆ ಕಲ್ತಿದ್ಯಾ ಎಂದೆ. ಬ್ಯಾಡ ಬ್ಯಾಡ ಅಂದರೂ ಒಂಚೂರು ತಗ ನಿಶ ಇರೋದಿಲ್ಲ ಅಂತ ಒಂದೇ ಸಮ ಬಲವಂತ ಮಾಡಿಬಿಟ್ಟ ಸರ್ ಮಾವ, ಎಂತ ಮಾಡ್ತೀರಾ ಎಂದು ಮಂದಣ್ಣ ಹೇಳಿದ. ಹನಿಮೂನಿನ ಉದ್ವೇಗದಲ್ಲಿ ಏನೋ ಮಾಡಿದ್ದಾನೆ ಎಂದುಕೊಂಡು ಹೆಚ್ಚು ಮಾತಾಡದೆ ಸುಮ್ಮನಾದೆ. ನಾಳೆ ಹಂದಿ ಕಡಿತಾರಂತೆ ಸರ್, ಪಿಗ್ ಮಟನ್ ಏನಾದರೂ ಬೇಕಾ ಎಂದ. ನೋಡು, ಒಳ್ಳೆ ಹಂದಿ ಆದರೆ ಚೂರು ತಗೊಂಡು ಬಾ, ಅವತ್ತಿನ ಹಾಗೆ ಒಂದು ಹೆಡಿಗೆ ತಂದು ಬಿಡಬೇಡಪ್ಪ ಎಂದೆ. ಬೆಳಗ್ಗೆ ಬಂದು ಜೇನನ್ನು ಪೆಟ್ಟಿಗೆಗೆ ಕೂರಿಸಿಕೊಡ್ತೇನೆಂದು ಹೇಳಿ ಹೋದ. ಬೆಳಗಿನ ಜಾವ ಎದ್ದಾಗ ಕೊರಿಯೋ ಎಂದು ಹಂದಿಯ ಕಿರಿಚಾಟ ಊರಿನ ಕಡೆಯಿಂದ ಕಹಳೆ ಮೊಳಗಿದಂತೆ ಕೇಳಿಸ್ತಾ ಇತ್ತು. ತುತ್ತೇರಿ ಸುವರ್ ಎಂದು ಪ್ಯಾರ ತನಗೆ ತಾನೇ ಎಂಬಂತೆ ಹೇಳಿಕೊಂಡ. ಓ ಸ್ವಾಮಿ, ಬನ್ನಿ ಬನ್ನಿ, ನೋಡಿ ಬನ್ನಿ ಎಂದು ಕೂಗುತ್ತಾ ಪ್ಯಾರ ಅವನ ಹಿಂದೆ ಕಿವಿ ಮನೆ ಕಡೆ ಓಡೋಡಿ ಬಂದರು. ಯಾಕೋ ಏನಾಯ್ತು ಎಂದೆ. ಮಂದಣ್ಣ ಜೇನು ಪೆಟ್ಟಿಗೆಗಳನ್ನು ತಂದವನು ಒಂದು ಪೆಟ್ಟಿಗೆಗೆ ಮಡಕೆಯ ಜೀನನ್ನು ಕೂರಿಸಿ ಮಿಕ್ಕ ಪೆಟ್ಟಿಗೆಗಳನ್ನು ಅವನೂ ಪ್ಯಾರನೂ ತೋಟದಲ್ಲಿ ಅಲ್ಲಲ್ಲಿ ತಂಪಾದ ಜಾಗಗಳನ್ನು ಹುಡುಕಿ ಇಟ್ಟಿದ್ರು. ಜೇನುಗಳು ತಮ್ಮಿಂದ ತಾವೇ ಬಂದು ಗೂಡು ಕಟ್ಟುತ್ತವೆಂದು. ಅವುಗಳಲ್ಲೇ 1-2 ಪೆಟ್ಟಿಗೆಗಳನ್ನು ಪ್ಯಾರ ಕೆಲವು ಜಾಗಗಳಲ್ಲಿಟ್ಟು ತನ್ನದಕ್ಕೆ ಮೊದಲು ಬರುತ್ತವೆಂದು ಮಂದಣ್ಣನ ಜೊತೆ ಷರತ್ತು ಕಟ್ಟಿದ್ದ. ಅಂದಿನಿಂದ ಪುರುಸೊತ್ತಾದಾಗಲೆಲ್ಲ ತೋಟಕ್ಕೆ ಓಡಿ ಹೋಗಿ ಆ ಪೆಟ್ಟಿಗೆಗಳನ್ನು ನೋಡಿ ಬರುವುದೇ ಪ್ಯಾರನ ಕೆಲಸವಾಗಿತ್ತು. ಓಡಿ ಬಂದ ಪ್ಯಾರ ಹೇಳಿದ, ಒಂದು ದೊಡ್ಡ ಜೇನಿನ ಗುಂಪು ಪ್ಯಾರ ಇಟ್ಟಿದ್ದ ಪೆಟ್ಟಿಗೆಯೊಳಗೆ ಕೂರುತ್ತಿವೆ ಎಂದು. ನನಗೆ ಆಶ್ಚರ್ಯವಾಯಿತು. ಜೇನುಗಳು ತಾವಾಗಿಯೇ ಬಂದು ಪೆಟ್ಟಿಗೆಯೊಳಗೆ ಕುಳಿತು ತುಪ್ಪ ಮಾಡುವಂತಿದ್ದರೆ ಅವುಗಳನ್ನು ಮರದ ಪೊಟರೆಗಳಿಂದಾಗಲಿ ಹುತ್ತದಿಂದಾಗಲಿ ಹಿಡಿದು ಕುಳ್ಳಿರಿಸುವ ತಾಪತ್ರಯವೇ ತಪ್ಪುತ್ತದಲ್ಲ ಎಂದು. ಮಂದಣ್ಣ 3 ದಿನದ ಹಿಂದೆ ಮಡಕೆಯಿಂದ ಜೇನನ್ನು ತೆಗೆದು ಪೆಟ್ಟಿಗೆಗೆ ಕೂರಿಸಬೇಕಾದರೆ ರಾಮಾಯಣವೇ ನಡೆದು ಹೋಯಿತು. ಆ ಮಡಕೆಯೊಳಗಿದ್ದ ರಾಣಿ ಜೇನು ತುಂಬ ಕಿಡಿಗೇಡಿ ಸ್ವಭಾವಿಯಾಗಿದ್ದರಿಂದ ಮಂದಣ್ಣ ಕೂರಿಸಬೇಕಾದ್ರೆ ಮಡಕೆಯಿಂದ ಹೊರಕ್ಕೆ ಹಾರಿಬಿಟ್ಟಿತ್ತು. ತಕ್ಷಣ ಮಡಕೆಯೊಳಗಿದ್ದ ಜೇನುಗಳೆಲ್ಲ ಹೊರಕ್ಕೆ ಬಂದು ಗುಂಪುಗೂಡಿ ಹಾರಾಡತೊಡಗಿದವು. ಮಂದಣ್ಣ ಅವುಗಳ ಗುಂಪಿನ ಮೇಲೆ ಒಂದು ಬಕೆಟ್ಟಿನಲ್ಲಿ ನೀರು ತರಿಸಿ ಎರಚಿದ. ಮಳೆ ಬೀಳಲಾರಂಭಿಸಿದೆ ಎಂದು ತಿಳಿದು ಜೇನುಗಳು ಹಿಂದಿರುಗಿ ಬಿಡುತ್ತವಂತೆ. ಆದರೆ ಆ ಕಿಡಿಗೇಡಿ ರಾಣಿ ಜೇನು ಅದ್ಯಾವುದಕ್ಕೂ ಜಗ್ಗದೆ ಹಾರಾಡುತ್ತಾ ಹೊರಟೇ ಬಿಟ್ಟಿತ್ತು. ತನ್ನ ಬಳಗವೆಲ್ಲ ಜೊತೆಗಿತ್ತು. ಮಂದಣ್ಣನು ಪ್ಯಾರಾನು ಅವನ್ನು ಹಿಂಬಾಲಿಸಿ ಹೋಗಿ ಸುಮಾರು ಅರ್ಧ ಪರ್ಲಾಂಗು ದೂರ ಒಂದು ಮರದ ಕೊಂಬೆಯ ಮೇಲೆ ಕುಳಿತ ಅವನ್ನು ಹಗ್ಗ ಮಡಕೆಗೆ ಕಟ್ಟಿ ಬೋರಲಾಗಿ ಅವುಗಳ ಮೇಲಕ್ಕೆ ಇಳಿಸಿ ಹೊಗೆ ಹಾಕಿ ಅವು ಮಡಕೆಗೆ ಸರಿದು ಕೂರುವಂತೆ ಮಾಡಿದ. ಅನಂತರ ಮತ್ತೆ ತಂದು ಪೆಟ್ಟಿಗೆಗೆ ಹಾಕಿದ್ದರು. ಈ ವಿಚಿತ್ರ ಸರ್ಕಸ್ಸಿನ ವಿವರಗಳನ್ನೆಲ್ಲ ಮಾರನೆಯ ದಿನದವರೆಗೂ ಪ್ಯಾರ ನನಗೆ ಕೊರೆಯುತ್ತಲೇ ಇದ್ದ. ಅವತ್ತು ಮಂದಣ್ಣ ಪಟ್ಟ ಪಾಡು, ಪ್ಯಾರನಿಗೂ ಅವನಿಗೂ ಆ ಜೇನುಗಳು ಕಚ್ಚಿದ್ದು, ಇವನ್ನೆಲ್ಲ ನೋಡಿ ನನಗೆ ಜೇನಿನ ಬಗ್ಗೆ ದಿಗಿಲು ಆರಂಭವಾಗಿತ್ತು. ಆದ್ದರಿಂದ ಜೇನುಗಳು ಹೇಗೆ ತಾವಾಗಿಯೇ ಪೆಟ್ಟಿಗೆಯೊಳಗೆ ಬಂದು ಕೂರುತ್ತವೆ ನೋಡಬೇಕೆಂದು ಮನಸ್ಸಾಯಿತು. ಊಟವಾದ ಮೇಲೆ ಹೋಗಿ ನೋಡೋಣವೆಂದು ಹೇಳಿದೆ. ಸುಮಾರು ಮಧ್ಯಾಹ್ನ 1 ಗಂಟೆ ಸಮಯಕ್ಕೆ ನಾನು, ಮಗಳು, ಪ್ಯಾರ ಮತ್ತು ಕಿವಿಯೊಡನೆ ತೋಟಕ್ಕೆ ಹೋದೆವು. ಪ್ಯಾರ ತೋರಿಸಿದ ಪೆಟ್ಟಿಗೆಯ ಹತ್ತಿರ ಹೋಗದೆ ಸುಮಾರು ಹೊತ್ತು ದೂರದಿಂದಲೇ ವೀಕ್ಷಿಸಿದೆವು. ಒಂದೇ ಒಂದು ಜೇನು ಹಾರಾಡ್ತಾ ಇರಲಿಲ್ಲ. ಅನುಮಾನದಿಂದ ಪ್ಯಾರನ ಕಡೆಗೆ ನೋಡಿದೆ. ಇಲ್ಲ ಸ್ವಾಮಿ, ನಾನು ನೋಡಿದ್ದೀನಿ ಎಂದ. ನಿಧಾನಕ್ಕೆ ಪೆಟ್ಟಿಗೆ ಬಳಿ ಹೋಗಿ ನೋಡಿದೆ. ಒಳಗಿನಿಂದ ಏನೇನೂ ಸದ್ದಿರಲಿಲ್ಲ. ಅನುಮಾನ ಪ್ರಬಲವಾಯಿತು. ಪೆಟ್ಟಿಗೆ ಮುಚ್ಚಳ ಎತ್ತಿ ನೋಡಿದೆ. ಒಳಗೆ ಒಂದೇ ಒಂದು ಹುಳುವು ಇರಲಿಲ್ಲ. ಇಲ್ಲ ಸ್ವಾಮಿ, ನಾನು ಯಾಕೆ ಸುಳ್ಳು ಹೇಳಿ, ನಾನು ಖಂಡಿತ ನೋಡಿದೆ ಎಂದು ಕಕ್ಕಾಬಿಕ್ಕಿಯಾಗಿ ಅಪರಾಧಿ ಮೋರೆ ಹಾಕಿಕೊಂಡು ಪ್ಯಾರ ಹೇಳಿದ. ಇದೇ ಪೆಟ್ಟಿಗೆ ಅಂತ ಖಾತ್ರಿ ಗೊತ್ತೇ ನಿನಗೆ? ತಮಾಷೆ ಮಾಡ್ತಿದ್ಯಾ?
ಎಂದು ಸಿಟ್ಟಿನಿಂದ ಕೇಳಿದೆ. ಮುಚ್ಚಳ ತೆಗೆದು ನೋಡಿದ್ದೆ. ಒಳಗಡೆ ಬರ್ತಿ ಕೂತಿದ್ವು. ನಿಮಗೆ ಹೇಳೋಣ ಅಂತ ಓಡೋಡಿ ಬಂದೆ ಎಂದ. ತಕ್ಷಣ ನನಗೆ ಅವು ರಾಜೀನಾಮೆ ಪತ್ರ ಇಟ್ಟು ಹೋಗಲು ಕಾರಣ ಹೊಳೆಯಿತು. ಅವು ಪೆಟ್ಟಿಗೆಯೊಳಗೆ ಸರಿಯಾಗಿ ಬೀಡು ಬಿಟ್ಟು ಹಲ್ಲೆ ಕಟ್ಟುವ ಮೊದಲೇ ಪ್ಯಾರ ಎತ್ತಿ ನೋಡಿದ್ದ. ಅವು ಭವಿಷ್ಯದಲ್ಲಿ ಬರಬಹುದಾದ ಆಪತ್ತನ್ನು ತಕ್ಷಣವೇ ಮನಗಂಡು ಪರಾರಿಯಾಗಿದ್ದವು. ಮುಟ್ಟಾಳ, ಪೆಟ್ಟಿಗೆ ಮುಚ್ಚಳ ಯಾಕೆ ಎತ್ತಿ ನೋಡಿದ್ಯೋ ಎಂದು ಬೈದೆ. ನಾವೆಲ್ಲ ಹೀಗೆ ಹತಾಶರಾಗಿ ಹಿಂದಕ್ಕೆ ಬರ್ತಿರ್ಬೇಕಾದ್ರೆ ಕಿವಿ ಇದ್ದಕ್ಕಿದ್ದಂತೆ ಕುಯ್ ಕುಯ್ ಎಂದು ಕೂಗಿಕೊಂಡು ವೇಗವಾಗಿ ಮನೆ ಕಡೆಗೆ ಓಡಿತು. ಹುಚ್ಚು ಹಿಡಿದಂತೆ ಓಡುತ್ತಿದ್ದ ಅವನು ನೋಡಿ ನಾನೂ ಚಕಿತನಾದೆ. ಜೇನುಹುಳುಗಳು ಬ್ಯಾಣಗಳು ಏನಾದರೂ ಕಚ್ಚಿದುವೋ ಎಂದು ನೋಡಿದೆ. ಬೆಳಿಗ್ಗೇನು ಒಂದು ಸಾರಿ ಕೂಗಿಕೊಂಡು ಸಿಕ್ಕಾಪಟ್ಟೆ ಓಡೋಯ್ತು ಸ್ವಾಮಿ ಎಂದು ಪ್ಯಾರ ಹೇಳಿದ. ನಾನು ಚಿಂತೆಯಿಂದ ಯಾಕೋ ಪ್ಯಾರ ಎಂದೆ. ಏನೋಪ್ಪ, ಬೆಳಿಗ್ಗೆಯಿಂದ ಊಟನೂ ಸರಿಗೆ ಮಾಡಿಲ್ಲ ಸ್ವಾಮಿ, ಹಂದಿ ಮಾಂಸ ತಿಂತಲ್ಲ, ಏನಾರು ಆಯ್ತೋ ಏನೋ ಎಂದ. ಮನೆಗೆ ಬಂದು ನೋಡಿದ್ರೆ ಕಿವಿ ಗಡಗಡ ನಡುಗುತ್ತಾ ನಿಂತಿತ್ತು. ಸಿಕ್ಕಾಪಟ್ಟೆ ತೋಟದಲ್ಲಿ ತಿರುಗಿಸಬೇಡ ಅಂದರೆ ಕೇಳೋಲ್ಲ, ಹಾವು ಗೀವಿನ ಮೇಲೇನಾದರೂ ಚೂ ಬಿಟ್ಟಿದೆಯೇನೋ ಎಂದು ರೇಗಿದೆ. ದೇವ್ರಾಣೆ, ಬೇಕಾದ್ರೆ ಪ್ರಮಾಣ ಮಾಡ್ತೀನಿ, ಕಿವಿ ನನ್ನ ತಮ್ಮ ಇದ್ದಂಗೆ, ಅಂಥ ಕೆಲಸ ಮಾಡ್ತೀನಿ ಅದಕ್ಕೆ ಎಂದ. ಅವನಿಗೂ ಕಿವಿಯ ಮೇಲೆ ನನ್ನಷ್ಟೇ ಪ್ರೀತಿ ಇತ್ತು. ಅವನು ನನ್ನಷ್ಟೇ ವ್ಯಾಕುಲಗೊಂಡಂತೆ ಕಂಡಿತು. ಹೋಗ್ಲಿ, ಅದನ್ನು ಕಟ್ಟಾಕಿ ಸರಿಯಾಗಿ ಊಟ ಮಾಡುವವರೆಗೂ ಬಿಡಬೇಡ್ರಿ ಎಂದೆ. ಕೈಕಾಲು ತೊಳೆದುಕೊಂಡು ಕಿವಿಗೆ ಏನಾಗಿರಬಹುದು ಅಂತ ಯೋಚಿಸುತ್ತಾ ಕೂತಿದ್ದೆ. ಹಿಂದಿನ ದಿನ ನಡೆದಿದ್ದ ಸಂಗತಿಯೊಂದು ಜ್ಞಾಪಕಕ್ಕೆ ಬಂತು. ಬೆಳಗ್ಗೆ ಎದ್ದಾಗ ಮನೆಯದು ದುರ್ವಾಸನೆ ಕವಿದಿತ್ತು. ನನ್ನ ಹೆಂಡತಿ ಪ್ಯಾರ ಎಲ್ಲೋ ಪಾಯ್ಕಾನೆ ಮೆಟ್ಟಿ ಮನೆಯೊಳಗೆಲ್ಲ ಓಡಾಡಿದ್ದಾನೆ ಎಂದು ಅವನಿಗೆ ಬೈತಾ ಇದ್ಲು. ನಾನು ಪ್ಯಾರ ಎಲ್ಲ ಒಂದು ಕಡೆಯಿಂದ ಆ ದುರ್ವಾಸನೆಯ ಮೂಲವನ್ನು ಹುಡುಕಲಾರಂಭಿಸಿದೆವು. ಹೊರಗೆಲ್ಲ ನಾವು ಅಜಮಾಯಿಸಿ ಮಾಡುತ್ತಿರಬೇಕಾದ್ರೆ ಮನೆಯೊಳಗೆ ನನ್ನ ಹೆಂಡತಿ ಹಠಾತ್ತನೆ ಪತ್ತೆ ಮಾಡಿದ್ಲು. ರೂಮ್ನಲ್ಲಿಟ್ಟಿದ್ದ ಖಾಲಿ ಮಂಚದ ಅಡಿ ಒಂದು ದೊಡ್ಡ ಪ್ರಾಣಿಯ ಅರ್ಧಂಬರ್ಧ ಅಸ್ಥಿಪಂಜರ ಬಿದ್ದಿತ್ತು. ಅದಕ್ಕಂಟಿಕೊಂಡಿದ್ದ ಮಾಂಸ ಕೊಳೆತು ಮಾನವ ಸಹಿಸಲಾರದಂಥ ದುರ್ಗಂಧ ಅದರಿಂದ ಹೊಮ್ತಾ ಇತ್ತು. ಮೂಳೆಗಳ ಗಾತ್ರ ನೋಡಿದರೆ ದನದ್ದೋ ಎಮ್ಮೆಯದ್ದೋ ಇರಬೇಕೆಂದು ಅನಿಸ್ತಾ ಇತ್ತು. ಅಂತೂ ಅದನ್ನು ಪುರುಸುತ್ತಾದಾಗಲೆಲ್ಲ ಅಗಿಯೋಣವೆಂದೋ ಏನೋ ಪ್ರಯಾಸಪಟ್ಟು ಎಳೆತಂದು ಯಾರಿಗೂ ಕಾಣದಂತೆ ಮಂಚದಡಿ ಇಟ್ಟುಕೊಂಡಿತ್ತು ಕಿವಿ. ಅದನ್ನೇನಾದರೂ ತಿಂದು ಕಾಯಿಲೆ ಬಂದಿತೋ ಎಂದು ಯೋಚಿಸಿದೆ. ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಹೆಣ್ಣಾಳೊಬ್ಳು ಅದೇ ಸಮಯದಲ್ಲಿ ಏದುತ್ತಾ ಓಡೋಡಿ ಬಂದ್ಲು. ನಾರ್ವೆ ರಾಮಣ್ಣನ ಮನೆಗೆ ಪೊಲೀಸ್ನವರು ನುಗ್ಗಿ ಮಂದಣ್ಣನಿಗೆ ಹೊಡೆಯುತ್ತಿದ್ದಾರಂತೆ ಎಂದು ಹೇಳಿದ್ಲು. ಮಂದಣ್ಣ ಇನ್ನು ಮಾವನ ಮನೆಯಲ್ಲೇ ಠಿಕಾಣಿ ಹೂಡಿದ್ದಾನೆಂದು ಗೊತ್ತಿರಲಿಲ್ಲ. ಎಲ್ಲಕ್ಕಿಂತ ಪೊಲೀಸರು ನುಗ್ಗಿ ಯಾಕೆ ಹೊಡೆಯಬೇಕೋ ತಿಳಿಯಲಿಲ್ಲ. ಏನೇ ಇರಲಿ, ಒಮ್ಮೆ ನೋಡಿ ಬರೋಣ ಎಂದು ಚಪ್ಪಲಿ ಮೆಟ್ಟಿಕೊಂಡು ಊರ ಕಡೆಗೆ ನಡೆದೆ. ನಾನು ಹೋಗುವುದು ಕೊಂಚ ತಡವಾಯಿತು. ನಾರ್ವೆ ರಾಮಯ್ಯನ ಮನೆ ಹತ್ತಿರ ಹೋದಾಗ ಅವನ ಮನೆ ಬಾಗಿಲು ಹಾರು ಹೊಡೆದು ಬಿದ್ದಿತ್ತು. ರಾಮಯ್ಯನ ಹೆಂಡತಿ ಮಗಳನ್ನು ತಬ್ಬಿಕೊಂಡು ಅಳುತ್ತಾ ನಿಂತಿದ್ಲು. ಪೊಲೀಸರು ಮನೆ ನುಗ್ಗಿದಾಗ ಕಾಡಿಗೆ ಓಡೋಗಿದ್ದ ಮಂದಣ್ಣನ ಭಾವಮೈದನರು ಒಬ್ಬೊಬ್ಬರಾಗಿ ಕಳ್ಳ ಹೆಜ್ಜೆ ಇಟ್ಟು ಇಣುಕು ನೋಟ ಬೀರುತ್ತಾ ಬರ್ತಾ ಇದ್ರು. ಮಂದಣ್ಣ ಎಲ್ಲಿ ಹೋದ ಎಂದೆ. ಅವನ್ನ ಹಿಡ್ಕೊಂಡು ಹೋದ್ರು ಎಂದ ರಾಮಯ್ಯ. ಯಾಕೋ ಎಂದೆ. ರಾಮಯ್ಯ ಎಲ್ಲವನ್ನೂ ವಿವರಿಸಿದ. ಪೊಲೀಸರು ಬಂದಿದ್ದು ಕಳ್ಳಬಟ್ಟಿ ಶರಾಬು ಹಿಡಿಯುವವರಂತೆ. ನೇರವಾಗಿ ರಾಮಯ್ಯನ ಮನೆಗೆ ನುಗ್ಗಿ ಇದ್ದ ಪಾತ್ರೆ ಪಗಡಿ ಎಲ್ಲ ಎಳೆದಾಡಿದ್ರಂತೆ. ಕೋಲು ತೆಗೆದುಕೊಂಡು ಸಿಕ್ಕವರಿಗೆ ಬಾರಿಸಿದ್ರಂತೆ. ಕೊನೆಗೆ ಕೊಳೆಗಿಳೆ ಏನೂ ಸಿಕ್ಕದೆ ಮಂದಣ್ಣ ಇಟ್ಟಿದ್ದ ಜೇನು ಮಡಕೆ ನೋಡಿ ಅದರೊಳಗೆ ಅರ್ಧದವರೆಗೆ ಇದ್ದ ಜೇನುತುಪ್ಪವನ್ನೇ ಶರಾಬು ಕಾಯಿಸುವ ಕೊಳೆ ಎಂದು ಯಾರದ್ದೋ ಇದು ಎಂದು ಮಂದಣ್ಣನಿಗೆ 4 ಬಾರಿಸಿದ್ರಂತೆ. ಮಂದಣ್ಣ ಹೊಡೆತ ತಾಳಲಾರದೆ ಅಯ್ಯಯ್ಯೋ ನಂದೇ ಅದು ಎಂದು ಕೂಗಿದ್ನಂತೆ. ಸರಿ, ಹೊತ್ಕೊಂಡು ನಡೆಯದನ್ನಂತ ಬಂದಿಖಾನೆಗೆ ತೆಗೆದುಕೊಂಡು ಹೋದರಂತೆ. ರಾಮಯ್ಯ, ಅದರೊಳಗೆ ಇದ್ದಿದ್ದು ಜೇನುತುಪ್ಪ ಹೌದೇನೋ, ನಿಜ ಹೇಳು ಎಂದೆ. ಧರ್ಮಸ್ಥಳದ ದೇವರಾಣಿಗೂ ಹೇಳ್ತೀನಿ, ಆ ಸಾರಿ ಬಂದಾಗ ಮಂದಣ್ಣ ತಂದಿಟ್ಟಿದ್ದ ಜೇನುತುಪ್ಪ ಸ್ವಾಮಿ ಅದು. ಕಾಸರಿಕನ ಹೂವಿನ ಜೇನುತುಪ್ಪ ಇರ್ಬೋದು, ಸ್ವಲ್ಪ ವಾಸನೆ ಬರ್ತಿತ್ತಷ್ಟೆ. ಪೊಲೀಸ್ನವ್ರಿಗೇನಾಗಬೇಕು, ಲಂಚ ಸಿಕ್ಲಿ ಅಂತ ಅದೆಲ್ಲ ಪ್ಲ್ಯಾನು ಎಂದ. ನನಗೆ ಇದು ನಾರ್ವೆ ರಾಮಯ್ಯ ಹೇಳುವಷ್ಟು ಸರಳವಾಗಿ ಇರಲಾರದೆಂದೆನಿಸಿತು. ಅಷ್ಟೇ ಅಲ್ಲದೆ ಮಂದಣ್ಣನ ಮೈದುನರೆಲ್ಲ ಮಂದಣ್ಣನನ್ನು ಸಿಗಿಸಿ ತಾವು ಕಾಡಿಗೆ ಓಡಿ ಹೋಗಿರುವುದನ್ನು ನೋಡಿದರೆ ಇವರ್ಯಾರೂ ತಾವು ಹೇಳಿಕೊಳ್ಳುವಷ್ಟು ಮುಗ್ಧರಲ್ಲ ಎಂದೆನಿಸಿತು. ಮಂದಣ್ಣ 3 ದಿನಗಳ ಹಿಂದೆ ಬಟ್ಟಿ ಶರಾಬು ಕುಡಿದುಕೊಂಡು ಬಂದಿದ್ದು ಜ್ಞಾಪಕಕ್ಕೆ ಬಂತು. ಪೊಲೀಸರು ಅವನಿಗೆ ಚೆನ್ನಾಗಿ ಒದೆಯಲಿ ಎಂದೆನಿಸಿ, ನಿಮಗೆ ನಮ್ಮಂಥವ್ರು ಒಳ್ಳೆ ಮಾತಲ್ಲಿ ಹೇಳಿದರೆ ಬುದ್ಧಿ ಬರೋದಿಲ್ಲ ಕಣೋ, ಪೊಲೀಸ್ನವರು ಬೂಟ್ ಕಾಲಲ್ಲಿ ಒದ್ರೇನೆ ಬುದ್ಧಿ ಬರೋದು, ಆಗಲಿ ನಿಮಗೆ ಎಂದು ಹೇಳಿ ಹಿಂತಿರುಗಿದೆ. ಮನೆಗೆ ಬಂದಾಗ ಹೆಂಡತಿ, ಪ್ಯಾರ, ಮಗಳು ಎಲ್ಲ ಕಿವಿ ಕಟ್ಟಿದ್ದ ಜಾಗದಲ್ಲಿ ಗುಂಪಾಗಿ ನಿಂತಿದ್ರು. ಹತ್ತಿರ ಹೋದೆ. ಕಿವಿ ಸತ್ತ ರೀತಿಯಲ್ಲಿ ಕೈಕಾಲು ಸೆಟೆದುಕೊಂಡು ಬಿದ್ದಿತ್ತು. ನನಗೆ ಸಿಡಿಲು ಹೊಡೆದಂತಾಯಿತು.
ಏನಾಯ್ತೋ ಎನ್ನುತ್ತಾ ಹತ್ತಿರಕ್ಕೆ ಹೋದೆ. ಹೆಂಡತಿ ಹೇಳಿದ್ಲು, ಕಿವಿಗೆ ಒಂದು ಲೋಟ ಹಾಲು ಹಾಕಲು ಹೋದಾಗ ಬಾಯಲ್ಲಿ ಜೊಲ್ಲು ಸುರಿಸುತ್ತಾ ತಲೆ ಕೊಡವಿಕೊಂಡು ಕೈ ಕೈ ಎಂದು ಕೂಗಿತಂತೆ. ಇದ್ದಕ್ಕಿದ್ದಂತೆ ಓಡಲೆತ್ನಿಸಿ ಸಾಧ್ಯವಾಗದೆ ಕೆಳಗೆ ಬಿದ್ದು ಲಿಬಿ ಲಿಬಿ ಒದ್ದಾಡತೊಡಗಿತಂತೆ. ಆನಂತರ ಕೈಕಾಲು ನೀಡಿಕೊಂಡು ಹೀಗೆ ಬಿದ್ದಿದೆ ನೋಡಿ ಎಂದಳು. ಅವರೆಲ್ಲ ಅದು ಸತ್ತು ಹೋಗಿದೆ ಎಂದು ತಿಳಿದಿದ್ರು. ಎದೆ ಮುಟ್ಟಿ ನೋಡಿದೆ, ಉಸಿರಾಟ ನಿಂತಿರಲಿಲ್ಲ. ಪ್ಯಾರ ತಲೆಗೆ ಕೊಂಚ ತಣ್ಣೀರು ಹಾಕಿದ. ಅವನ ಕಣ್ಣಿನಲ್ಲಿ ನೀರು ಬಂದಿತ್ತು. ಕಿವಿ ಕೊಂಚ ಹೊತ್ತಿನ ಆನಂತರ ಕಣ್ತೆರೆದು ಕುಳಿತುಕೊಂಡಿತ್ತು. ಏ ಕಿವಿ ಎಂದು ಕರೆದೆ. ಯಾರದೂ ಪರಿಚಯವಿಲ್ಲವೆಂಬಂತೆ, ಎಲ್ಲವೂ ಹೊಸದೆಂಬಂತೆ ಅತ್ತಿತ್ತ ನೋಡಿತು. ಮತ್ತೊಮ್ಮೆ ಏ ಕಿವಿ ಎಂದು ಕರೆದು ತಲೆ ಮುಟ್ಟಲು ಹೋದೆ. ನನ್ನ ಕಡೆ ನೋಡಿ ಗುರ್ರ ಎಂದು ಹಲ್ಲು ಕಿರಿಯಿತು. ನಾನು ಬೆಚ್ಚಿ ಬಿದ್ದು ಹಿಂದಕ್ಕೆ ಸರಿದೆ. ಅದರ ತಲೆ ನಿಜಕ್ಕೂ ಕೆಟ್ಟಿದೆ ಎಂದೆನಿಸಿತು. ಏನೋ ಗಾಢವಾದ ತೊಂದರೆ ಸಂಭವಿಸದೆ ಕಿವಿ ನನ್ನ ಕಡೆ ತಿರುಗಿ ಗುರ್ರ ಎನ್ನಲು ಸಾಧ್ಯವೇ ಇಲ್ವಲ್ಲ ಎಂದು ಚಿಂತಿಸಿದೆ. ಏಕೆಂದರೆ ಅದು ಹುಟ್ಟಿ ಕಣ್ಣು ಬಿಟ್ಟಾಗ ಅದು ನೋಡಿದ್ದು ಅದರ ತಾಯಿ ತಂದೆಯನ್ನಲ್ಲ, ನನ್ನ ಮತ್ತು ನನ್ನ ಹೆಂಡತಿಯ ಮುಖವನ್ನು. ನಮ್ಮ ಗುರುತು ಮರೆತ ಮೇಲೆ ಅದಕ್ಕೆ ಜಗತ್ ಸರ್ವವೂ ಮರೆತಂತೆ ತೀರ ಹತಾಶನಾದೆ. ಮಗಳು ಕಿವಿಗೆ ಏನಾಗಿದೆ ಎಂದು ಅಳತೊಡಗಿದ್ಲು. ಇಲ್ಲೇ ಕಟ್ಟಿರಲಿ, ಯಾರೂ ಬಿಚ್ಚಬೇಡಿ, ಏನಾಗುತ್ತೋ ನೋಡೋಣ, ನಾಳೆ ಮೂಡಿಗೆರೆ ಆಸ್ಪತ್ರೆಗೆ ತಗೊಂಡು ಹೋಗ್ತೀನಿ ಎಂದೆ. ತೋಟದ ಬಗ್ಗೆ, ಕಾಡಿನ ಬಗ್ಗೆ, ಹಳ್ಳಿಯ ಬಗ್ಗೆ ಎಲ್ಲ ಬೇಸರ ಬರತೊಡಗಿತು. ಬೆಳಿಗ್ಗೆಯೂ ಕಿವಿ ಸ್ಥಿತಿಯೇ ಹಾಗೆಯೇ ಇತ್ತು. ರಾತ್ರಿ ಇನ್ನೊಮ್ಮೆ ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದು ಒದ್ದಾಡಿತ್ತೆಂದು ಕಾಣುತ್ತದೆ. ಮುಖವೆಲ್ಲ ಜೊಲ್ಲಿನ ಕೆಸರಿನಿಂದ ತುಂಬಿ ಹೋಗಿತ್ತು. ಮುಟ್ಟಲು ಹೋದರೆ ಗುರ್ರ ಎಂದು ಕೋಪಗೊಳ್ಳುತ್ತಿತ್ತು. ನನಗೆ ಇನ್ನೂ ಒಂದು ಭೀತಿ ಆರಂಭವಾಯಿತು. ಏನಾದರೂ ಕಿವಿಗೆ ಹುಚ್ಚು ನಾಯಿಯ ಕಾಯಿಲೆ ತಗಲಿದೆಯೋ ಎಂದು. ಆ ಕಾಯಿಲೆ ಏನಾದರೂ ಆಗಿದ್ದರೆ ಕಿವಿಗೆ ಯಾವುದೇ ಔಷಧಿ ಕೊಡಿಸುವುದು ನಿಷ್ಪ್ರಯೋಜಕವಾಗಿತ್ತು. ಜೊತೆಗೆ ಅದು ಮನೆ ಮಂದಿಯೊಂದಿಗೆಲ್ಲ ಕುಣಿದಾಡಿ ಆಟವಾಡಿತ್ತು. ಚಿಕ್ಕ ಮಗಳಂತೂ ಅದರ ಮಾರುದ್ದ ಕಿವಿಯನ್ನು ಹಿಡಿದುಕೊಂಡು ಜೋತಾಡುತ್ತಾ ಸದಾ ಆಟವಾಡ್ತಾ ಇದ್ಲು. ಆದಷ್ಟು ಬೇಗ ಎಲ್ರಿಗೂ ರೇಬಿಸ್ ಇಂಜೆಕ್ಷನ್ ಕೊಡಿಸಬೇಕಾಗುತ್ತಿತ್ತು. ನನಗೆ ಕಳವಳ, ಭಯ ಎಲ್ಲ ಉಂಟಾಯಿತು. ಪ್ಯಾರನಿಗೆ, ನೋಡೋ, ನೀರು ಕಂಡರೇನಾದರೂ ಇದರ ಹುಚ್ಚು ಕೆದರುತ್ತಾ ಎಂದು ನೀರು ತಂದು ಕೊಡಲು ಹೇಳಿದೆ. ಕಿವಿ ಒಂದೆರಡು ಸಾರಿ ನೀರನ್ನು ಚಪ್ಪರಿಸಿತು. ನನಗೆ ಅರ್ಧ ಜೀವ ಬಂದಂತಾಯಿತು. ಕಿವಿಗೆ ಹುಚ್ಚು ನಾಯಿಯ ರೇಬಿಸ್ ಕಾಯಿಲೆ ಇರಲಾರದೆಂದೆನಿಸಿತು. ಆದರೂ ಇದು ಹುಚ್ಚಿನ ಆರಂಭವೋ ಏನೋ ಎಂಬ ಸಂಶಯ. ಜೋಪಾನವಾಗಿ ಜೀಪಿನಲ್ಲಿ ಕುಳ್ಳಿರಿಸಿಕೊಂಡು ಮೂಡಿಗೆರೆ ಆಸ್ಪತ್ರೆಗೆ ತಂದೆ. ವೆಟರ್ನರಿ ಡಾಕ್ಟರು ಕಿವಿಯ ಬಾಯಿಗೆ ಹಗ್ಗ ಕಟ್ಟಿ ವಿವರವಾಗಿ ಪರೀಕ್ಷಿಸಿದರು. ನಮ್ಮ ಅತ್ಯಂತ ಪ್ರೀತಿಪಾತ್ರ ವ್ಯಕ್ತಿಗೆ ದಾರ ಕಟ್ಟಿ ಪರೀಕ್ಷೆ ಮಾಡಿಸುವುದು ಎಂಥ ಬೇಸರದ ಸಂಗತಿ ಎಂದು ಆಗ ನನಗೆ ಅರಿವಾಯಿತು. ಡಾಕ್ಟರು, ರೇಬಿಸ್ ಕಾಯಿಲೆಯಂತೂ ಅಲ್ಲ, ಮೂರ್ಛೆ ರೋಗ ಏನಾದರೂ ಇದಕ್ಕೆ ಇತ್ತೇ ಎಂದು ಕೇಳಿದರು. ನನಗೆ ಎಷ್ಟೋ ಸಮಾಧಾನವಾಯಿತು. ಮೂರ್ಛೆ ರೋಗ ಏನೂ ಇರಲಿಲ್ಲ ಸರ್, 2-3 ದಿನದ ಹಿಂದೆ ದನದ ಮೂಳೆ ಎಳೆದುಕೊಂಡು ಬಂದು ಹಾಕಿತ್ತು ಎಂದೆ. ಡಾಕ್ಟ್ರು ತುಂಬ ಯೋಚಿಸಿದರು. ನಾನು ಹೇಳಿದ ಸೂಚನೆಗಳಿಂದ ಅವರಿಗೆ ಏನೂ ಸಹಾಯವಾಗಲಿಲ್ಲ. ಏನೋ ಹೊಟ್ಟೆ ಕಾಯಿಲೆ ಇರಬಹುದೆಂದು ಅಸ್ಪಷ್ಟವಾಗಿ ಸೂಚಿಸಿದರು. ಅದರ ಪಾಯಿಖಾನೆಯಲ್ಲಿ ರಕ್ತ, ಮೂಳೆ ಚೂರು ಏನಾದರೂ ಬೀಳುತ್ತಾ ನೋಡಿದ್ದೀರಾ ಎಂದು ಕೇಳಿದರು. ನಾನು ಗಮನಿಸಿರಲಿಲ್ಲ. ಇನ್ನು ಮುಂದೆ ನೋಡುತ್ತೇನೆಂದು ಆಶ್ವಾಸನೆ ಕೊಟ್ಟೆ. ಯಾವುದೋ 1-2 ಔಷಧಿಗಳನ್ನು ಬರೆದುಕೊಟ್ಟರು. ಕಿವಿಯನ್ನು, ಪ್ಯಾರನನ್ನು ಆಸ್ಪತ್ರೆಯಲ್ಲೇ ಬಿಟ್ಟು ಔಷಧಿ ತರಲು ಪೇಟೆ ಕಡೆ ನಡೆದೆ. ದಾರಿಯಲ್ಲಿ ಲಕ್ಷ್ಮಣ ನಡೆದು ಬರುತ್ತಾ ಇರುವುದು ಕಂಡಿತು. ಅವನು ಚಿಕ್ಕ ಮಗುವೊಂದನ್ನು ಎತ್ತಿಕೊಂಡು ಬರುತ್ತಾ ಇದ್ದ. ತಕ್ಷಣ ನನಗೆ ನಿನ್ನೆ ಮಂದಣ್ಣನಿಗೆ ಸಂಭವಿಸಿದ್ದು ಜ್ಞಾಪಕಕ್ಕೆ ಬಂತು. ಕಿವಿಯ ಯೋಚನೆಯಲ್ಲಿ ಅದು ಸಂಪೂರ್ಣ ಮರೆತೇ ಹೋಗಿತ್ತು. ಲಕ್ಷ್ಮಣನನ್ನು ಕೂಗಿ ಕರೆದೆ. ಏನಯ್ಯ ಲಕ್ಷ್ಮಣ, ನಿನ್ನೆ ಮಂದಣ್ಣನನ್ನು ಪೊಲೀಸ್ನವರು ಹಿಡಿದುಕೊಂಡು ಬಂದು ಲಾಕಪ್ಪಿಗೆ ಹಾಕಿದ್ರಂತೆ. ಕಳ್ಳಬಟ್ಟಿ ಶರಾಬು ಮಾಡ್ತಿದ್ದಾರ ಅಂತ ನಾರ್ವೆ ರಾಮಯ್ಯನ ಮನೆಗೆ ರೈಡ್ ಮಾಡಿದ್ರಂತೆ. ಮಂದಣ್ಣನ ಜೇನಿನ ಮಡಕೆಯೇ ಶರಾಬು ಕಾಯಿಸೋ ಕೊಳೆ ಅಂತ ಹೇಳಿ ಹಿಡಿದು ಹೊರಿಸಿಕೊಂಡು ಬಂದಿದ್ದಾರಂತೆ ಎಂದೆ. ಅವನು ಗಾಬರಿಯಿಂದ, ಹೌದೇನು ಸರ್, ನೋಡಿ ಎಂಥ ರಾಸ್ಕಲ್ಗಳು, ಒಳಗಿಂದೊಳಗೆ ಎಂಥ ಹಲ್ಕ ಕೆಲಸ ಮಾಡ್ತಿದ್ದಾರೆ. ನಿಮ್ಮಂಥವರ ಮರ್ಯಾದೆ ಉಳಿಸೋ ಕೆಲಸನ ಸರ್ ಇದು ಎಂದ. ಏನಯ್ಯ, ನನಗೆ ಅವನ ಮಾವನ ಮನೆಯವರ ನಡವಳಿಕೆಯೇ ಒಂಚೂರು ಸರಿ ಬರಲಿಲ್ಲ ಕಣಯ್ಯ. ಇವನು ಏನು ಕಂಡು ಅಲ್ಲಿ ಸಂಬಂಧ ಮಾಡಿದ್ನಯ್ಯ ಎಂದೆ. ನಾನು ಹಿಂದಿನ ದಿನ ನಾರ್ವೆ ರಾಮಯ್ಯನ ಮನೆ ಹತ್ತಿರ ವಿಚಾರಿಸಲು ಹೋದಾಗ ಅವನ ಮಗಳು ರಾಮಿ ವರ್ತನೆ ಕೊಂಚ ಅಸ್ವಾಭಾವಿಕವಾಗಿ ಕಂಡಿತ್ತು. ಮನೆಯವರೆಲ್ಲ ಅಳ್ತಾ ಇದ್ರು, ಅದರ ಪರಿವೇ ಇಲ್ಲದೆ ಆಕೆ ನಸ್ನಗ್ತಾ ಇದ್ಲು. ಲಕ್ಷ್ಮಣ ಹೇಳಿದ, ಮಂದಣ್ಣನ ಹೆಂಡತಿ ರಾಮಿಗೆ ತಲೆ ಸ್ವಲ್ಪ ಸರಿ ಇಲ್ಲ ಅಂತ ಕಾಣ್ತದೆ ಸರ್. ಮುಂಚೆ ಅವಳಿಗೆ ಮೂರ್ಛೆ ರೋಗ ಇತ್ತಂತೆ, ಈಗೇನೂ ಇಲ್ಲ, ಆದರೂ ಒಂಥರ ಆಡ್ತಾಳೆ ಸರ್. ಮಂದಣ್ಣನಿಗೆ ಹೇಳಿದೆ,
ಅದಕ್ಕೆ ಅವನು ತಲೆಗಿಲೆ ಎಲ್ಲ ಸರಿಗಿದೆ, ನನ್ನ ಮದುವೆ ಆಗಬೇಕಂತ ಮನಸ್ಸಿಗೆ ಹಚ್ಚಿಕೊಂಡು ಒಂಥರ ಆಗಿದ್ದಾಳೆ ಅಷ್ಟೇ ಅಂದ. ಊರಿನ ಹುಡುಗರೆಲ್ಲ ರಾಮಿ ರಾಮಿ ಹರಾಮಿ ಅಂತ ಕೆಣಕ್ತಾ ಇದ್ರು ಸರ್ ಅಂದ. ಹೋಗಲಿ, ಈ ಹಲ್ಕ ಮನುಷ್ಯನ ಕತೆ ಏನಾಯಿತು ನೋಡೋಣವೋ, ಪೊಲೀಸ್ನವರಿಗೆ ಏನಾದರೂ ಒಂದು ಮಾತು ಹೇಳೋಣವೋ ಎಂದೆ. ಆ ಜನಕ್ಕೆ ಕಾಸು ಬಿಚ್ಚದೆ ಇವನ್ನ ಎಲ್ಲಿಂದ ಹೊರಕ್ಕೆ ಬಿಡ್ತಾರೆ ಸರ್? ನೋಡಿ ಎಂಥ ತೊಂದರೆ ತಂದಿಟ್ಟ. ನಾ ಹೇಳಿದೆ ಆ ಸಂಬಂಧ ಬೇಡ ಕಣೋ ಅಂತ. ಅವನ ಜಾತಿ ಜನವೇ ಇಲ್ಲ. ಆ ಹುಡುಗಿ ಮದುವೆ ಆಗದಿದ್ರೆ ಅವನ ಜಾತಿ ಹುಡುಗಿ ಭೂಮಂಡಲದ ಮೇಲೆ ಒಂದೂ ಇಲ್ಲ ಅಂತ ಹೇಳಿಬಿಟ್ಟ. ದರಿದ್ರ ನನ್ನ ಮಗ ಎಂದು ಬೈಯುತ್ತಾ ನನ್ನೊಡನೆ ಪೊಲೀಸ್ ಠಾಣೆಗೆ ಬಂದ. ಕರೆ ತಂದ ಮೇಲೆ ಮತ್ತೆ ಠಾಣೆಯಲ್ಲೂ ಮಂದಣ್ಣನಿಗೆ ಒದೆತ ಬಿದ್ದಿದ್ದವೋ ಏನೋ. ಬಂದೀಖಾನೆಯೊಳಗೆ ಕೂರಿಸಿದ್ರು. ಉಚ್ಚವಾಸನೆ ಸಹಿಸಲಸಾಧ್ಯವಾದಂತೆ ಅಲ್ಲಿಂದ ಬರ್ತಾ ಇತ್ತು. ಇನ್ಸ್ಪೆಕ್ಟ್ರು ಹುಬ್ಬು ಗಂಟಿಕ್ಕಿಕೊಂಡು ಬಿಗುಮೋರೆ ಹಾಕಿಕೊಂಡು ಕುಳಿತಿದ್ದ. ನಾನು ಅವನಿಗೆ ಮಂದಣ್ಣ ಅಂಥವನಲ್ಲ ಎಂದು ಮಡಕೆಯೊಳಗೆ ಇದ್ದದ್ದು ಜೇನೆಂದು ಹೇಳಿದೆ. ಇನ್ಸ್ಪೆಕ್ಟರ್, ನಾವೇನು ಬೆರಳು ಚಿಪ್ಪೋ ಮಕ್ಕಳೆಂದು ತಿಳಿದಿದ್ದೀರಾ? ಹಾಗೆ ಸುಮ್ಮನೆ ನಿರಪರಾಧಿಗಳ ಮೇಲೆ ಕೈ ಹಾಕೋಕೆ ನಾವು ಅನ್ನ ತಿಂತೀವಿ ತಿಳಿದುಕೊಳ್ಳಿ ಎಂದ. ಹಾಗಲ್ಲ, ನೀವು ತಪ್ಪು ತಿಳ್ಕೊಂಡು ಆತನನ್ನು ಎಳೆದುಕೊಂಡು ಬಂದಿರಬಹುದು ಅಂತ ಎಂದ ಲಕ್ಷ್ಮಣ. ಓಹೋ, ಹಾಗಂತ ನಿಮಗೆ ಅಷ್ಟೊಂದು ಖಾತರಿ ಇದ್ದರೆ ನಮ್ಮ ಮೇಲೆ ಕೇಸು ಮಾಡಿ ಕೋರ್ಟಿನಲ್ಲಿ ನೋಡ್ಕೊಳ್ತೀವಿ ಎಂದ. ಹಾಗಲ್ಲ, ಕೇಸ್ ಹಾಕೋದಿದ್ರೆ ನಿಮ್ಮ ಹತ್ರ ಯಾಕೆ ಕೇಳೋದಕ್ಕೆ ಬರ್ತಿದ್ವಿ? ವಿಷಯ ಹೀಗಿದೆ ಅಂತ ಹೇಳೋಣ ಅಂತ ಎಂದೆ ನಾನು. ನೋಡ್ರಿ, ನೀವು ಮರ್ಯಾದಸ್ಥರು, ಇದಕ್ಕೆಲ್ಲ ಕೈ ಹಾಕಬೇಡಿ. ಕಳ್ಳಬಟ್ಟಿಯವರ ಸಮಾಚಾರ ನಿಮ್ಗೆ ಗೊತ್ತಿಲ್ಲ ಎಂದು ಇನ್ಸ್ಪೆಕ್ಟರ್ ಎಗರಾಡಿದ. ಅಲ್ಲಿಟ್ಟಿದ್ದ ಮಡಕೆಯಿಂದ ಹಳತಾದ ಮಜ್ಜಿಗೆ ವಾಸನೆ ಉಕ್ಕುತ್ತಿತ್ತು. ಲಕ್ಷ್ಮಣ ಬಹಳ ಹೊತ್ತು ಏನೇನೋ ಮನವಿ ಮಾಡಿಕೊಂಡ. ಮೊನ್ನೆ ತಾನೇ ಮದುವೆಯಾದವನು ಎಂದು ಹೇಳಿದ. ಅದಕ್ಕೆ ಇನ್ಸ್ಪೆಕ್ಟರ್, ಹೌದೌದು ಗೊತ್ತಾಯಿತು ಎಲ್ಲ, ಗಡಿಗೆಗಟ್ಟಲೆ ಕಳ್ಳಬಟ್ಟಿ ಸಮಾರಾಧನೆ ಆಯ್ತಂತೆ, ನೀವು ಹೋಗಿದ್ರೋ ಮದುವೆಗೆ ಎಂದು ರೇಗಿದ. ಅವನ ಕೈಲಿ ಎಲ್ಲ ವಿವರವಾಗಿ ಹೇಳಿಕೆ ಬರೆಸಿಕೊಂಡಿದ್ದೀವಿ. ಯಾರಾದರೂ ಜಾಮೀನು ಕೊಟ್ಟು ಕರ್ಕೊಂಡು ಹೋಗಿ, ಸಮನ್ಸ್ ಬರುತ್ತೆ, ಕೋರ್ಟಿಗೆ ಹಾಜರು ಮಾಡಿ ಎಂದು ಕೊನೆಗೆ ಕಠೋರವಾಗಿ ಹೇಳಿದ. ಮಂದಣ್ಣ ತೀರ ಮಂಕಾಗಿ ಕುಳಿತಿದ್ದ. ನನಗೆ ಪ್ರಜ್ಞೆ ಕಳೆದುಕೊಂಡ ಕಿವಿ ನೆನಪು ಬಂತು. ಲಕ್ಷ್ಮಣ, 1 ನಿಮಿಷ ಹೊರಗಡೆ ಬನ್ನಿ ಸರ್ ಎಂದು ನನ್ನನ್ನು ಕರೆದ. ನಾನು ಅವನೊಡನೆ ಹೊರಬಂದೆ. ಈಗೇನು ಮಾಡೋಣ ಸರ್? ಅವನ ಮಾವನ ಕಡೆಯವರು ಯಾರು ಬಂದು ಬಿಡಿಸಿಕೊಳ್ಳಿ. ನಾವೇನಾರು ಜಾಮೀನಾದರೆ ನಾಳೆ ಎಲ್ಲಾದರೂ ಕಾಡು ಬಿದ್ದ ಅಂದರೆ ನಮ್ಮ ತಲೆ ಮೇಲೆ ಬರುತ್ತಲ್ಲ ಸರ್ ಕೇಸು. ನಾವು ಹಾಗೆಲ್ಲ ಏಕ್ದಮ್ ಮುಂದುವರಿಯೋದು ಬೇಡ. ಇವನು ಶರಾಬು ಮಾಡ್ತಿದ್ನೋ ಏನೋ, ಮಡಕೆ ಒಳಗಿಂದ ಬರೋ ವಾಸನೆ ನೋಡಿದರೆ ಇವರೆಲ್ಲ ಐನಾತಿ ಮಕ್ಕಳು ಅನಿಸುತ್ತೆ ಎಂದು ಹೇಳಿದ. ನನಗೆ ಮಂದಣ್ಣ ಲಾಕಪ್ಪಿನೊಳಗೆ ಕುಳಿತಿದ್ದ ದೃಶ್ಯ ಹೃದಯ ವಿದ್ರಾವಕವಾಗಿ ಕಾಣುತ್ತಿತ್ತು. ಬನ್ನಿ ಬನ್ನಿ, ಇಲ್ಲೇ ನಿಂತರೆ ಆ ಇನ್ಸ್ಪೆಕ್ಟ್ರು ಲಂಚ ಎಳೆಯೋಕಂತ ಇನ್ನಷ್ಟು ಬಿಗಿಯಾಗ್ತಾನೆ ಎಂದು ನನ್ನನ್ನು ದೂಡಿಕೊಂಡು ಪೇಟೆ ಬದಿಗೆ ಕರೆತಂದ. ನೀವು ನಡೀರಿ ಸರ್, ಅವನ ಮಾವನ ಕಡೆಯವರು ಯಾರಾದರೂ ಬಂದು ಬಿಡಿಸ್ಬೋದು. ನೀವು ಊರಿಗೆ ಹೋದವರು ಅವನ ಮಾವನಿಗೆ ಒಂದು ಮಾತು ಹೇಳಿ ಕಳಿಸಿ ಎಂದ. ನನಗೂ ಇದೇ ಸರಿ ಅನ್ನಿಸಿತು. ಈ ಮಂದಣ್ಣನಿಗೆ ಜಾಮೀನಾಗಿ ಮಂದಣ್ಣ ಗೈರು ಹಾಜರಾಗಿ ನಾಳೆ ನಾನು ಕೋರ್ಟು ಮೆಟ್ಟಲು ಹತ್ತಬೇಕಾಗಿ ಬಂದರೆ ಹೆಣ್ಣು ಕೊಟ್ಟ ಮಾವ ಅಂತ ಇರಬೇಕಾದರೆ ಜಾಮೀನು ಕೊಡಲಿ ಅವನು ಎಂದುಕೊಂಡೆ. ಲಕ್ಷ್ಮಣನ ಬುದ್ಧಿ ಚಾಣಾಕ್ಷತೆಗೆ ಮೆಚ್ಚಿದೆ. ಲಕ್ಷ್ಮಣ ಮಗುವನ್ನೆತ್ತಿಕೊಂಡು ಮನೆ ಕಡೆಗೆ ನಡೆದ. ನಾನು ಆಸ್ಪತ್ರೆಗೆ ಹೋಗಿ ಪ್ಯಾರನನ್ನು ಕಿವಿಯನ್ನು ಕರೆದುಕೊಂಡು ಔಷಧಕ್ಕಾಗಿ ಮೂಡುಗೆರೆ ಪೇಟೆ ಬೀದಿಯಲ್ಲಿ ಅಂಗಡಿಯಿಂದ ಅಂಗಡಿಗೆ ತಿರುಗುತ್ತಾ ಇದ್ದೆ. ಡಾಕ್ಟರ್ ಬರೆದುಕೊಟ್ಟ ಔಷಧಿ ಸಿಗಲಿಲ್ಲ. ಅದರ ಬದಲಿಗೆ ಇನ್ನೊಂದಿದೆ ಎಂದು ಯಾವುದೋ ಔಷಧ ಅಂಗಡಿಯವ ತೋರಿಸಿದ. ನಾನು ಪ್ಯಾರನ ಕೈಗೆ ಅದನ್ನು ಕೊಟ್ಟು, ಇದಾದರೆ ಆಗಬಹುದೇ ಅಂತ ಡಾಕ್ಟರನ್ನು ಕೇಳಿಕೊಂಡು ಬೇಗ ಬಾ ಎಂದು ಹೇಳಿ ಔಷಧದ ಅಂಗಡಿ ಎದುರು ಕಾಯುತ್ತಾ ನಿಂತಿದ್ದೆ. ಮೂಡುಗೆರೆ ಪೇಟೆ ಬೀದಿ ನೇರವಾಗಿ ಉದ್ದಕ್ಕೆ ಇಕ್ಕಲುಗಳಲ್ಲೂ ಅಂಗಡಿ ಸಾಲುಗಳಿದ್ದವು. ನಾನು ನಿಂತಲ್ಲಿಂದ ಬೀದಿಯ ಆಚೆ ತುದಿವರೆಗೂ ಕಾಣುತ್ತಿತ್ತು. ಹಾಗೆ ನೋಡುತ್ತಾ ನಿಂತಿರಬೇಕಾದ್ರೆ ಲಕ್ಷ್ಮಣ ಬೀದಿಯ ಆಚೆ ತುದಿಯಲ್ಲಿ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷನಾದ. ನನ್ನ ಜೀಪನ್ನು ನೋಡಿ ನಾನು ಅಲ್ಲೇ ಇರಬಹುದೆಂದು ವೇಗವಾಗಿ ನಡೆದು ಬರ್ತಾ ಇದ್ದ. ಅವನು ಹತ್ತಿರ ಬಂದಾಗ ಉದ್ವೇಗದಿಂದ ನಾನೇ ಮೊದಲು, ಏನಯ್ಯ ಲಕ್ಷ್ಮಣ ಎಂದು ಕೇಳಿದೆ. ಅಯ್ಯಯ್ಯೋ, ಕೆಲಸ ಕೆಟ್ಟೋಗುತ್ತೆ ಸರ್. ಈಗ ಜಾಮೀನು ಕೊಟ್ಟು ಮಂದಣ್ಣನ ನಾವು ಬಿಡಿಸದಿದ್ರೆ 12 ಗಂಟೆ ಹೊತ್ತಿಗೆ ಅವನ ಚಿಕ್ಕಮಗಳೂರು ಜೈಲಿಗೆ ತಗೊಂಡೋಗ್ತಾರಂತೆ. ಪೆಟ್ಟಿಗೆ ಹೆದರಿಕೊಂಡು ಆ ನನ್ನ ಮಗ ಏನೇನು ಹೇಳಲಿಕ್ಕೆ ಕೊಡ್ತಾನೋ. ಶರಾಬು ಕೇಸಿಗೆ 600 ರೂಪಾಯಿ ಜುಲ್ಮಾನೆ, 1 ವರ್ಷ ಸಜಾ ಅಂತೆ ಸರ್ ಎಂದು ಒಂದೇ ಉಸಿರಿಗೆ ಹೇಳಿದ. ನನಗೆ ಆಶ್ಚರ್ಯವಾಯಿತು, ಇವರೆಲ್ಲ ಯಾವ ಥರದ ಮನುಷ್ಯರೆಂದು. ಈಗ ತಾನೇ ಇವನ ತಂಟೆ ಬೇಡ ಅಂತ ಹೇಳಿ ಹೋದವ ಈಗ ಈ ರೀತಿ ಹೇಳ್ತಿದ್ದಾನಲ್ಲ ಎಂದು ಅಂದುಕೊಂಡೆ. ಮತ್ತ್ಯಾಕೆ ನಾನು ನೋಡ್ತೀನಿ ನೀವು ನಡೀರಿ ಅಂತ ನನಗೆ ಹೇಳಿದೆಯೋ ಎಂದೆ. ಹಂಗಲ್ಲ ಸರ್, ಜಾಮೀನು ಕೊಡೋದಕ್ಕೆ ಗೆಜೆಟೆಡ್ ಸರ್ಕಾರಿ ನೌಕರರಾಗಬೇಕಂತೆ ಅಥವಾ ರಸೀತಿ ಪಟ್ಟ ಇರೋ ಆಸ್ತಿವಂತರಾಗಿರ್ಬೇಕಂತೆ ಎಂದ. ನನಗೆ ಒಂದು ಕ್ಷಣ ಇವರೆಲ್ಲ ನನ್ನನ್ನು ಅನವಶ್ಯಕ ವ್ಯೂಹದಲ್ಲಿ
ಸಿಕ್ಕಿಸ್ತಿದ್ದಾರೋ ಎಂದು ಗುಮಾನಿ ಬಂತು. ಏನಾದ್ರಾಗ್ಲಿ, ಸದ್ಯಕ್ಕೆ ಮಂದಣ್ಣ ಒಂದು ಸಾರಿ ಆ ಉಚ್ಚೆಗುಂಡಿಯಿಂದ ಹೊರಬರಲಿ ಎಂದು ಜಾಮೀನು ಕೊಟ್ಟು ಬಿಡಿಸಲು ನಿರ್ಧರಿಸಿದೆ. ಮಂದಣ್ಣನನ್ನು ಹೊರಬಿಟ್ಟಾಗ, ಏನೋ ಮಂದಣ್ಣ, ನನಗೆ ಗೊತ್ತು ನಿನ್ನದೇನೂ ತಪ್ಪಿಲ್ಲ ಅನ್ನೋದು, ಆದರೂ ಹೀಗಾಯ್ತಲ್ಲ ಅಂತ ಬೇಜಾರು. ನಿನ್ನೆ ರಾತ್ರಿ ಏನಾದರೂ ಹೊಡೆದ್ರೇನೋ ಎಂದೆ. ಏನೋ ಆಗೋಯ್ತು ಸರ್. ಒಟ್ಟಿನಲ್ಲಿ ನನಗೆ ಗ್ರಾಚಾರ ಸರಿಯಿಲ್ಲ, ನಿಮ್ಮ ಉಪಕಾರ ಮರೆಯೋದಿಲ್ಲ ಎಂದ. ಅವನ ಗಾಂಭೀರ್ಯ, ಸಂಕಟ ಇತ್ಯಾದಿಗಳನ್ನು ನೋಡಿ ಅವನಿಗೆ ಸನ್ನಿವೇಶ ಅರ್ಥವಾಗಿದೆ ಎಂದು ಸುಮ್ಮನಾದೆ. ಕಿವಿ ನಿಧಾನವಾಗಿ ಚೇತರಿಸಿಕೊಂಡಿತು. ಅದರ ಪಾಯ್ಖಾನೆಯಲ್ಲಿ ರಕ್ತ ಮಿಶ್ರಿತವಾದ ಚೂಪನೆಯ ಮೂಳೆ ಚೂರುಗಳು ಇದ್ದವು. ಡಾಕ್ಟರ್ ಊಹೆ ನಿಜವಾಗಿತ್ತು. ಅಸಾಧ್ಯವಾದ ಯಾತನೆಯನ್ನು ತಡೆಯಲಾರದೆ ಅದು ಈ ರೀತಿ ಪ್ರಜ್ಞೆ ತಪ್ಪಿ ಬೀಳ್ತಾ ಇತ್ತು. ನಾಯಿಗಳು ಮೂಳೆ ಜಗಿಯುವುದು ಸ್ವಾಭಾವಿಕ ಎಂದು ತಿಳಿದಿದೆ. ಆದರೆ ಕಿವಿಗೆ ಆದ ಗತಿ ನೋಡಿ ಇನ್ನು ಅದಕ್ಕೆ ಮೂಳೆಯನ್ನು ತಿನ್ನಲು ಕೊಡಬಾರ್ದು ಎಂದು ನಿರ್ಧರಿಸಿದೆವು. ಅದಕ್ಕೆ ಹುಚ್ಚು ನಾಯಿಯ ರೇಬಿಸ್ ರೋಗ ಇಲ್ಲವೆಂದು ತಿಳಿದ ನನಗೆ ಬಹಳ ಸಮಾಧಾನ ಆಯಿತು. ಈ ನಡುವೆ ಒಂದು ದಿನ ಒಬ್ಬ ಕಾಕಿ ಬಟ್ಟೆಯ ಪೊಲೀಸು ಪೇದೆ ನಮ್ಮ ಮನೆಯ ಮುಂದೆ ಅವತರಿಸಿದ. ಸರ್, ಮುಂಡಾನ ಅನ್ನೋದು ಯಾರಾದರೂ ಇಲ್ಲಿದ್ದಾರಾ ಎಂದ. ಮುಂಡಾನ? ಇಲ್ಲಪ್ಪ, ಮುಂಡಾರ ಅನ್ನೋನೊಬ್ಬ ಕೆಲಸಕ್ಕೆ ಬರ್ತಾ ಇದ್ದಾನೆ ಅಷ್ಟೇ ಎಂದೆ. ಅವನಿಗೆ ಒಂದು ಕೋರ್ಟ್ ಸಮನ್ಸ್ ಇದೆ ಸರ್ ಎಂದ. ಅವನ ಮನೆ ಎಲ್ಲಿದೆಯೋ ಗೊತ್ತಿಲ್ಲಪ್ಪ, ಯಾರನ್ನಾದರೂ ಕೇಳಿದರೆ ಹೇಳಬಹುದು ಎಂದೆ. ಮತ್ತೆ ನೀವು ಜಾಮೀನು ಕೊಟ್ಟಿದ್ದೀರಲ್ಲ ಸರ್ ಎಂದ. ತಕ್ಷಣ ನನಗೆ ಗೊತ್ತಾಯಿತು ಇದು ಮುಂಡಾನ ಅಲ್ಲ, ಮಂದಣ್ಣ ಎಂದು. ಇಂಗ್ಲಿಷ್ನಲ್ಲಿ ಅವನ ಹೆಸರು ಬರೆದುಕೊಂಡು ಅನಂತರ ಪೊಲೀಸಿನವನ ಬಾಯಲ್ಲಿ ಅದು ಕನ್ನಡಕ್ಕೆ ತರ್ಜುಮೆಯಾದಾಗ ಈ ರೀತಿ ರೂಪಾಂತರವಾಗಿದೆ. ಸರಿ, ನನಗೆ ಹೊಸ ತಲೆನೋವು ಒಂದು ಸಿದ್ಧವಾಯಿತು ಎಂದು ನಿರ್ಧರಿಸಿದೆ. ನಿನ್ನ ಈ ಮುಂಡಾನನ ಮಾವ ಇಲ್ಲೇ ಊರೊಳಗೆ ನಾರ್ವೆ ರಾಮಯ್ಯ ಅಂತ ಇದ್ದಾನೆ ಕಣಯ್ಯ, ಅವನನ್ನು ಕೇಳಿ ಯಾವತ್ತು ಹಾಜರಾಗಬೇಕು ಅಂತ ಹೇಳು ಎಂದೆ. ಅದಕ್ಕೆ ಪೊಲೀಸ್ನವನು, ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದೆ ಸರ್, ಆತ ಹೇಳಿದ ಅವನು ಯಾರೋ ನನಗೆ ಗೊತ್ತಿಲ್ಲ, ಸಾವುಕಾರರುಂಟು ಅವನುಂಟು, ಅಲ್ಲೇ ಕೇಳಿಕೋ ಹೋಗು ಎಂದು ಹೇಳಿದೆ ಸರ್ ಎಂದ. ನನಗೆ ವಿಪರೀತ ಬೇಸರ, ಕೋಪ ಎಲ್ಲ ಬಂತು. ಸಮನ್ಸಿಗೆ ರುಜು ಹಾಕಿ ತಗೊಂಡ್ಬಿಡಿ ಸರ್, ಮುಂದಿನ ಸೋಮವಾರ ಕೋರ್ಟಿಗೆ ಹಾಜರು ಮಾಡಿದರೆ ಸಾಕು ಎಂದ. ನನ್ನ ತೋಟ ಕೊಳ್ಳಿಕ್ಕೆ ಯಾರೋ ಮದ್ರಾಸಿನ ಕಡೆ ಚೆಟ್ಟಿಯಾರರು ಉತ್ಸಾಹ ವ್ಯಕ್ತಪಡಿಸಿದರು. ಇಲ್ಲಿಂದ ಬಿಡುಗಡೆಯ ಗಳಿಗೆ ಸನ್ನಿಹಿತವಾಗುತ್ತಿರುವುದನ್ನು ನೋಡಿ ಆನಂದ ತುಂದಿರನಾಗಿದ್ದೆ. ಆದರೆ ಈಗ ಈ ಮುಂಡಾನ ಸರಿಯಾಗಿ ಮುಂಡ ಮುಚ್ಚಿದ್ದ. ಈ ಸಾರಿ ಮಾತ್ರ ನನ್ನ ಮೂರ್ಖತನಕ್ಕೆ ನನಗೇ ಕೋಪ ಬಂದಿತ್ತು. ಲಕ್ಷ್ಮಣ ಆ ದಿನ ವಿನಾಕಾರಣ ನನ್ನನ್ನು ಈ ಮೊಕದ್ದಮೆಯೊಳಗೆ ಸಿಕ್ಕಿ ಹಾಕಿಸಿದ ಎಂದು ಕೋಪಗೊಂಡೆ. ಅದೇ ಕೋಪದಲ್ಲಿ ರುಜು ಹಾಕಿ ಸಮನ್ಸ್ ತೆಗೆದುಕೊಂಡು ನೇರವಾಗಿ ಮೂಡುಗೆರೆ ಜೇನು ಸೊಸೈಟಿಗೆ ನಡೆದೆ. ಲಕ್ಷ್ಮಣ ಆಫೀಸ್ನಲ್ಲಿ ಕೂತಿದ್ದ. ಎಂಥ ಹಲ್ಕ ಪಂಚಾಯತಿಗೆ ಸಿಕ್ಕಿಸಿದ ಲಕ್ಷ್ಮಣ. ಆ ನನ್ನ ಮಗ ಮಂದಣ್ಣ ಜೈಲಿಗೆ ಹೋಗಿದ್ರೆ ವಾಸಿ ಇತ್ತು, ಏನೂ ತೊಂದರೆ ಇರಲಿಲ್ಲ. ಈಗ ನೋಡು, ಈ ಅಯೋಗ್ಯ ಎಲ್ಲೋ ನಾಪತ್ತೆಯಾಗಿ ಪೊಲೀಸರು ಸಮನ್ಸ್ ತೆಗೆದುಕೊಂಡು ಬಂದು ನನ್ನ ಕೈಗೆ ಕೊಟ್ಟಿದ್ದಾರೆ ಎಂದು ಸಮನ್ಸ್ ಚೀಟಿ ತೆಗೆದು ಮೇಜಿನ ಮೇಲೆ ಬಿಸಾಡಿದೆ. ಲಕ್ಷ್ಮಣ ಈ ಸಂಗತಿಯಿಂದ ನಿಜವಾಗಿಯೂ ಬೇಸರಪಟ್ಟ. ನಿಮ್ಮನ್ನು ಸಿಕ್ಕಾಕಿಸ್ಬೇಕಂತ ಎಲ್ಲಾದರೂ ನಾನು ಮಾಡ್ತೀನ ಸರ್? ನಿಮಗೆ ತೊಂದರೆ ಬಂದರೆ ನಮಗೆ ಬಂದಂಗೆ ಅಲ್ವಾ? ಈಗ ನಿಜವಾಗಿಯೂ ಮಂದಣ್ಣ ತಪ್ಪಿಸಿಕೊಂಡಿದ್ದಾನೋ ಅಥವಾ ಪೊಲೀಸರೇ ಹುಡುಕ್ಲಿಲ್ವೋ ತಿಳಿತೀನಿ. ಆ ಕಳ್ಳ ನನ್ನ ಮಗ ಏನಾದರೂ ನಿಜವಾಗಿಯೂ ಕಳ್ಳಾಟ ಆಡಿದರೆ ಒಂದು ಉಪಾಯ ಮಾಡೋಣ. ನಾವಿದ್ದೀವಿ, ಹೆದರಬೇಡ ಅಂತ ಉಪಾಯಾಂತರದಲ್ಲಿ ಅವನ್ನ ಕೋರ್ಟಿಗೆ ಹಾಜರುಪಡಿಸಿ ನೀವು ನಿಮ್ಮ ಜಾಮೀನು ವಾಪಸ್ ತೆಗೆದುಕೊಂಡು ಬಿಡೋರಂತೆ. ಆ ನನ್ನ ಮಗ ಏನಾದರೂ ಸಾಯ್ಲಿ, ಅವನುಂಟು, ಅವನ್ನ ಸಿಕ್ಕಾಕಿಸಿದ ಹೆಣ್ಣು ಕೊಟ್ಟ ಮಾವ ಉಂಟು ಎಂದು ಇತ್ಯರ್ಥ ಕೊಟ್ಟ. ನಾನು ಒಳಗೊಳಗೆ ಏನು ಬೇಕಾದರೂ ಆಗಿರಲಿ, ಮಂದಣ್ಣ ಪ್ರಾಮಾಣಿಕನಾಗಿರಲಿ ಮೋಸಗಾರನಾಗಿರಲಿ, ಈ ಸಾರಿ ಕೋರ್ಟಿಗೆ ಹಾಜರು ಮಾಡಿದಾಗ ನಾನು ಜಾಮೀನು ವಾಪಸ್ ತೆಗೆದುಕೊಂಡೇ ತೀರ್ತೇನೆ. ಎಲ್ಲ ಗೊಂದಲಗಳಿಂದ ಒಂದೇ ಸಾರಿ ವಿಮುಕ್ತನಾಗ್ತೇನೆ ಎಂದು ನಿರ್ಧಾರ ಮಾಡಿಬಿಟ್ಟೆ. ಲಕ್ಷ್ಮಣ ಇಲ್ದಿದ್ರೆ ಈಗ ನನ್ನ ಪರಿಸ್ಥಿತಿ ನಾಯಿ ಪಾಡಾಗ್ತಿತ್ತು ಎಂದೆನಿಸಿತು. ಲಕ್ಷ್ಮಣ ನಾಳೆ ನಾಳಿದ್ದಿನ ಒಳಗೆ ಉಪಾಯದಲ್ಲೂ ಹೆದರಿಸಿಯೋ ಅವನನ್ನು ಕರೆದುಕೊಂಡು ಬರ್ತೇನೆಂದು ಹೇಳಿದ. ವಾಪಸ್ಸು ಮನೆಗೆ ಬರುತ್ತಾ ಇದ್ದಕ್ಕಿದ್ದಂತೆ ಸಂಶೋಧನಾ ಕೇಂದ್ರದೆದುರು ಕರ್ವಾಲೋ ಜ್ಞಾಪಕಕ್ಕೆ ಬಂದರು. ಜೀಪು ನಿಲ್ಲಿಸಿದೆ. ಕರ್ವಾಲೋ ಎಂಥ ಬೇಜವಾಬ್ದಾರಿ ಜನ ಎಂದೆನಿಸಿತು. ಈ ಅಯೋಗ್ಯನನ್ನು ಭಾರಿ ಮಹಾನುಭಾವ ಎಂದು ತಿಳಿದಿದ್ರಲ್ಲ. ಕೇವಲ 4-6 ಹುಳ ಹುಪ್ಪಟೆ ಹಕ್ಕಿಗಳಿಗಾಗಿ ಇಂಥ ಲಫಂಗರನ್ನೆಲ್ಲ ಆತ್ಮೀಯರಾಗಿ ಮಾಡಿಕೊಂಡು, ಬೇಕಾದ್ದಾಗಲಿ ಈ ದಿನ ಹಲವು ವಿಷಯಗಳನ್ನು ಕಟುವಾಗಿ ತಿಳಿಸಿ ಅವರನ್ನು ಅವರ ಭ್ರಾಂತ ಪ್ರಪಂಚದಿಂದ ಹೊರಕೆಳೆಯಲೇಬೇಕು ಎಂದು ದೃಢ ನಿಶ್ಚಯ ಮಾಡಿಕೊಂಡು ಆಫೀಸಿನ ಒಳಗೆ ಕಾಲಿಟ್ಟೆ. ನನ್ನನ್ನು ನೋಡಿದ ಕರ್ವಾಲೋ, ಕಮಾನ್ ಕಮಾನ್ ಮೈ ಡಿಯರ್ ಯಂಗ್ ಮ್ಯಾನ್, ಇಷ್ಟೊಂದಿನ ಎಲ್ಲೋಗಿದ್ರಿ? ಕಾಣಲೇ ಇಲ್ವಲ್ಲ. ನನಗೆ ಯಾವಾಗಲೂ ನಿಮ್ಮ ತೋಟಕ್ಕೆ ಗಿರಾಕಿ ಸಿಕ್ಕು ನೀವು ಎಲ್ಲಿ ಊರು ಬಿಟ್ಟು ಹೋಗ್ತೀರೋ ಅಂತ ಭಯ. ಕಮಾನ್,
ಕುರ್ಚಿ ತಗೊಳ್ಳಿ ಎಂದರು. ತೋಟದ ವಿಷಯ ಎತ್ತಿದ ಕೂಡಲೇ ನನಗೆ ಮನೆ ಕೋಪ ಬಂತು. ಸಾಧಾರಣವಾಗಿ ಕರ್ವಾಲೋ ಬಳಿ ಬಹಳ ತಾಳ್ಮೆ ಮತ್ತು ಶಿಸ್ತಿನಿಂದ ವರ್ತಿಸ್ತಾ ಇದ್ದೆ. ಆದರೆ ಈ ಸಾರಿ ವಿಪರೀತ ಕೋಪ ಬಂದಿತ್ತು. ಸರ್, ಒಂದು ಒಳ್ಳೆ ಪಾರ್ಟಿ ಬಂದಿತ್ತು ಸರ್, ಆದರೆ ನಿಮ್ಮ ಶಿಷ್ಯ ಎಲ್ಲ ಹಾಳು ಮಾಡಿ ಹಾಕಿದ ಸರ್ ಎಂದೆ. ಇಸ್ ಇಟ್? ಸಾರಿ, ನನ್ನ ಮಟ್ಟಿಗೆ ಇದು ಸಂತೋಷದ ವಾರ್ತೆನೇ. ಯಾಕೆಂದರೆ ಇನ್ನೂ ನೀವಿಲ್ಲೇ ಇರೋದ್ರಿಂದ ಅದೆಲ್ಲ ನಿಧಾನಕ್ಕೆ ಹೇಳ್ತೀನಿ ಯಾಕಂತ. ಅದಿರಲಿ, ಯಾವ ಶಿಷ್ಯ, ಯಾಕೆ ಹಾಳು ಮಾಡಿದ? ಈ ಸಂತೋಷದ ಸುದ್ದಿ ಪೂರ್ತಿ ಕೇಳಿ ಸರ್, ಅಷ್ಟೊಂದು ಸಂತೋಷ ಪಡಲ್ಲ ನೀವು ಅಂತ ಕಾಣ್ತದೆ ಎಂದೆ. ಹೇಳಿ ಹೇಳಿ ಎಂದರು. ಈ ಮಂದಣ್ಣ ನೋಡಿ ಸರ್, ಎಂಥ ಕೆಲಸ ಮಾಡಿದ್ದಾನೆ. ಅವನ ಮಾವನ ಮನೆಯಲ್ಲಿ ಹನಿಮೂನ್ ಮಾಡ್ತಾ ಬಟ್ಟಿ ಶಾಲೆ ಕಾಯಿಸ್ಕೊಂಡಿದ್ದಂತೆ. ಪೊಲೀಸ್ನವ್ರು ರೈಡ್ ಮಾಡಿದಾಗ ಮಂದಣ್ಣ ಒಂದು ಜೇನುತುಪ್ಪದ ಮಡಿಕೆಯಲ್ಲಿ ಏನನ್ನೂ ಇಟ್ಟಿದ್ದಂತೆ. ನಾನು ನೋಡಿದ್ದೆ ಅದನ್ನು. ದುರ್ನಾತ ಬರ್ತಿತ್ತು. ಪೊಲೀಸ್ನವ್ರು ಹಿಡ್ಕೊಂಡು 4 ಬಾರಿಸಿದ್ರಂತೆ. ಮಂದಣ್ಣ ಅದು ತನ್ನದೇ ಅಂತ ಹೇಳಿದ್ನಂತೆ. 4 ಒದ್ದು ತಗೋಬಂದು ಲಾಕಪ್ಪಿಗೆ ಹಾಕಿದ್ರು. ಕೇಸ್ ದಾಖಲು ಮಾಡಿಕೊಂಡು ಹೇಳಿಕೆ ತಗೊಂಡಿದ್ದಾರೆ. ನಾನು ಅನ್ಯಾಯ ಲಾಕಪ್ಪಿನೊಳಗೆ ಉಚ್ಚೆಗುಂಡಿಲಿ ಕೂತಿದ್ದಾನಲ್ಲ ಅಂತ ಜಾಮೀನು ಕೊಟ್ಟು ಬಿಡಿಸಿದೆ. ಪುವರ್ ಫೆಲೋ, ಅವನಿಗೊಂದು ಕೆಲಸ ನೋಡಬೇಕು ಎಂದರು. ಏನು ಪುವರ್ ಫೆಲೋ ಸರ್? ಅವನಿಗೆ ಜಾಮೀನು ಕೊಟ್ಟಿದ್ದೆ ತಪ್ಪಾಗಿ ಹೋಯಿತು. ಈಗ ಅವನು ಎಲ್ಲೋ ತಪ್ಪಿಸಿಕೊಂಡು ಹೋಗಿದ್ದಾನೆ. ನಾನು ತೋಟ ಮಾರಾಟ ಮಾಡೋದಕ್ಕೆ ಮಾತುಕತೆಗೆ ಬೆಂಗಳೂರಿಗೆ ಹೋಗಬೇಕಿತ್ತು. ಇಲ್ಲಿ ಪೊಲೀಸ್ನವರು ನನಗೆ ಸಮನ್ಸ್ ಜಾರಿ ಮಾಡಿ ಹೋಗಿದ್ದಾರೆ. ನಾನೀಗ ಸಿಕ್ಕಾಕಿಕೊಂಡಿದ್ದೇನೆ. ಸ್ವಲ್ಪನೂ ಮಾನ ಮರ್ಯಾದೆ ಇಲ್ಲ ಸರ್ ಅವನಿಗೆ. ಎಲ್ಲ ಬಿಟ್ಟು ಶರಾಬು ಕೇಸಿನಲ್ಲಿ ಸಿಕ್ಕಿ ಎಂದೆ. ಅಷ್ಟರಲ್ಲಿ ಕರ್ವಾಲೋ, ತಡೀರಿ, ಮಂದಣ್ಣ ಶರಾಬು ಮಾಡ್ತಿದ್ದದ್ದು ಹೌದು ಎಂದರು. ಅವನಿಗೆ ಜಾಮೀನು ಕೊಟ್ಟು ಬಿಟ್ಟ ನಂತರ ಹೇಳಿದೆ ಸರ್, ನಡೆದದ್ದೇನು ಸರಿಯಾಗಿ ಹೇಳು ಅಂತ. ಅವನೇ ಇಟ್ಟಿದ್ದನಂತೆ ಮಡಿಕೆಯಲ್ಲಿ 1/2 ಮಡಕೆ ಜೇನುತುಪ್ಪ. ಹುಳಿ ಬಂದು ಕೆಟ್ಟೋಗಿತ್ತಂತೆ. ಹುಳಿ ಬಂದಿದೆ, ಎಸೆದು ಬಿಡೋಣ ಅಂತ ಹೇಳಿದ್ನಂತೆ. ಅದಕ್ಕೆ ಅವನ ಬಾವಮೈದರು ಮಾವ ಎಲ್ಲ ಸೇರಿ ಹೋಗೋ ಎಸಿತಾನಂತೆ. ಹೈ ಕ್ಲಾಸ್ ಶರಾಬಾಗುತ್ತೆ ಅದರಲ್ಲಿ ಬಿಡು ಅಂತ ದಬಾಯಿಸಿದ್ರಂತೆ ಎಂದೆ. ಕರ್ವಾಲು ಹೇಳಿದರು, ನೀವು ಇವನ್ನ ಬಿಡಿಸಿ ಉಪಕಾರ ಮಾಡಿದ್ರಿ ಮಹಾರಾಯರೇ. ಹಾಗೆ ಪೊಲೀಸ್ನವರಿಗೆ ಒಂದು ಮಾತು ಹೇಳಿ ಚಾರ್ಜ್ ಶೀಟ್ ತೆಗೆಸಿ ಹಾಕಿ ಬಿಡಲಾಗೋದಿಲ್ವೇ? ಪಾಪ ಅವಂದೇನು ತಪ್ಪಿಲ್ವಲ್ಲ ಎಂದರು. ಕರ್ವಾಲೋರಿಗೆ ಇನ್ನೂ ಪರಿಸ್ಥಿತಿಯ ಗಾಂಭೀರ್ಯ ಅರಿವಿಗೆ ಬಂದಿರಲಿಲ್ಲ. ಸುಮ್ಮನೆ ಕತೆ ಕೇಳುವಂತೆ ನಾನು ಹೇಳಿದ್ದನ್ನು ಕೇಳ್ತಾ ಇದ್ರು. ಅಲ್ಲ ಸರ್, ನೀವೇನು ಹೇಳ್ತಿದ್ದೀರಿ ತಿಳಿಲಿಲ್ಲ. ಮಂದಣ್ಣ ಎಲ್ಲ ಹೇಳಿಕೆ ಕೊಟ್ಟು ಬಿಟ್ಟಿದ್ದಾನೆ ಸರ್. ಚಾರ್ಜ್ ಶೀಟನ್ನು ಕೋರ್ಟಿಗೆ ಕಳಿಸಿ ಕೋರ್ಟಿಂದ ಸಮನ್ಸು ಬಂದಿದೆ ಸರ್. ಈ ಕೇಸ್ ಏನಾದರೂ ಸಾಬೀತಾದರೆ ಅವನಿಗೆ ಕೊನೆ ಪಕ್ಷ 1 ವರ್ಷ ಸಜಾ, 600 ರೂಪಾಯಿ ದಂಡ ಗ್ಯಾರಂಟಿ ಸರ್ ಎಂದೆ. ಈವರೆಗೂ ಸುಮ್ಮನೆ ಲೋಕಾಭಿರಾಮವಾಗಿ ನನ್ನ ಮಾತನ್ನು ಕೇಳುತ್ತಿದ್ದ ಕರ್ವಾಲೋ ಈ ಮಾತನ್ನು ಕೇಳಿದ ಕೂಡಲೇ ಕುಗ್ಗಿ ಭೂಮಿಗೆ ಇಳಿದು ಹೋದರು. ವಾಟ್? ಏನಂದ್ರಿ? ಇಂಪಾಸಿಬಲ್, ನಾನ್ಸೆನ್ಸ್, ಸಾಧ್ಯವೇ ಇಲ್ಲ ಎಂದು ಎಂತೆಂಥದ್ದು ಉದ್ಗಾರಗಳನ್ನು ಗೊಣಗಿ ಕೊನೆಗೆ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡ್ರು. ನನಗೆ ಕೊಂಚ ಸಮಾಧಾನ ಆಯಿತು. ಎಲ್ಲ ಭಾರವನ್ನೂ ನಾನು ಹೊತ್ತುಕೊಂಡು ತಿರುಗುತ್ತಿದ್ದಂತೆ ಈವರೆಗೆ ನನಗೆ ಭಾಸವಾಗಿತ್ತು. ಈಗ ಕರ್ವಾಲೋ ತಲೆಯ ಮೇಲೆ ಕೈ ಹೊತ್ತು ಕುಳಿತ ನಂತರ ಆ ತೂಕ ಅರ್ಧ ಇಳಿದಂತಾಯಿತು. ನಾನು ಸಹ ಚಿಂತಾಕ್ರಾಂತನಾಗಿ ಯೋಚಿಸುತ್ತಾ ಕುಳಿತಂತೆ ನಟಿಸಿದೆ. ಕರ್ವಾಲೋ ಒಂದು ನೀಳ ನಿಟ್ಟುಸಿರು ತೆಗೆದುಕೊಂಡು ಮಾತಾಡಿದರು. ಮೈ ಡಿಯರ್ ಯಂಗ್ ಮ್ಯಾನ್, ನಿಮಗೆ ಕೆಲವು ವಿಷಯ ಕೆಲವು ಕಾರಣಗಳಿಂದ ಈಗ ಹೇಳಲಾರೆ. ನೀವು ಮಾಡಬೇಕಾದ್ದು ಈಗ ಸುಮ್ಮನೆ ಕಾಯಬೇಕು. ಈಗ ಸದ್ಯಕ್ಕೆ ಮಂದಣ್ಣನನ್ನು ಹೇಗಾದರೂ ಮಾಡಿ ನಾವು ಪಾರು ಮಾಡಬೇಕು. ಜುಲ್ಮಾನೆ 600 ಅಲ್ಲ, 6000 ಆದರೂ ನಾನು ಕೊಡ್ತೀನಿ. ಸಜಿಗಿಜಿಯಾಗಿ 1 ವರ್ಷ ಜೈಲಿಗೆ ಹೋದರೆ ನನ್ನ ಕತೆ ಮುಗಿದಂತೆ. ಇಲ್ಲಿ ಬನ್ನಿ ಎಂದು ನನ್ನನ್ನು ಹತ್ತಿರ ಕರೆದು, ನೋಡಿ, ಇದು ನಾನು ನಿಮಗೆ ಒಪ್ಪಿಸ್ತಿರುವ ಜವಾಬ್ದಾರಿ. ನಾನು ಚಿಕ್ಕಮಗಳೂರಿನ ಅತ್ಯಂತ ಮುಖ್ಯ ಕ್ರಿಮಿನಲ್ ಲಾಯರಿಗೆ ಒಂದು ಕಾಗದ ಕೊಡ್ತೀನಿ. ಪ್ರೊಫೆಸರ್ ಸಿರಿಲ್ ಗೊನ್ಸಾಲ್ವೆನ್ಸ್ ಅಂತ. ಅವರಿಗೆ ಹೇಳಿ, ಫೀಸು ಅಕ್ಷರಶಃ ನಿಮಗೆ ತೋಚಿದಷ್ಟು ಕೇಳಿ. ಮಂದಣ್ಣನನ್ನು ನೀವು ಪಾರು ಮಾಡಲೇಬೇಕು ಅಂತ. ಇಷ್ಟು ಮಾಡಿ. ಬಹಳ ಬೇಗ ನಿಮಗೆ ಮುಂದಿನದೆಲ್ಲ ಹೇಳ್ತೇನೆ. ನಿಮಗೆ ಬೇರೊಂದು ಪ್ರಪಂಚದ ಸಂಗತಿಗಳನ್ನೆಲ್ಲ ಹೇಳಬೇಕಾಗಿದೆ ಎಂದರು. ನನಗೆ ತಲೆ ಗಿರಿಗಿರಿ ತಿರುಗತೊಡಗಿತು. ಕರ್ವಾಲೋರನ್ನು ಅವರ ಭ್ರಾಂತ ಪ್ರಪಂಚದಿಂದ ಹೊರಗೆಳೆಯಬೇಕೆಂದು ನಿಶ್ಚಯಿಸಿಕೊಂಡು ಬಂದಿದ್ದೆ. ಮಂದಣ್ಣನನ್ನು ಉಪಾಯಾಂತರದಿಂದ ಪೊಲೀಸರಿಗೆ ಒಪ್ಪಿಸಿ ನಾನು ಕೈ ತೊಳೆದುಕೊಂಡು ಬಿಡಬೇಕೆಂದು ಒಂದು ವ್ಯೂಹ ರಚಿಸಿಕೊಂಡಿದ್ದೆ. ಈಗ ಕರ್ವಾಲೋ ಹೀಗನ್ನುತ್ತಿದ್ದಾರೆ. ನನಗೆ ವಿಪರೀತ ಗೊಂದಲ ಆರಂಭವಾಯಿತು. ಈ ಕರ್ವಾಲೋ ಮಹಾ ಬೆಪ್ಪು ತಕಡಿರಬಹುದೇ ಎಂಬ ಸಂಶಯ ಒಂದು ಸುಳಿದು ದಿಗಿಲೂ ಆಗತೊಡಗಿತು. ನೋಡಿ, ನಾನೆಲ್ಲ ವಿಷಯ ತಿಳಿಸ್ತೇನೆ ನಿಧಾನಕ್ಕೆ. ನಿಮಗೊಬ್ಬರಿಗೆ ಮಾತ್ರ ಅದು ಸರಿಯಾಗಿ ಅರ್ಥವಾಗುತ್ತೆ. ಅದಕ್ಕೆ ನಾನು ನಿಮ್ಮ ಬೆನ್ನು ಹತ್ತಿರೋದು. ಇನ್ನು ಯಾರಿಗಾದರೂ ಹೇಳಿದರೆ ನನ್ನನ್ನು ಹುಚ್ಚನೆಂದು ಕೂಡಲೇ ಪರಿಗಣಿಸ್ತಾರೆ. ಯಾವುದೋ ಒಂದು ಸೂಚನೆಗೆ, ಕನ್ಫರ್ಮೇಷನ್ಗೆ ಕಾಯ್ತಿದ್ದೇನೆ.
ಅಲ್ಲಿವರೆಗೆ ನೀವು ಸಹ ನನ್ನನ್ನು ಮೂರ್ಖ ಈಡಿಯಟ್ ಅಂತಾನೆ ತಿಳಿದುಕೊಂಡ್ರೂ ಪರವಾಗಿಲ್ಲ. ಆದರೆ ಈಗ ನಿಮಗೆ ಒಪ್ಪಿಸಿರೋ ಕೆಲಸನ ಮಾತ್ರ ದಯಮಾಡಿ ಚಾಚು ತಪ್ಪದೆ ಮುಗಿಸಬೇಕು ಎಂದು ಹೇಳಿ ಒಂದು ಲೆಟರ್ ಹೆಡ್ ತೆಗೆದುಕೊಂಡು ಗೊನ್ಸಾಲ್ವೆಸ್ಗೆ ಕಾಗದ ಬರೆಯತೊಡಗಿದರು. ಕಾಗದ ಕೊಟ್ಟ ನಂತರ, ನೋಡಿ, ಈಗ ಚೆಕ್ ಪುಸ್ತಕ ತಂದಿಲ್ಲ, ನೀವು ಚಿಕ್ಕಮಗಳೂರಿಗೆ ಹೋಗ್ತಾ ಇಲ್ಲಿಗೆ ಬನ್ನಿ, ಚೆಕ್ ಕೊಡ್ತೀನಿ, ಎಷ್ಟು ಹಣ ಬೇಕಾದರೂ ಡ್ರಾ ಮಾಡಿ, ನನ್ನ ಅಕೌಂಟ್ನಲ್ಲಿ ಇಲ್ದಿದ್ರೆ ತಿಳಿಸಿ, ಟ್ರಾನ್ಸ್ಫರ್ ಮಾಡಿಸ್ತೇನೆ ಎಂದರು. ನನಗೆ ಇವರು ಯಾವುದಾದ್ರೂ ಕಳ್ಳ ಸಾಗಾಣಿಕೆ ವ್ಯವಹಾರದಲ್ಲಿ ತೊಡಗಿದ್ದಾರೆಯೇ ಅಥವಾ ವಿದೇಶಿ ಏಜೆಂಟೇ ಅನ್ನುವುದರಿಂದ ಹಿಡಿದು ಮಂದಣ್ಣ ಏನಾದರೂ ಅವತಾರ ಪುರುಷನೇ ಅನ್ನುವವರೆಗೆ ಎಲ್ಲ ಬಗೆಯ ಗುಮಾನಿ ಸಂಶಯಗಳು ಸುಳಿದು ಹೋದವು. ಹಣದ ವಿಷಯ ಇರಲಿ ಸರ್, ಎಷ್ಟು ಹಣ ಬೇಕಾದರೂ ಖರ್ಚು ಮಾಡ್ತೇನೆ ಅಂತ ನೀವೇನಾದರೂ ಹೀಗೆ ಬಾಯಿ ಬಿಟ್ಟರೆ ಆಮೇಲೆ ಬೇರೆ ಬೇರೆ ಥರದ ಕಾಂಪ್ಲಿಕೇಶನ್ಗಳು, ತೊಂದರೆಗಳು ಆರಂಭವಾಗ್ತದೆ ಸರ್. ಸಮಸ್ಯೆ ಈಗಾಗಲೇ ಜಟಿಲವಾಗಿರೋದು ಇನ್ನೂ ಜಟಿಲವಾಗುತ್ತೆ ಸರ್. ದಯವಿಟ್ಟು ಇನ್ನೆಲ್ಲೂ ಹೀಗೆ ಹೇಳಬೇಡಿ ಎಂದೆ. ಪೊಲೀಸರು, ನಾರ್ವೆ ರಾಮಯ್ಯ ಇವರೆಲ್ಲರಿಗೂ ಈ ವಿಷಯದ ಸುಳಿವು ಸಿಕ್ಕರೆ ಹಬ್ಬ ಹುಡಿ ಹಾರಿಸದೆ ಬಿಡುವುದಿಲ್ಲ ಎಂದೆನಿಸಿತು. ನೋನೋ, ನಿಮ್ಮೊಬ್ಬರಿಗೆ ಮಾತ್ರ ನನ್ನ ಭಾಷೆ ಅರ್ಥ ಆಗೋದು, ಯೋಚನೆ ಮಾಡಬೇಡಿ ಎಂದರು. ಬರ್ತೀನಿ ಸರ್ ಎಂದು ಹೊರಬಂದಾಗ ಗೂಬೆ ಮೊರೆಯ ನಾಗರಾಜ ನನ್ನ ಕಡೆ ಓರೆಗಣ್ಣಿನಿಂದ ನೋಡ್ತಾ ಇದ್ದ. ಪ್ರಭಾಕರ್ ಇದ್ದಾರೇನ್ರಿ ಎಂದು ಕೇಳಿದೆ. ಇಲ್ಲ, ಅವರು ವಾರಕ್ಕೆ ಒಂದೇ ದಿನ ಬರೋದು ಎಂದ. ಬಂದರೆ ನಾನು ಕೇಳಿದೆ ಅಂತ ಒಂದು ಮಾತು ಹೇಳಿ ಎಂದು ಹೊರಬಿದ್ದೆ. ಕರ್ವಾಲ ಜೊತೆ ಮಾತಾಡಿದ್ದು ಬಹಳ ಒಳ್ಳೆಯದಾಯ್ತೆನಿಸಿತು. ಅವರು ನೀಡಿದ ಆರ್ಥಿಕ ಮತ್ತು ನೈತಿಕ ಧೈರ್ಯ ನನ್ನಲ್ಲಿ ಒಂದು ಹೊಸ ಹುರುಪನ್ನು ತಂದಿತ್ತು. ಜೊತೆಗೆ ನಮ್ಮೆಲ್ಲ ಕ್ರಿಯೆಯ ಹಿಂದೆ ಯಾವುದೋ ರಹಸ್ಯತಮ ಮಹದುದ್ದೇಶ ಹೊಂದಿದೆ ಎಂದು ಬೇರೆ ಹೇಳಿ ನನ್ನ ಸಾಹಸ ಪ್ರಿಯತೆಗೆ ರೋಮಾಂಚನ ಉಂಟು ಮಾಡಿದ್ದರು. ನನಗೆ ನನ್ನ ಸುತ್ತಲಿನ ಪರಿಸರ, ಜನ, ಕಾನೂನು, ಪೊಲೀಸರು ಇವರೆಲ್ಲ ಎಂಥ ಜಡತ್ವವನ್ನು, ತಮಸ್ಸನ್ನು ಉಂಟು ಮಾಡಿದ್ರೆಂದರೆ ಇವುಗಳಿಂದ ಮುಕ್ತನಾಗಲು ಅದು ಭ್ರಾಂತಿಯಾದರೂ ಸರಿ ಕರ್ವಾಲೋರನ್ನು ಹಿಂಬಾಲಿಸಲು ತಯಾರಾಗಿದ್ದೆ. ಕರ್ವಾಲೋ ನನಗೆ ಜವಾಬ್ದಾರಿ ಒಪ್ಪಿಸಿದ ನಂತರ ನನಗೆ ಅನವಶ್ಯಕ ಗಾಬರಿ ಆರಂಭವಾಯಿತು. ಸಾಯಂಕಾಲದ ಹೊತ್ತಿಗೆ ಲಕ್ಷ್ಮಣ ಮಂದಣ್ಣನೊಂದಿಗೆ ಮನೆಗೆ ಬಂದ. ಮಂದಣ್ಣ ಪೊಲೀಸರಿಗೆ ವಿಳಾಸ ಕೊಡು ಹೋದಾಗ, ಸಾಕು ಬಿಡೋ, ದೊಡ್ಡವರೆಲ್ಲ ನಿನ್ನ ಜಾಮೀನ್ಗಿರ್ಬೇಕಾದ್ರೆ ನಮ್ಗ್ಯಾಕೋ ನಿನ್ನ ವಿಳಾಸ ಅಂತ ಹೇಳಿ ಕಳಿಸಿಬಿಟ್ರಂತೆ ಸರ್. ಹಾಗಾಗಿ ಇವನ ವಿಳಾಸ ಇಲ್ಲದೆ ಸಮನ್ಸ್ಗೊಂಡು ನಿಮ್ಮ ಹತ್ತಿರ ಬಂದಿದ್ದಾನೆ ಅಂತ ಎಂದು ಲಕ್ಷ್ಮಣ ಹೇಳಿದ. ಸರಿಯಪ್ಪ ಅಂತ ಹೇಳಿ ಮಂದಣ್ಣನನ್ನು ಮಾರನೇ ದಿನ ಕರೆದುಕೊಂಡು ಪ್ರಭಾಕರ್ನೊಡನೆ ಗೊನ್ಸಾಲ್ವೆಸ್ ಹತ್ರ ಹೋದೆ. ಖ್ಯಾತ ವಕೀಲರಾದ ಗೊನ್ಸಾಲ್ವೆಸ್ ಮೊದಲಿಗೆ ಶರಾಬಿನ ಕೇಸುಗಳಲ್ಲಿ ತಾವು ವ್ಯವಹರಿಸುವುದೇ ಇಲ್ಲವೆಂದು ಹೇಳಿಬಿಟ್ರು. ನಾನು ಕರ್ವಾಲೋರವರ ಹೆಸರನ್ನು ಕೂಡಲೇ ಪ್ರಸ್ತಾಪ ಮಾಡಿ ಕರ್ವಾಲೋರವರ ಕಾಗದ ಕೊಟ್ಟ ನಂತರವೇ ಅವರು ನಮಗೆ ಮಾತನಾಡಲು ಕುರ್ಚಿ ಕೊಟ್ಟು ಕೂರಿಸಿದರು. ನಡೆದುದನ್ನೆಲ್ಲ ಸವಿವರವಾಗಿ ಕೇಳಿಕೊಂಡ್ರು. ಮಂದಣ್ಣ ಪೊಲೀಸರ ಬಳಿ ಕೊಟ್ಟಿರುವ ಹೇಳಿಕೆಯನ್ನು ಕೇಳಿಕೊಂಡ ನಂತರವೇ ಅವರು ಕೊಂಚ ಚಿಂತಾಕ್ರಾಂತರಾದರು. ಯಾಕಂದರೆ ಮಂದಣ್ಣ ಅಧಿಕೃತವಾಗಿ ಜೇನು ಸಾಕಾಣೆಯನ್ನಾಗಲಿ ಜೇನುತುಪ್ಪದ ಮಾರಾಟವನ್ನಾಗಲಿ ಕೈಗೊಂಡಿರುವುದಕ್ಕೆ ಯಾವ ಸಾಕ್ಷ್ಯವೂ ಇರಲಿಲ್ಲ. ಶರಾಬಿನ ಕೊಳೆಯಿದ್ದ ಮಡಕೆಯನ್ನು ತನ್ನದೇ ಎಂದು ಮಂದಣ್ಣ ನಿರ್ವಿವಾದ ಹೇಳಿಕೆ ಕೊಟ್ಟು ಬಿಟ್ಟುದರಿಂದ ಆ ಬಗ್ಗೆ ಇನ್ನೇನು ಮಾಡುವಂತೆ ಇರಲಿಲ್ಲ. ಅವರು ಚಿಂತಾಕ್ರಾಂತರಾದ ಕೂಡಲೇ ನನಗೆ ಗಾಬರಿ ಆರಂಭ ಆಯಿತು. ಯಾಕಂದರೆ ಕರ್ವಾಲೋ ನಮ್ಮ ಕಾರ್ಯದ ಹಿಂದೆ ಮಹದುದ್ದೇಶಗಳನ್ನು ಆರೋಪಿಸಿದರು. ನನಗೆ ಆ ಬಗ್ಗೆ ಬಹಳ ನಂಬಿಕೆ ಏನು ಬಂದಿರಲಿಲ್ಲ. ಅನೇಕ ಬಾರಿ ಕರ್ವಾಲೋ ಅತ್ಯಂತ ಕ್ಷುದ್ರವಾದದ್ದನ್ನು, ಸಾಮಾನ್ಯವಾದದ್ದನ್ನೆಲ್ಲ ಪರಮಾದ್ಭುತ ಮತ್ತು ಅತಿ ಮುಖ್ಯ ಎಂದು ವಿವರಿಸ್ತಾ ಇದ್ರು. ಹಾಗಾಗಿ ನಾನು ಅವರ ಮಾತಿಗೆ ಗೌರವ ಕೊಟ್ಟಿದ್ದೇನೆ ಹೊರತು ಬಹಳ ನಂಬಿರಲಿಲ್ಲ. ಆದರೆ ಈಗ ಮಂದಣ್ಣನನ್ನು ಪಾರು ಮಾಡಬೇಕೆಂದು ಪಣ ತೊಟ್ಟು ಮೇಲೆ ಅದನ್ನು ಪೂರೈಸುವುದು ಮರ್ಯಾದೆಯ ಪ್ರಶ್ನೆಯಾಗಿ ಹೋಗಿತ್ತು. ಗೊನ್ಸಾಲ್ವೆಸ್ ಬಹಳ ಹೊತ್ತು ಆಲೋಚನೆ ಮಾಡಿ ಅನಂತರ ಮಂದಣ್ಣ ಜೇನು ಕೆಲಸಗಾರ ಎಂದು ಏನಾದರೂ ದಾಖಲೆಗಳಿದ್ದರೆ ತೆಗೆದುಕೊಂಡು ನಾಳೆ ಬನ್ನಿ ಎಂದು ಹೇಳಿದರು. ಮಂದಣ್ಣ ಈ ಬಗ್ಗೆ ಏನೇನೂ ಕೆಲಸಕ್ಕೆ ಬಾರದ ಸಂಗತಿಗಳನ್ನೆಲ್ಲ ವಟಗುಟ್ಟಿದ್ದ. ಗೊನ್ಸಾಲ್ವೆಸ್ ರವರ ಎದುರು ಅಸಂಬದ್ಧವಾಗಿ ಆಣೆ ಭಾಷೆಗಳನ್ನೆಲ್ಲ ಹಾಕಿದ. ಅವನ ಚರ್ಯೆಗೆ ಅವರು ನಸುನಕ್ಕು ಅವನ ಮಾತನ್ನು ಅಲಕ್ಷಿಸಿದರು. ನಾನವರ ಆಫೀಸ್ನಿಂದ ಈಚೆಗೆ ಬಂದು, ಮಂದಣ್ಣ, ನೀನು ಬಾಯಿ ಮುಚ್ಕೋತೀಯ ಇಲ್ವೋ? ಅವನ ಮನೆಯಲ್ಲಿದ್ದ ಕೊಳೆ ಮಡಿಕೆ ನಿನ್ನದೇ ಅಂತ ಹೇಳಿಕೆ ಕೊಟ್ಟಿದ್ದೀಯಾ? ಈಗ ಕೆಲಸಕ್ಕೆ ಬಾರದ ಸಂಗತಿ ಬೊಗಳ್ತಾ ಇದೆಯಾ? 1 ವರ್ಷ ಸಜಾ ಆಗಿ ರಾಗಿ ಮುದ್ದೆ ಖಂಡಿತ ತಿಂತೀಯ ನೀನು ಎಂದು ಕೋಪದಿಂದ ಬೈದೆ. ಇವನು ಕೋರ್ಟಿನಲ್ಲಿ ಬಾಯಿಗೆ ಬಂದಂತೆ ಹೇಳಿ ನಮಗೆ ತಲೆಗೆ ತಂದಿರ್ತಾನೆ ನೋಡಿಬೇಕಾದ್ರೆ ಎಂದು ಪ್ರಭಾಕರ ಹೇಳಿದ. ನನಗೂ ಹೌದೆನ್ನಿಸಿ ಇನ್ನಷ್ಟು ಕೋಪ ಬಂತು. ಅವನ ಕಡೆ ತಿರುಗಿ, ಮರಯ, ಇದೊಂದು ಸಾರಿ ಬಾಯಿ ಮುಚ್ಚಿಕೊಂಡು ಹೇಳಿದಂತೆ ಕೇಳು, ಆಮೇಲೆ ನೀನು ಫಾಶಿಗೆ ಹೋದರೂ ಕೂಡ ನಾನು ತಂಟೆಗೆ ಬರೋಲ್ಲ ಎಂದೆ.
ಮೂಡಿಗೆರೆಯಲ್ಲಿ ನನಗೆ ತುರ್ತು ಕೆಲಸ ಇದ್ದುದರಿಂದ ಮಾರನೇ ದಿನ ಮಂದಣ್ಣನ ಕರೆದುಕೊಂಡು ಗೊಂಜಾಲ್ವೆಸ್ರ ಬಳಿ ಹೋಗಲು ಪ್ರಭಾಕರ್ನಿಗೆ ಹೇಳಿ ಮಂದಣ್ಣನಿಗೆ ಕೆಲಸಕ್ಕಾಗಿ ಮಂತ್ರಿಗಳಿಗೆ ನಾನು ಬರೆದುಕೊಟ್ಟ ಅರ್ಜಿ ವಿಷಯ ಲಾಯರ್ ಬಳಿ ಪ್ರಸ್ತಾಪಿಸಲು ಹೇಳಿ ಹೊರಟು ಬಂದೆ. ಮಾರನೇ ದಿನ ಬಂದು ಗೊಂಜಾಲ್ವೆನ್ಸ್ ಅಭಿಪ್ರಾಯವನ್ನು, ಮುಂದಿನ ಬೆಳವಣಿಗೆಯನ್ನು ನನಗೆ ತಿಳಿಸಬೇಕೆಂದು ಹೇಳಿದ್ದೆ. ಆದ್ದರಿಂದ ಮಾರನೆಯ ದಿನ ಸಾಯಂಕಾಲದ ಹೊತ್ತಿಗೆ ಪ್ರಭಾಕರ ಬಂದ. ಜೋಲು ಮೋರೆ, ಭಾರವಾದ ಹೆಜ್ಜೆಗಳು, ದಣಿದ ನಡಿಗೆಯಲ್ಲಿ ಪ್ರಭಾಕರ ಬರುತ್ತಿರಬೇಕಾದ್ರೆ ಅವನನ್ನು ನೋಡಿ ಏನೋ ದೊಡ್ಡ ರಾದಾಂತವಾಗಿರಬೇಕೆಂದು ಗಾಬರಿಯಾಯಿತು. ಏನಯ್ಯ ಪ್ರಭಾಕರ ಎಂದು ಕೇಳಿದೆ. ಅವನು ಮುಖಚರ್ಯೆಯಲ್ಲಿ ತೋರಿಸಿಕೊಳ್ಳುತ್ತಿದ್ದಷ್ಟು ಭಯಾನಕವಾದುದೇನೂ ನಡೆದಿರಲಿಲ್ಲ. ಆದರೆ ಒಂದು ಸಮಸ್ಯೆ ಮಾತ್ರ ಉದ್ಭವವಾಗಿತ್ತು. ಗೊಂಜಾಲ್ವೆನ್ಸ್ ಬಹಳ ಹೊತ್ತು ಯೋಚನೆ ಮಾಡಿ ಹೇಳಿದರಂತೆ, ಮಂದಣ್ಣ ನನ್ನ ಬಳಿ ಬೀ ಕೀಪಿಂಗ್ ಕೆಲಸ ಕಲಿತಾ ಇದ್ದ ಎಂದು ಕರ್ವಾಲೋ ಕೋರ್ಟಿನಲ್ಲಿ ಒಂದು ಮಾತು ಹೇಳಬೇಕಾಗ್ತದೆ ಎಂದು. ಯಾವನೋ ಶರಾಬು ಕೇಸಿನ ವ್ಯಕ್ತಿಗೆ ಕರ್ವಾಲೋರ ಸಾಕ್ಷ್ಯ ಬೇಕೆಂದು ಹೇಳುವುದು ಹೇಗೆ ಅಂತ ಲಾಯರು ತುಂಬ ಗೊಂದಲಕ್ಕೆ ಬಿದ್ದಿದ್ದಾರಂತೆ. ನಾನು ಇನ್ನೊಂದು ಸಾರಿ ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತೀನಿ, ಅಲ್ಲಿವರೆಗೂ ಕರ್ವಾಲ ಸಾಹೇಬರಿಗೆ ಹೇಳಬೇಡಿ ಎಂದು ಹೇಳಿದರು ಸರ್. ನಾನು ಹೇಳಿಲ್ವೇ, ಈ ಮುಟ್ಟಾಳನ ವ್ಯವಹಾರಕ್ಕೆ ನಾವು ಕೈ ಹಾಕಲೇ ಕೊಡೋದು ಅಂತ. ನೋಡಿ, ಈಗ ಕರ್ವಾಲು ಸಾಹೇಬರಲ್ಲಿ ಈ ಪೋಖ್ರಿ ಮಾವನ ಸಹವಾಸದಿಂದ ಶರಾಬಿನ ಕೇಸಿಗೆ ಸಿಕ್ಕಾಕಿಕೊಂಡಿರುವಂಥ ಈ ಅಯೋಗ್ಯ ಎಲ್ಲಿ? ಕರ್ವಾಲು ಸಾಹೇಬರೇನು ಮಂದನ ಮೇಲಿನ ವಿಶ್ವಾಸಕ್ಕೆ ಆಯಿತು ಬಂದು ಸಾಕ್ಷಿ ಹೇಳ್ತೀನಿ ಅಂತಾರೆ. ಆದರೆ ನಮಗೆ ಕೊಂಚ ಪ್ರಜ್ಞೆ ಇರಬೇಕಲ್ಲ ಸರ್ ಎಂದು ದುಃಖದಲ್ಲಿ ನುಡಿದ. ಮೊದಲೇ ಅನೇಕರು ಅನೇಕ ಬಗೆಯಾಗಿ ನಮ್ಮ ಬಗ್ಗೆ ಹೇಳತೊಡಗಿದರು. ಈಗ ಶರಾಬಿನ ಕೇಸಿಗೂ ನಾವು ಕೈ ಹಾಕಿದರೆ ಇನ್ನೂ ತೊಂದರೆಗಿಟ್ಟುಕೊಳ್ತದೆ ಅನ್ನೋದು ಖಚಿತವಾಯಿತು. ಮಂದಣ್ಣ ಎಲ್ಲಿ ಎಂದೆ. ನನ್ನ ಜೊತೆನೇ ಬಂದ ಸರ್, ಹೆಂಡತಿ ಮನೆಗೆ ಹೋಗಿ ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಊರೊಳಕ್ಕೆ ಹೋದ ಎಂದ ಪ್ರಭಾಕರ. ಅಲ್ಲಯ್ಯ ಪ್ರಭಾಕರ, ಕರ್ವಾಲು ನಮ್ಮಿಂದ ಏನು ಮಹತ್ವದ ಕೆಲಸ ಆಗಬೇಕಾಗಿದೆ ಅನ್ನುತ್ತಾರಲ್ಲ, ಈ 108 ರಗಳೆಗಳಿಂದ ಎಂದೋ ನಾನು ದೂರಾಗಿ ಬಿಡ್ತಿದ್ದೆ ಮಾರಾಯ. ಈ ಕರ್ವಾಲು ಒಬ್ಬರು ಇಲ್ದಿದ್ರೆ ಎಂದೆ. ಅಯ್ಯೋ, ನನಗೂ ಹಾಗೆ ಹೇಳಿದರು ಸರ್. ಅವರ ಸ್ವಭಾವನೇ ಹಾಗೆ, ಎಲ್ಲಕ್ಕೂ ಬೆರಗಾಗಿ ಭಾರಿ ಮುಖ್ಯ ಅಂತಾರೆ. ಆ ಗ್ಲೋವರ್ಮ್ ಅಂತ ದೀಪ ಬಿಡೋ ಹುಳು ತರೋದಕ್ಕೆ 1 ವಾರ ರಜೆ ಹಾಕಿ ಮಂದಣ್ಣನ ಕೊಂಪೆ ನಾರ್ವಿಗೆ ಹೋಗಿದ್ರು. ಅವ್ರಿಗೇನು ಹೇಳೋಣ ಹೇಳಿ? ಅವರನ್ನು ಕೇಳಿದರೆ ಅದು ಹುಳನ ಪರಮಾತ್ಮನ ಅವತಾರ ಅಂತಾರೆ. ಅವರಿಗೆ ಇವೆಲ್ಲ ಗೊತ್ತಾಗೋಲ್ಲ ಅಂತ ನಾವು ತಿಳಿದವರು ಅವರನ್ನು ದುರುಪಯೋಗ ಮಾಡಿಕೋಬಾರ್ದು ಎಂದು ಹೇಳಿದ. ನನಗೂ ಪ್ರಭಾಕರನಿಗೆ ಅನಿಸಿದಂತೆ ಅನಿಸತೊಡಗಿತು. ಪ್ರಭಾಕರ ಬಹಳ ಸಮತೂಕದಲ್ಲಿ ಮಾತಾಡುವ ಮನುಷ್ಯ ಎಂದೆನಿಸಿತು. ಪ್ರಭಾಕರ ಆ ದಿನ ರಾತ್ರಿ ಮನೆಯಲ್ಲೇ ಉಳಿದುಕೊಂಡ. ನಾವಿಬ್ಬರೂ ಸುಮಾರು ಮಧ್ಯರಾತ್ರಿವರೆಗೂ ಮಾತಾಡ್ತಾ ಕುಳಿತಿದ್ವು. ಪ್ರಭಾಕರ ತುಂಬ ಚಿಂತಿಸಿ ಕೊನೆಗೆ ಹೇಳಿದ, ಸರ್, ನಾವು ಭಾಳ ತಪ್ಪು ಮಾಡಿದ್ದೀವಿ ಸರ್. ಜವಾಬ್ದಾರಿ ತಗೊಂಡ್ರೆ ಸರಿಯಾಗಿ ತಿಳಿದು ಕೆಲಸ ಮಾಡಬೇಕು. ಈ ರೀತಿ ಅರೆಬರೆ ವ್ಯವಹಾರದಲ್ಲಿ ಇರೋದು ಬೇಡ. ನಾಳೆ ಕರ್ವಾಲು ಸಾಹೇಬರನ್ನು ಕಂಡು ಮುಚ್ಚುಮರೆ ಮಾಡಬೇಡಿ ಸರ್. ಅವನಿಂದಾಗಬೇಕಾಗಿರೋ ಮಹತ್ವದ ಕೆಲಸ ಏನು ಅಂತ ತಿಳಿಸಿಬಿಡಿ ಅಂತ ನೇರವಾಗಿ ಹೇಳಿಬಿಡಿ. ಆಮೇಲೆ ಇಲ್ಲಿವರೆಗೂ ಏನೇನು ನಡೀತು ಎಲ್ಲ ಹೇಳಿ. ಗೊಂಜಾಲ್ವೆಸರ್ ಹೇಳಿದ್ದನ್ನು ಹೇಳಿ. ನಮಗೇನು ಅನಿಸುತ್ತೆ ಅದನ್ನು ಹೇಳಿಬಿಡೋಣ. ನಾವು ಹೀಗೆ ಮುಂದುವರಿದಷ್ಟು ಸಮಸ್ಯೆ ಜಟಿಲವಾಗುತ್ತೆ ಸರ್ ಎಂದ. ಆಯಿತು ಎಂದೆ. ಮಲಗಲು ನಾನು ಹೋದಾಗ ಅರ್ಧರಾತ್ರಿ ಮೀರಿತ್ತು. ನನ್ನ ಹೆಂಡತಿ ಏನು ಸಮಾಚಾರ ಎಂದು ಕೇಳಿದಾಗ ನಾನು ಎಲ್ಲವನ್ನೂ ಸಂಕ್ಷಿಪ್ತವಾಗಿ ಹೇಳಿದೆ. ಅದು ಹೇಗೆ ಈ ಚಕ್ರವ್ಯೂಹದೊಳಗೆ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದೇವೋ ತಿಳಿಯದೆ ಅವಳು ಆಶ್ಚರ್ಯಪಟ್ಲು. ಆದರೆ ಅವಳೊಂದು ಮಾತು ಕೇಳಿದ್ಲು. ಮಂದಣ್ಣ ನಿರಪರಾಧಿಯಾಗಿದ್ದರೆ ನೀವಾಗಲಿ ಕರ್ವಾಲು ಅವರಾಗಲಿ ಯಾಕೆ ಕೋರ್ಟಿಗೆ ಹೋಗಿ ಸಾಕ್ಷ್ಯ ಹೇಳಬಾರ್ದು? ಅದರಲ್ಲೇನು ಅವಮಾನ ಎಂದು ಪ್ರಶ್ನಿಸಿದ್ಲು. ಖಚಿತ್ತಾಗಿ ಕೇಳಿದ ಅವಳ ಪ್ರಶ್ನೆ ತಕ್ಷಣವೇ ನನ್ನ ಮನಸ್ಸಿನ 108 ವ್ಯಾಧಿಗಳನ್ನು ಎತ್ತಿ ತೋರಿಸಿತು. ಎಂಥ ತಪ್ಪಾದ ಆಲೋಚನಾ ಲಹರಿಯಲ್ಲಿ ತರ್ಕ ಸರಣಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ ಎಂದೆನಿಸಿತು. ಆ ಕೂಡಲೇ ನನ್ನ ಮನಸ್ಸು ಹೊಸ ತರ್ಕಕ್ಕೆ, ಹೊಸ ಸರಳತೆಗೆ, ಹೊಸ ವಿಸ್ತಾರಕ್ಕೆ ಪರಿವರ್ತನೆಗೊಂಡಿತು. ನನಗೆ ಸಮಸ್ಯೆಗಳು ಸ್ಪಷ್ಟವಾಗಿ ಸರಳವಾಗಿ ಕಾಣತೊಡಗಿದವು. ಬೆಳಿಗ್ಗೆ ಮಂದಣ್ಣ ಹಲ್ಲು ಚಿಲಿಯುತ್ತಾ ಬಂದ. ಕಾಫಿ ಕುಡಿಯುತ್ತಾ ಕರ್ವಾಲು ಸಾಹೇಬ್ರ ಹತ್ರ ಹೋಗಿ ಬರೋಣ ಕಣೋ ಎಂದೆ. ಅವರಿಗೆ ಯಾಕೆ ಸರ್ ಈ ಸಣ್ಣ ವಿಚಾರನ್ನೆಲ್ಲ ತಲೆಗೆ ತುಂಬೋದು ಎಂದ ಮಂದಣ್ಣ. ಲೋ ಮಂದಣ್ಣ, ಗೊಂಜಾಲ್ವೆಸ್ ಹತ್ರ ನಮ್ಮನ್ನು ಕಳಿಸಿದವರು ಯಾರು? 1000 ರೂಪಾಯಿಗೆ ಕಡಿಮೆ ಅವರು ಕೇಸನ್ನು ಕೈಯಿಂದ ಮುಟ್ಟೋರಲ್ಲಂತೆ, ಗೊತ್ತೋ ಎಂದೆ. ಅಷ್ಟೊಂದು ಹಣ ಕೊಡಬೇಕಾಗುತ್ತೆ ಎಂದು ತಿಳಿದ ಕೂಡಲೇ ನಾನೆಲ್ಲಿಂದ ತರಲಿ ಸರ್ ಅಷ್ಟೊಂದು ದುಡ್ಡು? ಮದುವೆಗೆ ಲಕ್ಷ್ಮಣ ಹತ್ರ 500 ರೂಪಾಯಿ ಸಾಲ ಮಾಡಿಕೊಂಡು ಸಾಯ್ತಿದ್ದೀನಿ. 1 ವರ್ಷ ನೀವು ಹೇಳ್ದಂಗೆ ರಾಗಿ ಮುದ್ದೆ ತಿಂದ್ಕೊಂಡು ಜೈಲ್ನಾಗೆ ಇದ್ದು ಬರ್ತಿದ್ದೆ ಎಂದ ಗಾಬರಿಯಲ್ಲಿ. ಏನಾದರೂ ಸಾಯ್,
ಹೋಗಿ ಕರ್ವಾಲೋ ಸಾಹೇಬ್ರ ಕಾಲಿಗೆ ಬಿದ್ದುಬಿಡು ಎಂದೆ. ಅದಕ್ಕೋ ಈಗ ಸಾಹೇಬ್ರನ್ನು ನೋಡೋಕೆ ಹೋಗ್ತಿರೋದು ಎಂದು ಕೇಳಿದ. ಮಂದಣ್ಣ ಕಾಫಿ ಕುಡಿದ ನಂತರ 1 ನಿಮಿಷಕ್ಕೆ ಬಂದೆ ಎಂದು ಹೇಳಿ ಪ್ಯಾರನೊಡನೆ ತೋಟದ ಕಡೆ ಓಡಿದ. ತಾವಿಟ್ಟ ಜೇನು ಪೆಟ್ಟಿಗೆಗೆ ಯಾವುದಾದ್ರೂ ಜೇನುಗಳು ಬಂದಿವೆಯೋ ಎಂದು ನೋಡಲು. ಜೊತೆಗೆ ಇವರಿಬ್ಬರು ತಾವಿಟ್ಟ ಜಾಗಗಳಿಗೇ ಮೊದಲು ಬರುತ್ತೇವೆಂದು ಷರತ್ತು ಬೇರೆ ಕಟ್ಟಿದ್ರು. ಅವರು ಕಾಡಿನ ಕಡೆಗೆ ಹೋಗುತ್ತಿದ್ದದನ್ನು ನೋಡಿ ಕಟ್ಟಿ ಹಾಕಿದ್ದ ಕಿವಿ ಒಂದೇ ಸಮ ಸರಪಳಿ ಎಳೆಯುತ್ತಾ ಜಗ್ಗಾಡಿ ಗಲಾಟೆ ಮಾಡಿತು. ಇನ್ನೆಲ್ಲಿ ಕುತ್ತಿಗೆ ಮೂಳೆ ಮುರಿದುಕೊಳ್ಳುತ್ತದೋ ಎಂದು ಗಾಬರಿಯಿಂದ ನಾನು ಬೇಗನೆ ಅದರ ಸರಪಳಿ ಕಳಚಿದೆ. ಬಾಣದಂತೆ ಅವರು ಹೋದ ದಾರಿಯಲ್ಲಿ ಕಾಡಿನ ಕಡೆಗೆ ಓಡಿತು. ನಾನು ಪ್ರಭಾಕರನು ಮನೆಯಲ್ಲೇ ಕುಳಿತು ಹರಟುತ್ತಾ ಕಾದೆವು. ಕರ್ವಾಲೋ ಹೇಗೆ ನನಗೆ ಪರಿಚಯವಾದರು ಎಂದು ಹಳೆಯದನ್ನೆಲ್ಲ ಪ್ರಭಾಕರ ನೆನೆಸಿಕೊಂಡ. ಕರ್ವಾಲೋ ಯಾವುದೋ ವಿದೇಶದ ಯೂನಿವರ್ಸಿಟಿಗೆ ಡಾಕ್ಟರೇಟ್ ಪ್ರಬಂಧವೊಂದನ್ನು ಒಪ್ಪಿಸಿದ್ದರಂತೆ. ಅದಕ್ಕೆ ಬೇಕಾದ ಫೋಟೋಗಳು, ನಕ್ಷೆಗಳು ಎಲ್ಲವನ್ನೂ ಪ್ರಭಾಕರ ಮಾಡಿಕೊಟ್ಟನಂತೆ. ಪ್ರಭಾಕರನ ಫೋಟೋಗ್ರಫಿ ಜ್ಞಾನ ಮತ್ತು ಉಪಕರಣಗಳು ಸಾಲದೆ ಹೊಸ ಹೊಸ ಫೋಟೋಗ್ರಫಿ ವಿಧಾನಗಳು ಮತ್ತು ಉಪಕರಣಗಳನ್ನೆಲ್ಲ ಕರ್ವಾಲೋ ತಿಳಿಸಿ ವಿದೇಶದಿಂದ ತರಿಸಿಕೊಟ್ರಂತೆ. ಗ್ರಾಫಿಕ್ ಫೋಟೋಗ್ರಫಿ ಅಂತ ಹೊಸ ರೀತಿಯ ಕೆಲಸನೇ ಕಲಿಸಿಕೊಟ್ರು ಸರ್. ಈಗಿಂದೀಗಲೇ ನಾನೇನಾದರೂ ಬಟ್ಟೆ ಗಿರಣಿಯ ಉದ್ಯಮಕ್ಕೆ ಹೋದರೆ ನನಗೆ ತಿಳಿದಿರೋ ಗ್ರಾಫಿಕ್ ವಿದ್ಯೆಯಲ್ಲಿ ₹100 ದುಡಿಬಲ್ಲೆ ಸರ್. ಆದರೆ ಕರ್ವಾಲೋರನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸೇ ಬರೋಲ್ಲ ಸರ್. ಅವರ ಜೊತೆ ಇದ್ದರೆ ದಿನದಿನಕ್ಕೂ ನಮ್ಮ ಬುದ್ಧಿ ವಿದ್ಯೆ ಬೆಳೀತಾ ಹೋಗುತ್ತೆ ಸರ್ ಎಂದ. ಪ್ರತಿದಿನ ದೇಶ ವಿದೇಶಗಳಿಂದ ಫೋಟೋಗಳು, ನೆಗೆಟಿವ್ಗಳು, ಸ್ಪೆಸಿಮೆನ್ಗಳು 100 ಬರ್ತಿರ್ತವೆ ಸರ್. ಅವುಗಳನ್ನೆಲ್ಲ ಕರ್ವಾಲೋ ಗುರುತಿಸಿ ಜಾತಿ ವಿಂಗಡಣೆ ಮಾಡಿ ತಿಳಿಸ್ತಾ ಇರ್ತಾರೆ ಸರ್. ಕರ್ವಾಲೋ ಸಾಹೇಬ್ರಂದರೆ ಭಾರಿ ದೊಡ್ಡ ತಿಳುವಳಿಕಸ್ತ ಸರ್. ಅವರು ಒಂದು ಮಾತು ಬರೆದರೆ ನಾಳೆನೇ ಹೊರ ದೇಶಗಳಿಂದೆಲ್ಲ ಬೇಕಾದ್ದು ಬರುತ್ತೆ ಸರ್ ಎಂದು ಪ್ರಭಾಕರ ತನ್ನ ಅರಿವಿಗೆ ನಿಲುಕಿದ್ದಷ್ಟನ್ನು ಕರ್ವಾಲೋ ಬಗ್ಗೆ ಹೇಳಿದ. ಸುಮಾರು 9 ಗಂಟೆಯಾಯಿತು. ಮಂದಣ್ಣ ಮಾತ್ರ ಬರಲೇ ಇಲ್ಲ. ಬೇಜವಾಬ್ದಾರಿತನದಲ್ಲಿ ಅದ್ವಿತೀಯ ವ್ಯಕ್ತಿಯಾಗಿದ್ದ. ಕಾಡಿನ ಕಡೆಗೆ ಮುಖ ಮಾಡಿ ಗಟ್ಟಿಯಾಗಿ ಹಲವಾರು ಬಾರಿ "ಲೋ ಮಂದಣ್ಣ" ಎಂದು ಕೂಗಿದೆ. ಸಮೀಪದಲ್ಲೇ ಎಲ್ಲಾದರೂ ಇದ್ದರೆ ಬರಲಿ ಎಂದು. ಮಂದಣ್ಣ ಓಕೊಳ್ಳಲೂ ಇಲ್ಲ, ಬರಲೂ ಇಲ್ಲ. ಹೋಗಿಯಾದರೂ ಕರೆಯೋಣವೆಂದರೆ ಎಲ್ಲಿಗೆಂದು ಹೋಗಿ ಕರೆಯುವುದು? ಯಾವ ಕಗ್ಗಾಡಿನಲ್ಲಿ ಎಲ್ಲಿಟ್ಟಿದ್ದಾನೋ ಪೆಟ್ಟಿಗೆಗಳನ್ನು. ಕೋಪದಿಂದ ಬೈಯುತ್ತಾ ಹಲ್ಲು ಕಡಿಯುತ್ತಾ ಕಾಯತೊಡಗಿದೆವು. ಕೊಂಚ ಹೊತ್ತಾದ ನಂತರ ಪ್ಯಾರ ಶಿಳ್ಳೆ ಹೊಡೆಯುತ್ತಾ ನೆಗೆಯುತ್ತಾ ಕಿವಿಯೊಡನೆ ಮನೆ ಕಡೆ ಓಡಿ ಬಂದ. ಏನೋ ಎಲ್ಲೋ ಮಂದಣ್ಣ ಅಸಹನೆಯಿಂದ ಕೇಳಿದೆ. ಬಾಳೆನಾರು ತಗೋಬಂದ್ರು ಎಂದ. ಯಾಕೋ ಬಾಳೆನಾರು? ನಾನು ಮಂದಣ್ಣಾರು ಬಾಜಿ ಕಟ್ಟಿದ್ವಿ. ನಾನು 2 ಕಡೆ ಪೆಟ್ಟಿಗೆ ಇಟ್ಟಿದ್ದೆ, ಅವರು 4 ಕಡೆ ಇಟ್ಟಿದ್ರು. ನನ್ನದಕ್ಕೆ ಮೊದಲು ಬರ್ತದೆ ಅಂತ ಷರತ್ತು ಕಟ್ಟಿದ್ದೆ. ಹಾಗೆ ಆಯಿತು ಎಂದ ಗೆದ್ದ ಗೆಲುವಿನಲ್ಲಿ. ಸರಿ, ಈಗ್ಯಾಕೆ ಬರಲಿಲ್ಲೋ ಎಂದೆ. ಜೇನು ಸೊಟ್ಟಾಪಟ್ಟ ಹಲ್ಲೆ ಕಟ್ಟಿದ್ದಾವೆ. ಕುಯ್ದು ಫ್ರೇಮಿಗೆ ಸರಿಯಾಗಿ ಕಟ್ಟೋಣ, ಬಾಳೆನಾರು ತಗೊಂಡು ಬಂದರು ಎಂದ. ನಿನ್ನ ಹಲ್ಲು ಮುರಿತೀನಿ ಹಜಾಮ. ನಾವಿಲ್ಲಿ ಕಾಯ್ಕೊಂಡು ಸಾಯ್ತಿದ್ದೀವಿ, ನೀವು ಅಲ್ಲಿ ಷರತ್ತು ಕಟ್ಟಿಕೊಂಡು ಆಟಾಡ್ತಿದ್ದೀರೇನೋ? ಒಳ್ಳೆ ಮಾತಿನಲ್ಲಿ ಈ ಕಡೆ ಬರ್ಲಿಕ್ಕೆ ಹೇಳ್ತೀಯೋ ಇಲ್ಲ ನಿನ್ನ ಜೇನು ಪೆಟ್ಟಿಗೆ ಎಲ್ಲ ತೆಗೆದು ಎಸಿಲೋ ಎಂದು ಅಬ್ಬರಿಸಿ ಕೂಗಿದೆ. ಪ್ಯಾರ ಇಂಗು ತಿಂದ ಮಂಗನ ಮುಸುಡಿ ಮಾಡಿಕೊಂಡು ಬಂದ ವೇಗದಲ್ಲೇ ಮತ್ತೆ ಕಾಡಿನ ಕಡೆಗೆ ಓಡಿದ. ಅವನಿಗಿಂತ ವೇಗವಾಗಿ ಕಿವಿ ಓಡಿತು. ಪ್ಯಾರ ಕಾಡೊಳಗೆ ಮರೆಯಾಗುತ್ತಿದ್ದಂತೆ ಬಲಗಡೆ ದೊಡ್ಡ ರಸ್ತೆಯಲ್ಲಿ ಯಾರೋ ಬರುತ್ತಾ ಇರುವುದು ಕಂಡಿತು. ಆ ನಡಿಗೆಯ ಶೈಲಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು ಆ ವ್ಯಕ್ತಿ ಇನ್ನಾರೂ ಅಲ್ಲ, ಪ್ರೊಫೆಸರ್ ಕರ್ವಾಲೋ ಎಂದು. ಪ್ರಭಾಕರ, ಇದೇನಯ್ಯ ಗ್ರಾಚಾರ? ಕರ್ವಾಲೋ ಬರ್ತಿರೋ ಹಾಗಿದೆಯಲ್ಲ ಮಾರಾಯ ಎಂದವನೇ ಅಲ್ಲಿ ಇಟ್ಟಿದ್ದ ಖಾಲಿ ಲೋಟ ತಟ್ಟೆಗಳನ್ನೆಲ್ಲ ಸರಸರ ಒಳಗೆ ತೆಗೆದುಕೊಂಡು ಹೋಗಿ ಇಟ್ಟೆ. ಪ್ರಭಾಕರ ಕುರ್ಚಿ ಮೇಲೆಲ್ಲ ಹರಡಿಕೊಂಡಿದ್ದ ಪಂಚ ಟವಲುಗಳನ್ನು ಬೇಗ ಬೇಗ ಮಡಚಿಕೊಟ್ಟ. ಆ ವೇಳೆಗೆ ಕರ್ವಾಲೋ ಮನೆಗೆ ಹತ್ತಿರವಾಗಿದ್ದರು. ಓಹೋ, ಏನು ಪ್ರಭಾಕರನು ಇಲ್ಲೇ ಇರೋ ಹಾಗಿದೆ? ಫೈನ್, ಒಳ್ಳೆಯದಾಯಿತು. ನನಗೆ ನಿನ್ನೆ ರಾತ್ರಿಯೆಲ್ಲ ನಿದ್ದೆನೇ ಬರಲಿಲ್ಲ. ಅರ್ಜೆಂಟಾಗಿ ನಿಮ್ಮನ್ನೆಲ್ಲ ನೋಡೋಣ ಅಂತ ಬೆಳಗ್ಗೆ ನಾನೇ ಹೊರಟು ಬಂದುಬಿಟ್ಟೆ ಎಂದರು. ಬನ್ನಿ ಸರ್ ಬನ್ನಿ, ಏನು ಕೇಸಿನ ವಿಷಯಕ್ಕೆ? ನೀವೊಂದು ಅರ್ಧ ಗಂಟೆ ತಡೆದಿದ್ರೆ ನಾವೇ ಬರ್ತಿದ್ವಲ್ಲ ಸರ್. ಅದಕ್ಕೆಲ್ಲ ನಿದ್ದೆ ಯಾಕೆ ಕಳಿಸ್ಕೋಬೇಕು ನೀವು? ಮಂದಣ್ಣನೇ ಆ ವಿಷಯ ಮನಸ್ಸಿಗೆ ಹಚ್ಚಿಕೊಂಡಿಲ್ಲ, ಇನ್ನು ನೀವ್ಯಾಕೆ ಯೋಚಿಸ್ತೀರಿ? ನೋ, ಕೇಸಿನದಲ್ಲ, ಬೇರೆ ವಿಷಯ ಭಾಳ ಇದೆ ಹೇಳೋದು. ಮೊದಲು ಕೇಸಿನದು ಏನಾಯಿತು ಹೇಳಿ, ಆಮೇಲೆ ಮಿಕ್ಕದ್ದು ವಿವರವಾಗಿ ತಿಳಿಸ್ತೀನಿ ಎಂದರು. ಗೊನ್ಸಾಲ್ವೆನ್ಸ್ಗೆ ಕೇಸು ಹ್ಯಾಂಡ್ ಓವರ್ ಮಾಡಿದೆವು ಸರ್. ನಿಮ್ಮ ಕಾಗದ ಇಲ್ದಿದ್ರೆ ಅವರು ನಮ್ಮನ್ನು ಕಚೇರಿಯ ಒಳಗೆ ಸೇರಿಸ್ತಾನೆ ಇರಲಿಲ್ಲ ಅಂತ ಕಾಣ್ತದೆ ಸರ್. ಆಮೇಲೆ ಎಲ್ಲ ಕೇಳಿಕೊಂಡ್ರು ಸರ್. ಮತ್ತೆ ನೋಡಿ ನನ್ನನ್ನು ಅಂತ ಹೇಳಿದ್ದಾರೆ. ನಿನ್ನೆ ಕೋರ್ಟಿಗೆ ಹಾಜರಾಗಿ ಕೇಸ್ ಅಡ್ಜರ್ನ್ಮೆಂಟ್ ತೆಗೆದುಕೊಂಡಿದ್ದೀವಿ. ಬಹುಶಃ ಕೇಸು ನಿಲ್ಲೋದಿಲ್ಲ ಅಂತ ಕಾಣ್ತದೆ ಸರ್. ನೋಡೋಣ ಎಂದೆ. ನೋಡೋಣ? ಏನು ನೋಡೋಣ? ನಾವು ಕೇಸ್ ಗೆಲ್ಲಿಸಲೇಬೇಕು, ಬೇರೆ ಮಾರ್ಗವೇ ಇಲ್ಲ. ಹಾಗಲ್ಲ ಸರ್, ಈ ಮಂದಣ್ಣ ಈ ಕೊಳೆ ಇಟ್ಟ ಮಡಕೆ ತನ್ನದೇ ಅಂತ ಹೇಳಲಿಕ್ಕೆ ಕೊಟ್ಟು ಬಿಟ್ಟಿದ್ದಾನೆ ಸರ್. ಅದೇ ಈಗ ದೊಡ್ಡ ತಲೆನೋವು. ಅವನು ಮ್ಯಾನ್ ಕೆಲಸ ಕಲಿತಿದ್ದ ಅನ್ನೋದಕ್ಕೆ ಒಂದು ದಾಖಲೆಯೂ ಇಲ್ಲ. ನೀವು ಎಂಟಮಾಲಜಿಸ್ಟ್ ಆಗಿರೋದ್ರಿಂದ ಏನಾದರೂ ಸಹಾಯ ಮಾಡೋದಕ್ಕೆ ಆಗ್ತದೋ ಅಂತ ಸಿರಿಲ್ ಗೊನ್ಸಾಲ್ವೆಸ್ ಯೋಚನೆ ಮಾಡ್ತಿದ್ರು ಎಂದೆ.
ಪುವರ್ ಫೆಲೋ, ನಾನು ಬರ್ತೀನಿ ಕೋರ್ಟಿಗೆ, ಅದರಲ್ಲೇನಿದೆ, ನಾನು ಕಲಿಸ್ತಾ ಇದ್ದೆ ಅಂತ ಎಂದರು ಕರ್ವಾಲೋ. ಅಲ್ಲ, ಈ ವಿಷಯಕ್ಕೆಲ್ಲ ನಿಮ್ಮನ್ನು ಎಳೆಯೋದು ಸರಿಯಾ ಅಂತ ಪ್ರಭಾಕರ ಎಂದ. ನಾನ್ಸೆನ್ಸ್, ನನ್ನ ಹತ್ತಿರ ಶಿಷ್ಯವೃತ್ತಿ ಮಾಡಿ ನೀನು ತರಬೇತಾಗಿರೋದಿಷ್ಟೇನು ಪ್ರಭಾಕರ? ನಾನು ಪ್ರೊಫೆಸರು, ಮಂದಣ್ಣ ಹಳ್ಳಿಗಮರ. ಇವೆಲ್ಲ ಹೆಬ್ಬುಬ್ಬೆಯನ್ನು ನೀನು ನಿಜ ಅಂತ ತಿಳಿದರೆ ಏನಪ್ಪ ಕಲಿತಂತೆ ಆಯಿತು? ಇದರಲ್ಲೇ ನಿನ್ನ ಆಯಸ್ಸು ಮುಗಿದು ಹೋಗುತ್ತೆ. ಸತ್ಯದ ಕಿಂಚಿತ್ ದರ್ಶನವೂ ಆಗೋಲ್ಲ ನಿನಗೆ. ಈ ಮಾಯನ್ನೆಲ್ಲ ಮೀರಬೇಕು ನಾವು, ಆಗಲೇ ನಿಮಗೆ ಬೇರೆ ಬೇರೆ ಜಗತ್ತು ಪ್ರಪಂಚ ಕಾಣ್ತದೆ ಎಂದರು. ನನಗೆ ನಿನ್ನೆ ರಾತ್ರಿಯಿಂದ ಮನಸ್ಸೇ ಬೇರೆ ಥರ ಆಗ್ತಿತ್ತು. ಕರ್ವಾಲೋ ಹೇಳಿದ್ದು ಅತ್ಯಂತ ಸರಳ ಸತ್ಯವಾಗಿ ಕಂಡಿತು ನನಗೆ. ಈಗ ನನ್ನ ವಿಷಯಕ್ಕೆ ಬರೋಣ. ಬಹುಶಃ ನೀವೆಲ್ಲ ನನ್ನನ್ನು, ನನ್ನ ವರ್ತನೆಯನ್ನು ಹುಚ್ಚ ಅಂತ ತಿಳಿದಿರಬಹುದು ಎಂದರು. ನಾನು ಇನ್ನೂ ಏನೇನು ಕೇಸಿನ ವಿಷಯ ಹೇಳಬೇಕೆಂದಿದ್ದೆ. ಆದರೆ ಕರ್ವಾಲೋ ಯಾವುದೋ ಮಹತ್ವದ ವಿಷಯ ಹೇಳ ಹೊರಟಿದ್ದಾರೆಂಬ ಕುತೂಹಲದಲ್ಲಿ ಅದನ್ನು ಅಲ್ಲಿಗೆ ತಡೆ ಹಿಡಿದೆ. ಕರ್ವಾಲೋ ಹೇಳಿದರು, ನೋಡಿ ಪ್ರಭಾಕರ, ನಿಮಗೆ ಈಗ ನಾನು ಹೇಳೋ ವಿಷಯದ ತಲೆಬುಡ ಅರ್ಥವಾಗಲಾರದು. ಆದ್ದರಿಂದ ನಿಮಗೆ ನಿಧಾನಕ್ಕೆ ವಿವರವಾಗಿ ತಿಳಿಸ್ತೇನೆ. ಯಾಕಂದರೆ ವಿಶ್ವದಲ್ಲಿ ಜೀವೋತ್ಪತ್ತಿ, ಮಾನವನ ಉಗಮ, ಚರಿತ್ರ, ಪೂರ್ವಯುಗಗಳು ಇವನ್ನೆಲ್ಲ ಇದಕ್ಕೆ ಪೂರ್ವಭಾವಿಯಾಗಿ ತಿಳಿದಿರಬೇಕು ಎಂದು ಹೇಳಿ ಆನಂತರ ನನ್ನ ಕಡೆ ತಿರುಗಿ, ನೋಡಿ, ನಿಮಗೆ ನಾನು ಸಂಕ್ಷಿಪ್ತವಾಗಿ ಹೇಳಿದರೆ ಸಾಕಂತ ಕಾಣ್ತದೆ. MAಯಲ್ಲಿ ನಿಮ್ಮ ವಿಷಯ ಫಿಲಾಸಫಿ, ಸೋಷಿಯಾಲಜಿ ತಾನೆ ಎಂದರು. ಅಯ್ಯೋ, ನಾನು ಪ್ರಭಾಕರ್ನಷ್ಟೇ ಅಜ್ಞ ಸರ್ ಈ ವಿಷಯದಲ್ಲಿ ಎಂದೆ. ನೋ, ನಿಮ್ಮ ಈ ಫಾರ್ಮಾಲಿಟಿ, ನಮ್ರತೆ ಎಲ್ಲ ಬೇಡ. ತುಂಗಾ ಕೊಳ್ಳದಲ್ಲಿ ಚರಿತ್ರಪೂರ್ವ ನಾಗರಿಕತೆಯ ಸಂಶೋಧನೆ ಬಗ್ಗೆ ನೀವು ಭಾಗವಹಿಸಿದ್ದು, ನಿಮ್ಮ ಲೇಖನ ಎಲ್ಲ ನೋಡಿದ್ದೇನೆ ನಾನು. ಅಯ್ಯೋ, ಅದೊಂದು ದೊಡ್ಡ ಟ್ರ್ಯಾಜಿಡಿ ಸರ್. ನಮ್ಮ ಎಕ್ಸ್ಪೆಡಿಷನ್ ಕೊನೆಗೆ ದುರಂತವಾಗೋಯಿತು. ಸರ್ವೇಯರ್ ನಾರಾಯಣನ್ನ ಕರಡಿ ಕೊಂದು ಹಾಕಿದ ಮೇಲೆ ನಾವು ಬೇಸರ ಬಂದು ಬಿಟ್ಟೆವು ಸರ್ ಎಂದೆ. ಗೊತ್ತು, ಅದರ ಮೇಲೆ ನೀವೊಂದು ಪುಸ್ತಕ ಬರೆಯಬಹುದು ಎಂದರು. ನನಗೆ ನನ್ನ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಜೀವನ ನೆನಪಿಗೆ ಬರತೊಡಗಿತ್ತು. ಸ್ಕೂಲ್ ಹುಡುಗರ ಥರ ಕರ್ವಾಲೋರ ಪಾಠ ಕೇಳಲು ಕುಳಿತೆ. ನೋಡಿ, ನಾನು ಕೆಲವು ವಾರಗಳ ಹಿಂದೆ ನೀವು ಬಂದಾಗ ರಜಾ ಹಾಕಿ ನಾರ್ವೆಗೆ ಮಂದಣ್ಣನ ಜೊತೆ ಹೋಗಿದ್ದೇನಲ್ಲ, ಆಗ 2 ಪ್ರಾಣಿಗಳನ್ನು ನೋಡಬೇಕಂತ ಹೋಗಿದ್ದೆ. ಒಂದು ಆ ಗ್ಲೋವರ್ಮ್, ನಿಮಗೆ ತೋರಿಸಿದ್ನಲ್ಲ ಅದು. ಅದರ ಮೇಲೆ ಸದ್ಯದಲ್ಲೇ ಸ್ಮಿತ್ಸೋನಿಯನ್ ಇನ್ಸ್ಟಿಟ್ಯೂಟ್ನವರು ಒಂದು ಬಾರಿ ರಿಸರ್ಚ್ ಆರಂಭಿಸಲಿದ್ದಾರೆ. ಅದರ ಬೆಳಕಿನ ಮೂಲ ಯಾವುದು, ನಾವು ಸಹ ಅದರಂಥ ದೀಪಗಳನ್ನು ಸೃಷ್ಟಿ ಮಾಡಬಹುದೇ ಎಂದು. ಇನ್ನೊಂದು ನೋಡಲೇಬೇಕೆಂದುಕೊಂಡು ಹೋಗಿದ್ದು ಫ್ಲೈಯಿಂಗ್ ಲಿಸರ್ಡ್ ಅಂತ, ಹಾರುವ ಓತಿ ಎನ್ನಬಹುದು. ನಮ್ಮ ಮಂದಣ್ಣನೇ ಈ ವಿಷಯನ ನನಗೆ ತಿಳಿಸಿದ್ದು. ನಾರ್ವೆ ಬಳಿಯ ಕಾಡಿನಲ್ಲಿ ಅದನ್ನು ನೋಡಿದ್ದೇನೆ ಎಂದು ಹೇಳಿ ಕರ್ವಾಲೋ ತಮ್ಮ ಚರ್ಮದ ಚೀಲದೊಳಗಿನಿಂದ ಸುಮಾರು ಕಾಗದ, ಪುಸ್ತಕ ಇತ್ಯಾದಿಗಳನ್ನು ಹೊರಕ್ಕೆಳೆದುಕೊಂಡು ಒಂದು ರೇಖಾಚಿತ್ರವನ್ನು ಹುಡುಕಿ ತೆಗೆದರು. ಇದನ್ನು ನಾನು ಮಂದಣ್ಣ ಹಾರಾಡುವ ಓತಿಯನ್ನು ವಿವರಿಸಿದಾಗ ಅವನು ಹೇಳಿದಂತೆಯೇ ಬರೆದುಕೊಂಡದ್ದು. ಸಾಧಾರಣವಾಗಿ ಕಣ್ಣಿಗೆ ಇದು ಬೇಲಿ ಮೇಲಿನ ಓತಿಕ್ಯಾತಕ್ಕಿಂತ ಭಿನ್ನವಾಗಿ ಕಾಣೋದಿಲ್ಲ. ಆದರೆ ಸಾಮಾನ್ಯ ಓತಿಕ್ಯಾತಕ್ಕೂ ಇದಕ್ಕೂ ಹಲವಾರು ಮೂಲಭೂತ ವ್ಯತ್ಯಾಸಗಳಿದ್ದಾವೆ ಎಂದರು. ಮಂದಣ್ಣ ಈ ಓತಿಯ ವಿಷಯ ಹೇಳಿದಾಗ ನಾನು ಸುಮ್ಮನೆ ಅವನು ಹೇಳಿದಂತೆ ಬರೆದುಕೊಂಡೆ ಅಷ್ಟೆ. ಸರ್, ಅವನು ಏನು ಹೇಳಿದ್ನೋ ನೀವೇನು ಬರೆದುಕೊಂಡ್ರು, ಅವನು ನೋಡಿದ್ದೇನೋ ನೀವು ಬರೆಯುವಾಗ ಅದೇನು ರೂಪ ಪಡೆಯಿತೋ? ಇಲ್ಲ, ಈ ವಿಷಯದಲ್ಲಿ ಮಂದಣ್ಣನ ಮೀರಿಸುವವರು ಯಾರೂ ಇಲ್ಲ. ಅಷ್ಟೊಂದು ಚೆನ್ನಾಗಿ ಗ್ರಹಿಸ್ತಾನೆ. ಅವನೊಬ್ಬ ಹುಟ್ಟ ನ್ಯಾಚುರಲಿಸ್ಟ್. ಹೆಚ್ಚು ಕಡಿಮೆ ಈವರೆಗೂ ಅವನು ಹೇಳಿರೋದು ಒಂದೊಂದು ಕೂಡ ಅದರ ವಿವರಗಳಲ್ಲಿ ಸಹ ಸುಳ್ಳಾಗಿಲ್ಲ. ಅಷ್ಟೊಂದು ಸೂಕ್ಷ್ಮವಾಗಿ ಗ್ರಹಿಸ್ತಾನೆ. ಅದ್ಭುತ ಪ್ರಕೃತಿ ಶಾಸ್ತ್ರಜ್ಞ. ಅಂಥವನು ನನ್ನ ಹತ್ತಿರ ಬಂದು ಪ್ಯೂನ್ ಕೆಲಸ ಕೊಡಿ ಅಂದರೆ ನನಗೆ ಸಿಟ್ಟು ಬರೋದಿಲ್ವೇ? ರಾಸ್ಕಲ್. ಅವನಿಗೆ ಮದುವೆ ಆದಮೇಲೆ ಕೆಲಸದ ವಿಷಯ ಚಕಾರನೂ ಎತ್ತಲಿಲ್ಲ ಸರ್. ಸುಮ್ಮನೆ ಮ್ಯಾರೇಜಿನ ಸಲುವಾಗಿ ಹಾಗೆಲ್ಲ ಗೋಳಾಡಿಕೊಂಡು ತಿರುಗಾಡ್ತಿದ್ದ ಕಾಣ್ತದೆ. ಲಕ್ಷ್ಮಣ ಮೊನ್ನೆ ಬಿ-ಮ್ಯಾನ್ ಕೆಲಸಕ್ಕೆ ಅಪ್ಲಿಕೇಶನ್ ಕೊಡು ಅಂದರೆ ಈಗೇನು ಅವಸರ ಅಂತ ಹೇಳಿದ್ನಂತೆ ಎಂದ ಪ್ರಭಾಕರ. ನೋಡಿ, ಮುಖ್ಯ ವಿಷಯ ಬಿಟ್ಟು ಅಡ್ಡ ಹಾದಿ ತುಳಿಬೇಡಿ. ಕೆಲಸಕ್ಕೆ ಬಾರದ ಹರಟೆಯಲ್ಲೇ ಮುದುಕರಾಗ್ತೀವಿ. ಕಾಲ ಸರಿತಾ ಇದೆ ಎಂದು ಕರ್ವಾಲೋ ಎಚ್ಚರಿಸಿದರು. ಅಷ್ಟರಲ್ಲಿ ಪ್ಯಾರಾನು ಮಂದಣ್ಣನು ಏದುಸಿರು ಬಿಡುತ್ತಾ ಓಡೋಡಿ ಬಂದರು. ಏನಯ್ಯ ನೀನು, ಜವಾಬ್ದಾರಿಲ್ಲದ ಮನುಷ್ಯ, ಎಷ್ಟೊತ್ತಂತ ಕಾಯ್ದು ನಿನಗೆ ಎಂದು ಮಂದಣ್ಣನಿಗೆ ಬೈದೆ. ಇಲ್ಲ ಸರ್, ಒಂದು ಪೆಟ್ಟಿಗೆಗೆ ಜೇನು ಬಂದು ಹುಚ್ಚಾಪಟ್ಟೆ ಹಲ್ಲೆ ಕಟ್ಟಿಟ್ಟಿದ್ದಾವೆ. ಅವನ್ನು ಈಗಲೇ ಸರಿ ಮಾಡಿ ಕಟ್ಟಬೇಕು. ಇಲ್ದಿದ್ರೆ ಆಮೇಲೆ ಹದ್ದು ಬಸ್ಸಿಗೆ ಬರೋದೇ ಇಲ್ಲ ಅವು ಎಂದ. ಆಮೇಲೆ ಅವನು ಗುರು ಕರ್ವಾಲೋ ಸಾಹೇಬ್ರನ್ನು ನೋಡಿ ಚಕಿತನಾಗಿ, ಓ ಸಾಹೇಬ್ರು ಬಂದ್ಬಿಟ್ಟಿದ್ದಾರೆ, ನಾವು ಹೊರಡೋದು ತಡ ಆಗಿದ್ದು ಒಳ್ಳೆಯದೇ ಆಯಿತು ಎಂದ. ಇರಲಿ ಕೂತ್ಕೋ ಎಂದೆ. ಅವನು ವಿನಯವನ್ನು ಪ್ರದರ್ಶಿಸಲು ನಿಂತೇ ಇದ್ದ. ಅಷ್ಟರಲ್ಲಿ ಒಳಗಿನಿಂದ ನನ್ನ ಹೆಂಡತಿ ಬಂದಳು.
ಕರ್ವಾಲೋರನ್ನು ನೋಡಿ ಚಕಿತಳಾಗಿ ನಮಸ್ಕಾರ ಸರ್ ಎಂದಳು. ಕರ್ವಾಲೋ ಮತ್ತೆ ರೇಖಾಚಿತ್ರ ಹಿಡಿದು ಆರಂಭಿಸಿದರು. ನೋಡಿ, ಈ ಓತಿಗೂ ನಮ್ಮ ಸಾಧಾರಣ ಓತಿಗೂ ಬಹಳ ವ್ಯತ್ಯಾಸ ಇದೆ. ಒಳಗೆ ಶರೀರ ರಚನೆಯಲ್ಲಿ ಕೂಡ ಇದು ಬೇರೆ ರೀತಿಯೇ ಇದೆ. ಇದರ ಅತಿ ಹತ್ತಿರದ ಸಂಬಂಧಿ ಅಂದರೆ ಕುವಟಾರ ಅಂತ ಇನ್ನೊಂದು ಓತಿ, ಅದು ನ್ಯೂಜಿಲ್ಯಾಂಡ್ನಲ್ಲಿದೆ. ಅದಕ್ಕೂ ಇದಕ್ಕೂ ಇರೋ ಮೂಲಭೂತ ವ್ಯತ್ಯಾಸ ಅಂದರೆ ಆ ಪ್ರಾಣಿ ನೆಲದ ಮೇಲೆ ಉಳಿದುಕೊಂಡು ಆಹಾರ ಸಂಪಾದನೆ ಮಾಡಿತು. ಆದ್ದರಿಂದ ಅದಕ್ಕೆ ರೆಕ್ಕೆ ರೂಪುಗೊಳ್ಳಲಿಲ್ಲ. ಇಲ್ಲಿ ನೋಡಿ ಅವುಗಳ ಚಿತ್ರ ಎಂದು ಇನ್ನೆರಡು ಚಿತ್ರಗಳನ್ನು ನನ್ನ ಮುಂದೆ ಹಿಡಿದರು. ಓತಿಖ್ಯಾತದಂಥ 2 ಪ್ರಾಣಿಗಳು ಅದರಲ್ಲಿದ್ದವು. ಆದರೆ ಈ ನಮ್ಮ ಓತಿಗೆ ಬಾವಲಿಯಂಥ 2 ತೆಳ್ಳನೆ ರೆಕ್ಕೆಗಳಿದ್ದಾವೆ. ಅದರ ಸಹಾಯದಿಂದ ಅದು ಮರದಿಂದ ಮರಕ್ಕೆ ಗಾಳಿಯಲ್ಲಿ ತೇಲಿ ಹಾರಬಲ್ಲದು. ಆದರೆ ಹಕ್ಕಿಯಂತೆ ರೆಕ್ಕೆ ಬಡಿದುಕೊಂಡು ಹಾರಲಾರದು. ಮಂದಣ್ಣ ಬಹಳ ಸ್ಪಷ್ಟವಾಗಿ ಅದರ ವಿವರಣೆ ಕೊಟ್ಟಿದ್ದಾನೆ. ಸರಸರ ಮರ ಹತ್ತಿ ಸಾಕಷ್ಟು ಎತ್ತರಕ್ಕೆ ಏರಿದೊಡನೆ ಅಲ್ಲಿಂದ ಇನ್ನೊಂದು ದೂರದ ಮರಕ್ಕೆ ತೇಲಿಕೊಂಡು ಹಾರುತ್ತದಂತೆ. ಒಂದು ವಿಷಯ ಮಾತ್ರ ನಿಮಗೆ ಇಲ್ಲಿ ಪ್ರಾಮಾಣಿಕವಾಗಿ ಹೇಳಬೇಕಾಗಿದೆ. ಈ ಚಿತ್ರದಲ್ಲಿ ಬರೆದಿರೋ ರೆಕ್ಕೆಯ ಕಲ್ಪನೆ ನನ್ನದು. ಇಷ್ಟೆಲ್ಲ ವಿವರಗಳನ್ನು ತಿಳಿಸಿದ ಮಂದಣ್ಣ ರೆಕ್ಕೆ ಬಗ್ಗೆ ಏನೊಂದು ಹೇಳಲಾರದಾಗಿದ್ದಾನೆ. ಏಕೆಂದರೆ ಅವನು ಹಾರಿದಾಗ ಮಾತ್ರ ರೆಕ್ಕೆ ಕಂಡನಷ್ಟೇ ಹೊರತು ಕುಳಿತ ಕೂಡಲೇ ಏನೂ ಗೊತ್ತಾಗಲಿಲ್ಲವಂತೆ. ಆದ್ದರಿಂದ ಬಾವಲಿಯಂತಿರುವ ರೆಕ್ಕೆಯೋ, ಹಕ್ಕಿಯಂತಿರುವ ರೆಕ್ಕೆಗಳೋ, ಅಥವಾ ನಮ್ಮ ಹಾರುವ ಅಳಿಲುಗಳಲ್ಲಿರುವಂಥ ರೆಕ್ಕೆಗಳು ಏನೂ ಹೇಳಲಿಲ್ಲ. ಈ ಪ್ರಾಣಿ ಜಾತಿಗಳು ಹುಟ್ಟಿದ್ದು ಬಹಳ ವರ್ಷಗಳ ಹಿಂದೆ. ಎಷ್ಟು ವರ್ಷಗಳ ಹಿಂದೆ ಅಂತ ಹೇಳಲು ಸಾಧ್ಯವೇ ಆಗೋಲ್ಲ, ಅಷ್ಟೊಂದು ವರ್ಷಗಳ ಹಿಂದೆ. ಇವು ಎಂದರೆ ಈ ಜಾತಿಯ ಓತಿಗಳು ಚರಿತ್ರಪೂರ್ವ ಪ್ರಾಚೀನ ಯುಗಗಳಿಗೆ ಸೇರಿದವು. ಇವೇ ದೊಡ್ಡ ದೊಡ್ಡ ಬೃಹದಾಕಾರದ ಪ್ರಾಣಿಗಳಾಗಿ ಬೆಳೆದು ಇಡೀ ಭೂಮಂಡಲವನ್ನೆಲ್ಲ ವ್ಯಾಪಿಸಿಬಿಟ್ಟಿದ್ದವು. ಆದರೆ ಇವುಗಳ ಮೆದುಳನ್ನು ಮೀರಿ ಇವುಗಳ ಮೈ ಬೆಳೆದು ಬಿಟ್ಟಿತ್ತು. ಭೌಗೋಳಿಕ ವ್ಯತ್ಯಾಸಗಳಿಗೆ ಹೊಂದಿಕೊಂಡು ಬದುಕಲು ಇವಕ್ಕೆ ಸಾಧ್ಯ ಆಗಲಿಲ್ಲ. ಯಾವುದೋ ಅಗೋಚರ ಕಾರಣಗಳಿಂದಾಗಿ ಅವೆಲ್ಲ ಸರ್ವನಾಶ ಹೊಂದಿ ನಾಮಾವಶೇಷವಾಗಿ ಹೋದವು. ಆದರೂ 1-2 ಪ್ರಾಣಿಗಳು ಭೂಮಿ ಮೇಲೆ ಹಾಗೂ ಇನ್ನೊಂದೆರಡು ನೀರಿನಲ್ಲಿ ಹೇಗೋ ಹೊಂದಿಕೊಂಡು ಉಳಿದು ಬಿಟ್ಟವು. ಆದ್ದರಿಂದ ಕೋಟಿಗಟ್ಟಲೆ ವರ್ಷಗಳ ಹಿಂದೆ ಗುಟ್ಟನ್ನೆಲ್ಲ ಹೊಟ್ಟೆಯೊಳಗೆ ಇಟ್ಟುಕೊಂಡು ಅಪೂರ್ವ ಜೀವಿಗಳಾಗಿವೆ ಇವು. ಇನ್ನು ಈ ಹಾರುವ ಓತಿ ಇದೆಯಲ್ಲ, ಇದು ನಿಶೇಷವಾಗಿದೆ ಅಂತ ಇದುವರೆಗೂ ಇರುವ ನಂಬಿಕೆ. ಇದರ ಒಂದು ಮಿಂಚು ನೋಟ ಸಿಕ್ಕರೂ ಸಾಕೆಂದು ಜಗತ್ತಿನಾದ್ಯಂತ ವಿಜ್ಞಾನಿಗಳು ತಮ್ಮ ಕಾಲ, ಜೀವನ, ಹಣ ಎಲ್ಲವನ್ನ ಮುಡಿಪಾಗಿಟ್ಟುಕೊಂಡು ಹಂಬಲಿಸ್ತಾ ಇದ್ದಾರೆ. ಆದರೆ ಸಾಧ್ಯವಾಗಿಲ್ಲ. ನಿರ್ವಂಶವಾಗಿದೆ ಎಂದೇ ಅಧಿಕೃತವಾಗಿ ತೀರ್ಮಾನಿಸಲಾಗಿದೆ. ಹೀಗೆ 1817ರಲ್ಲಿ ಎಂದರೆ 1 ಶತಮಾನಕ್ಕೂ ಹಿಂದೆ ಒಬ್ಬ ಪಾದ್ರಿ ಆಫ್ರಿಕಾದ ಅರಣ್ಯಗಳಲ್ಲಿ ಇದನ್ನು ಕಂಡಿದ್ದನೆಂಬ ದಾಖಲೆ ಇದೆ. ಬ್ರಿಟಿಷ್ ಜಿಯೋಲಾಜಿಕಲ್ ಮ್ಯೂಸಿಯಂನಲ್ಲಿ ಒಂದು ಜೀರ್ಣವಾಗಿ ಹೋಗಿರುವ ಚರ್ಮವನ್ನು ಇದರದ್ದೆಂದು ಇಟ್ಟಿದ್ದಾರೆ. ನಮ್ಮ ಕೊಹಿನೂರ್ ವಜ್ರಕ್ಕಿಂತ ಹೆಚ್ಚಾಗಿ ಇದನ್ನು ಜೋಪಾನ ಮಾಡಿದ್ದಾರೆ. ನಾನು, ಪ್ರೊಫೆಸರ್ ಜೆಕೋಸ್ಕಿ ಅಂತ ಇಬ್ಬರು, ರುಮೇನಿಯಾದ ಪ್ರೊಫೆಸರು ಸರ್ಕಾರದ ವಿಶೇಷ ಅನುಮತಿ ಪಡೆದು ಅದನ್ನು ಸಂದರ್ಶಿಸಿದ್ದೆವು. ಆಮೇಲಿನಿಂದ ಇದರ ಬಗ್ಗೆ ಯಾರಿಗೂ ಇನ್ನೇನು ದೊರೆತಿಲ್ಲ ಎಂದರು. ನಾವು ಮೊದಮೊದಲು ಯಾವುದೋ ಒಂದು ಸ್ಪೆಸಿಮೆನ್ ಬಗ್ಗೆ ತಾನೇ ಎಂದು ಸಾಧಾರಣ ಕುತೂಹಲದಿಂದಲೇ ಕೇಳಲಾರಂಭಿಸಿದೆವು. ಆದರೆ ಕರ್ವಾಲೋ ಮುಂದುವರಿದು ವಿವರಿಸುತ್ತಾ ಬಂದಂತೆ ವಾತಾವರಣದಲ್ಲಿ ಕಾವೇರತೊಡಗಿತು. ಉಸಿರೆಳೆಯದೆ ಕೇಳಿಕೊಳ್ಳುತ್ತಾ ಬಂದೆವು. ಮಂದಣ್ಣನ ಬಾಯಿಂದ ಈ ವಿಷಯ ಕೇಳುತ್ತಿದ್ದಂತೆಯೇ ನನಗೆ ರಕ್ತವೆಲ್ಲ ತಣ್ಣಗಾಗತೊಡಗಿತು. ಇಡೀ ಜಗತ್ತೇ ಬೆಚ್ಚಿ ಬೀಳುವಂಥ ಸಮಾಚಾರ ಹೇಳಿದ್ದೇನೆ ಎನ್ನುವುದರ ಅರಿವೇ ಅವನಿಗಿರಲಿಲ್ಲ. ನಾನು ಅದಕ್ಕೆ ಅವನೂರಿಗೆ ಒಮ್ಮೆ ಹೋಗಿ ಕಣ್ಣಾರೆ ಕಂಡು ಬಿಡೋಣ, ಆನಂತರ ಹೊರ ಪ್ರಪಂಚಕ್ಕೆ ಈ ಸಂಗತಿ ತಿಳಿಸೋಣ ಅಂತ ಹೋಗಿದ್ದೆ. ಆದರೆ ಮಳೆ ದೆಸೆಯಿಂದ ಇದನ್ನು ನೋಡಲಾಗಲಿಲ್ಲ. ಹಾಗಾಗಿ ಇಲ್ಲಿಯವರೆಗೂ ಕಾಯಬೇಕಾಯಿತು. ಈ ಬಗ್ಗೆ ಜೆಕೋಸ್ಕಿ ಹತ್ತಿರ ಹಾಗೂ ಅಮೆರಿಕದ ಹಲವು ವಿಜ್ಞಾನಶಾಸ್ತ್ರಜ್ಞರ ಹತ್ತಿರ ವಿಚಾರ ವಿನಿಮಯ ಮಾಡಿದೆ. ಆದರೆ ಇದರ ಇರವನ್ನು ತಿಳಿಸಿಲ್ಲ. ವಿನಿಮಯ ಫಲವಾಗಿ ಇದು ಚರಿತ್ರಪೂರ್ವ ಯುಗದಿಂದ ಬಂದ ಕಾಲದ ರಾಯಭಾರಿ ಎಂಬುದು ಖಚಿತವಾಯಿತು ಎಂದರು. ನನಗೆ ಆಶ್ಚರ್ಯ, ಆನಂದ, ಗಾಬರಿ ಎಲ್ಲ ಆಗತೊಡಗಿತು. ನನ್ನ ಹೆಂಡತಿಯೂ ಅಲ್ಲೇ ಈ ವಿಷಯ ಕೇಳುತ್ತಾ ಕುಳಿತಿದ್ದಳು. ಅವಳು ವಿಶ್ವವಿದ್ಯಾನಿಲಯದ ಪದವೀಧರೆಯಾದ್ದರಿಂದ ಈ ವಿಷಯ ಹೆಚ್ಚು ಕಮ್ಮಿ ಅರ್ಥವಾಗಿತ್ತು. ಈ ಪ್ರಾಣಿ ಹೆಚ್ಚು ಕಡಿಮೆ ಎಷ್ಟು ಹಿಂದಿನದಿರಬಹುದು ಸರ್ ಎಂದಳು. ಅದನ್ನು ಹೇಳೋಕೆ ಈವರೆಗೆ ಸಾಧ್ಯವಾಗಿಲ್ಲಮ್ಮ ಎಂದು ಕರ್ವಾಲೋ ಮುಂದುವರಿಸಿದರು. ಶಿಲಾಪದರಗಳಲ್ಲಿ ಇದರ ಪಳೆಯುಳಿಕೆಗಳು ಸಿಕ್ಕಿವೆ. ಜ್ವಾಲಾಮುಖಿ ಬೂದಿಯ ಪದರಗಳಲ್ಲಿ ಇದರ ಅಚ್ಚುಗಳು ಬಿದ್ದಿವೆ. ಆದರೆ ಕಾಲವನ್ನು ಪತ್ತೆ ಹಚ್ಚುವ ಮನುಷ್ಯನ ಎಲ್ಲ ವಿಧಾನ, ಉಪಕರಣಗಳು ಸೋತು ಹೋಗಿವೆ. ರೇಡಿಯೋ ಕಾರ್ಬನ್ ಡೇಟಿಂಗ್ ಅಂತ, ಪೊಟ್ಯಾಷಿಯಂ ಆರ್ಗಾನ್ ಡೇಟಿಂಗ್ ಅಂತ ಹೊಸ ಕಾಲಮಾಪನ ವಿಧಾನಗಳನ್ನು ಕಂಡುಹಿಡಿದರು. ಆದರೆ ಅವು ಯಾವುದರಿಂದಲೂ ಸಾಧ್ಯವಾಗಿಲ್ಲ. ಜೆಕೋಸ್ಕಿ ಈಚೆಗೆ ಬರೆದ ಕಾಗದದಲ್ಲಿ ಸ್ಥೂಲವಾಗಿ ಒಂದು ಕಾಲದ ಪರಿಮಾಣ ಹೇಳಿದ್ದಾರೆ. ಆ ಸಂಖ್ಯೆಗೆ ಏನೆಂದು ಕರೀತೀರೋ ಕರೀರಿ. ಅವರು 3ರ ಮುಂದೆ 7 ಸೊನ್ನೆಗಳನ್ನು ಹಾಕಿದ್ದಾರೆ.
ಇದು ಸ್ಥೂಲವಾಗಿ ಆ ಪ್ರಾಣಿ ಇದಕ್ಕಿಂತಲೂ ಹಿಂದಿನದಿರಬಹುದು ಎಂದರು. ಈ ಸಂಖ್ಯೆಗಳು, ಇದರ ಪುರಾತನ ಚರಿತ್ರೆ, ಇದರ ಪ್ರಾಮುಖ್ಯ, ಇದನ್ನೆಲ್ಲ ಕೇಳುತ್ತಾ ನಮಗೆ ಮಂಕು ಹಿಡಿದಂತಾಯಿತು. ಆಗ ನೀವು ನಾರ್ವೆಗೆ ಹೋಗಿದ್ದೀರಲ್ಲ ಸರ್, ನನಗೊಂದು ಮಾತು ತಿಳಿಸಿದರೆ ನಾನು ಬರ್ತಿದ್ನಲ್ಲ ಸರ್. ಅದ್ಯಾವ ಗೊಂಡಾರಣ್ಯದಲ್ಲಿದ್ದರೂ ಬಿಡದೆ ಅದನ್ನು ಪತ್ತೆ ಮಾಡಬಹುದಿತ್ತು. ನಾನು ಬೇಕೆಂದೇ ಇದನ್ನು ಈವರೆಗೂ ಯಾರಿಗೂ ತಿಳಿಸಿಲ್ಲ. ಮೊದಲನೇದಾಗಿ ನನಗೆ ಜೊಕೋಸ್ಕಿಯಿಂದ ಸರಿಯಾದ ಕನ್ಫರ್ಮೇಷನ್ಗೆ ಕಾಯ್ತಿದ್ದೆ, ಏಕೆಂದರೆ ಇದು ಇಡೀ ಪ್ರಪಂಚಕ್ಕೆ ದಿಗ್ಭ್ರಮೆ ಹಿಡಿಸುವ ಸುದ್ದಿಯಾಗುತ್ತದೆ. ಯಾವ ಯಾವ ವೈಜ್ಞಾನಿಕ ಸಿದ್ಧಾಂತಗಳು ಇದರಿಂದ ತಲೆ ಕೆಳಗಾಗುತ್ತವೆಯೋ, ಇನ್ನು ಯಾವ ಯಾವ ಕೋಲಾಹಲ ಕಾದಿದೆಯೋ ಹೇಳಬಲ್ಲವರಾರು. ಎರಡನೆಯದು, ಇನ್ನು ಯಾವ ಯಾವ ದೇಶ ವಿದೇಶಗಳ ಏಜೆಂಟರುಗಳು, ಗುಪ್ತಚರರು ಇದರಿಂದ ಕಾರ್ಯಪ್ರವೃತ್ತರಾಗುತ್ತಾರೋ ಎಂಬ ಭಯ. ಹೀಗಾಗಿ ಎಲ್ಲರಿಗೂ ತಿಳಿಸದೆ ಮಂದಣ್ಣನಿಗೂ ಸಹ ಇದರ ಮಹತ್ವದ ಬಗ್ಗೆ ಒಂದು ಚಕಾರವನ್ನು ಎತ್ತದೇ ಇದ್ದೆ ಎಂದರು. ಯಾರು ಯಾರಿಗೆ ಎಷ್ಟೆಷ್ಟು ಅರ್ಥವಾಯಿತು ಗೊತ್ತಿಲ್ಲ. ಕರ್ವಾಲೋ ಭೌಗೋಳಿಕ ಯುಗಗಳು, ಜೀವ ವಿಕಾಸ, ಪ್ರಳಯಗಳು, ಹಿಮಯುಗ ಇತ್ಯಾದಿಗಳ ಮೇಲೆಲ್ಲ ಬಹಳ ಹೊತ್ತು ಮಾತಾಡಿದರು. ನಮಗೆ ಇವನ್ನೆಲ್ಲ ಬುದ್ಧಿಗತ ಮಾಡಿಸಬೇಕೆಂದು ಬಹು ಪ್ರಯಾಸದಿಂದ ಅತ್ಯಂತ ಸರಳಗೊಳಿಸಿ ಹೇಳುತ್ತಿದ್ದುದು ಗೊತ್ತಾಗ್ತಾ ಇತ್ತು. ನಾವು ಅವಕ್ಕಾಗಿ ಕುಳಿತು ಕೇಳಿದೆವು. ಕಾಲ ದೇಶಗಳನ್ನು ಮೀರುವ ದಿವ್ಯಜ್ಞಾನದ ಮಿಂಚು ನೋಟಗಳಂತೆ ಕರ್ವಾಲೋರವರ ಯೋಚನೆಗಳು ಬಂದು ನಮ್ಮ ಅಂತಃಕರಣವನ್ನು ತಾಕಿದವು. ನನ್ನ ಹೆಂಡತಿ ಕಾಫಿಗೆ ನೀರಿಡಬೇಕೆಂದಿದ್ದವಳು ಎದ್ದು ಹೋದರೆ ಇನ್ಯಾವ ಮಹತ್ ಸಂಗತಿ ತಪ್ಪಿ ಹೋಗುತ್ತೋ ಎಂದು ಅಲ್ಲೇ ಕೂತಿದ್ಲು. ಎಲ್ಲರೂ ಮೌನವಾಗಿ ತಮ್ಮ ಅರಿವಿಗೆ, ಸಂಸ್ಕಾರಕ್ಕೆ ತಿಳಿದಷ್ಟನ್ನು ಗ್ರಹಿಸಿದೆವು. ನನ್ನ 4 ವರ್ಷದ ಮಗಳು ಕೊನೆಗೆ ಚತುಷ್ಪಾದಿಯಾದ ಕಿವಿ ಕೂಡ ಸುಮ್ಮನೆ ಆಲಿಸಿದರು. ಕರ್ವಾಲೋ ಎಲ್ಲ ಹೇಳಿ ಮುಗಿಸಿದ ನಂತರ, ಸರಿ ಸರ್, ಈ ಮಂದಣ್ಣ ನೋಡಿದ ಪ್ರಾಣಿ ಇದೆಯೋ ಇಲ್ಲವೋ, ಒಮ್ಮೆ ಬೇರೆ ಯಾರಾದರೂ ಏನಾದರೂ ಮಾಡೋದರೊಳಗೆ ನೋಡೇ ಬಿಡಬೇಕು ಎಂದ ಪ್ರಭಾಕರ. ಎಲ್ಲಿಗಯ್ಯ ಹೋಗ್ತಿ? ಇನ್ನು 3 ದಿನಕ್ಕೆ ಕೇಸಿನ ಹಿಯರಿಂಗು. ಕರ್ವಾಲೋ ಸಾಹೇಬರು ಹೇಳಿದ ಲೋಕಕ್ಕೆ ಹೋಗೋದಕ್ಕೆ ಮೊದಲು ಪಾಸ್ಪೋರ್ಟ್ ತಗೋಬೇಕಲ್ಲ ಇಲ್ಲಿ ಎಂದೆ. ಕರ್ವಾಲೋ, ಹೋಗೋಣ ತಡೀರಿ, ಅದಕ್ಕೇನು ಅವಸರ ಪಡಬೇಡಿ. ಮಿಲಿಯಾಂತರ ವರುಷ ಬದುಕಿ ಬಂದಿರೋದು ಈಗೇನು ನಾಮಾವಶೇಷವಾಗೋಲ್ಲ. ಈ ಸಾರಿ ಸರಿಯಾದ ಸಿದ್ಧತೆ ಮಾಡಿ ಹೋಗಬೇಕು ನಾವು ಎಂದರು. ನನಗಿದ್ದಕ್ಕಿದ್ದಂತೆ ಮಂದಣ್ಣನ ಕೇಸು, ಪೊಲೀಸರ ಕಿರುಕುಳ, ಚಿಕ್ಕಮಗಳೂರಿನ ಅಲೆದಾಟ ಎಲ್ಲ ತಟಕ್ಕನೆ ಜ್ಞಾಪಕಕ್ಕೆ ಬಂದು ಯಾವುದೋ ಇನ್ನೊಂದು ಲೋಕದ ಸರಹದ್ದಿನೊಳಕ್ಕೆ ಇಳಿದಂತಾಯಿತು. ಆದಷ್ಟು ಬೇಗ ಮಂದಣ್ಣನ ಕೇಸು ಮುಗಿದು ನಮಗೆ ಈ ಪ್ರಪಂಚದಿಂದ ರಹದಾರಿ ಸಿಕ್ಕರೆ ಸಾಕೆನಿಸಿತು. ಯಾವುದೋ ಒಂದು ವಿವರಿಸಲಾಗದ ಕಸಿವಿಸಿ ಹೃದಯದಲ್ಲಿ ಎದ್ದಿತು. ಕರ್ವಾಲೋ ಏಕೆ ಮಂದಣ್ಣನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿದರು, ಯಾಕೆ ಅವನನ್ನು ಜೈಲಿಗೆ ಹೋಗೋದರಿಂದ ತಪ್ಪಿಸಬೇಕೆಂದು ಹೆಣಗಾಡಿದರು ಎಂಬುದು ಈಗ ನನಗೆ ಅರ್ಥವಾಯಿತು. ಆದರೆ ಇದನ್ನು ಯಾರಿಗೂ ತಿಳಿಸದೆ ರಹಸ್ಯವಾಗಿಟ್ಟಿದ್ದುದು ಅನವಶ್ಯಕ ಎಂದೆನಿಸಿತು. ಯಾಕೆಂದರೆ ಹೇಳಿದರೂ ಅದನ್ನು ತಿಳಿದುಕೊಳ್ಳುವಂಥವರು ಯಾರಿದ್ದರು ಇಲ್ಲಿ? ತಿಳಿದವರಿಗೇನೋ ಕರ್ವಾಲೋ ತಿಳಿಸಿದ ಈ ಹಾರಾಡುವ ಓತಿ ಕೊಹಿನೂರು ವಜ್ರಕ್ಕಿಂತ ಎಷ್ಟೆಷ್ಟೋ ಪಾಲು ಅನರ್ಘ್ಯವಿರಬಹುದು. ಆದರೆ ಮಿಕ್ಕವರಿಗಿದೊಂದು ಹುಚ್ಚಿನ ಮುನ್ಸೂಚನೆಯಾಗಿ ಮಾತ್ರ ಕಾಣುತ್ತದೆ. 3ರ ಮುಂದೆ 7 ಸೊನ್ನೆ ಹಾಕಿ ಅಷ್ಟು ಹಿಂದಿನ ಪ್ರಾಣಿಯೊಂದನ್ನು ಹುಡುಕಲಿಕ್ಕಾಗಿ ನಾವು ಹೆಣಗುತ್ತಿದ್ದೇವೆ ಎಂದು ಪೊಲೀಸರಿಗೆ ತಿಳಿಸಿದರೆ ಪಾಪ ಎಂದು ನಮ್ಮ ಬಗ್ಗೆ ಕನಿಕರ ಸೂಚಿಸಿಯಾರು ಮಾತ್ರ. ಅಷ್ಟರಲ್ಲಿ ಕರ್ವಾಲೋ, ನಿಮಗೆ ಇನ್ನೊಂದು ಒಳ್ಳೆಯ ಸಂಗತಿ ತಿಳಿಸುವುದಿದೆಯಪ್ಪ ಎಂದು ಅನೇಕ ಕಾಗದ ಪತ್ರಗಳನ್ನು ನಮ್ಮೆದುರು ಇಟ್ಟು, ನೋಡಿ, ನನ್ನ ಪತ್ರ ವಿನಿಮಯದಿಂದಲೇ ಈ ಬಗ್ಗೆ ಏನೋ ಸುಳಿವು ತಿಳಿದುಕೊಂಡು ಕೆಲವು ಜಾಗತಿಕ ಸಂಸ್ಥೆಗಳು ಧನ ಸಹಾಯ ಮಂಜೂರು ಮಾಡಲು ಮುಂದಾಗಿವೆ. ಸ್ಮಿತ್ಸೋನಿಯನ್ ಸಂಸ್ಥೆ, ಜಿಯೋಗ್ರಫಿಕಲ್ ಸೊಸೈಟಿ, ಬ್ರಿಟಿಷ್ ಜಿಯೋಲಾಜಿಕಲ್ ಇನ್ಸ್ಟಿಟ್ಯೂಟ್ ಇವೆಲ್ಲ ಕ್ರಮವಾಗಿ 3,000, 2,000, 1,000 ಸ್ಟರ್ಲಿಂಗ್ ಪೌಂಡ್ಗಳಷ್ಟು ಹಣ ಕೊಡಲು ಮುಂದಾಗಿವೆ. ಸದ್ಯಕ್ಕೆ ನಾನು ಇದರ ಬಗ್ಗೆ ಏನೂ ನಿರ್ಧಾರ ತಗೊಂಡಿಲ್ಲ. ಹೇಗಿದೆ ಎಂದರು. ಓಹೋಹೋ, ಸುಮಾರು ಹಣವಾಯ್ತಲ್ಲ ಸರ್ ಎಂದೆ ನಾನು. ಬೇರಾರಿಗೂ ಪೌಂಡುಗಳೆಂದರೆ ದುಡ್ಡು ಎಂದು ಗೊತ್ತಾಗಲಿಲ್ಲ. ಪ್ರಭಾಕರ, ಎಷ್ಟು ಗೊತ್ತಾ? ನಮ್ಮ ವಿನಿಮಯ ಲೆಕ್ಕದಲ್ಲಿ 1,20,000 ರೂಪಾಯಿ ಕಣೋ ಎಂದೆ. ಏನು ಎಂದು ಮಂದಣ್ಣ ಕುಳಿತಲ್ಲಿಂದಲೇ ಕುಮುಟಿ ಬಿದ್ದ. ಅವನಿಗೆ ನಮ್ಮ ಕೆಲಸದ ಗುರುತ್ವ ಈಗ ತಲೆಗೆ ಹೋಯ್ತೆಂದು ಕಾಣುತ್ತದೆ. ಹೌದೋ, ಸರಿಗೆ ಲೆಕ್ಕ ಹಾಕಿಯಪ್ಪ, ಸುಮ್ಮನೆ ಕನ್ನಡಿ ಗಂಟು ತೋರಿಸಬೇಡಿ ಎಂದ ಪ್ರಭಾಕರ. ಛೇ, ಇಷ್ಟೊಂದು ಹಣ ಎಂದು ಮೂಗಿನ ಮೇಲೆ ಬೆರಳಿಟ್ಟುಕೊಂಡಳು ಹೆಂಡತಿ. ಕಿವಿ ಮಾತ್ರ ಏನೂ ಅರ್ಥವಾಗದೆ ಒಂದು ಸಾರಿ ಆಕಳಿಸಿ ಸುರುಳಿ ಸುತ್ತಿಕೊಂಡು ಮಲಗಿ ಕಣ್ಣು ಮುಚ್ಚಿಕೊಂಡು ನಿದ್ದೆ ಬಂದಂತೆ ನಟಿಸುತ್ತಾ ನಿಟ್ಟುಸಿರು ಬಿಟ್ಟಿತು. ಈ ಓತಿಗೆ ಈ ಎಲ್ಲ ಸಂಸ್ಥೆಗಳು ಈಗಾಗಲೇ ಖರ್ಚು ಮಾಡಿರೋ ಹಣದೆದುರು ಇದೆಲ್ಲ ಏನೂ ಇಲ್ಲ, ತಿಳಿದುಕೊಳ್ಳಿ ಎಂದರು ಕರ್ವಾಲೋ. ನಾನು ಇವರೆಲ್ಲರ ಕೋರಿಕೆ ಮೇಲೆ ಇನ್ನೊಮ್ಮೆ ಲೆಕ್ಕ ಹಾಕಿ ನನ್ನ ಗಣಿತ ಸರಿಯೆಂದು ಖಚಿತಪಡಿಸಿಕೊಂಡೆ. ಸಿರಿಲ್ ಗೊನ್ಸಾಲ್ವೆಸ್ ಹೇಳಿದರು,
ಕರ್ವಾಲೋ ಬಂದು ತಮ್ಮ ಬಳಿ ಮಂದಣ್ಣ ಬಿ ಮ್ಯಾನ್ ಕೆಲಸ ಕಲಿಯುತ್ತಿದ್ದ ಎಂದು ಒಂದು ಮಾತು ಹೇಳೋದಾದರೆ ಈ ಕೇಸಿನಲ್ಲಿ ಯಾವುದೇ ತೊಡಕು ಇಲ್ಲ ಎಂದು. ಒಂದು ರೀತಿಯಲ್ಲಿ ಅವರು ಹೇಳಿದ್ದು ಸತ್ಯವಾದರೂ ಇನ್ನೊಂದು ರೀತಿಯಲ್ಲಿ ಅದು ಅಷ್ಟೊಂದು ನಿಜವಾಗಿರಲಿಲ್ಲ. ಯಾಕಂದರೆ ನನ್ನ ಮತ್ತು ಕರ್ವಾಲೋ ಮುಂತಾದವರ ಹೆಸರುಗಳನ್ನು ಗೊನ್ಸಾಲ್ವೆಸ್ ಸಾಕ್ಷಿ ಪಟ್ಟಿಯಲ್ಲಿ ಫೈಲ್ ಮಾಡುತ್ತಿದ್ದಂತೆ ಆ ಸುದ್ದಿ ಅನೇಕ ಕಡೆ ಪ್ರಚಾರವಾಗಿ ಹೋಯಿತು. ಕೇಸಿನ ಹಿಯರಿಂಗ್ 2 ದಿನ ಇರುವಂತೆಯೇ ಮೂಡುಗೆರೆಯ ಶರಾಬು ಕಾಂಟ್ರಾಕ್ಟರ್ ಗೋವಿಂದಪ್ಪ ಕಾರು ಹಾಕಿಕೊಂಡು ನನ್ನ ಮನೆಗೆ ಬಂದರು. ಸುಮಾರು ಹೊತ್ತು ಅದು ಇದು ಮಾತನಾಡಿ ಹೊತ್ತು ಕಳೆದ ನಂತರ, ನೋಡಿ ನಿಮಗೊಂದು ವಿಷಯ ಹೇಳಬೇಕೋ ಬೇಡವೋ ಗೊತ್ತಿಲ್ಲ ಎಂದರು. ಏನು ಹೇಳಿ, ಪರವಾಗಿಲ್ಲ ಎಂದೆ. ಅಲ್ಲ, ನಿಮ್ಮಂಥ ತಿಳುವಳಿಕಸ್ಥರಿಗೆ ನಾನು ಇದ್ದಲ್ಲೆಲ್ಲ ತಿಳುವಳಿಕೆ ಏನು ಬಂತು? ಹಾಗಲ್ಲ, ಒಂದು ಭಾಳ ಉಭಯ ಸಂಕಟ. ಯಾಕೆ? ಹೇಳದಿದ್ದರೆ ಗೊತ್ತಿದ್ದೂ ಒಂದು ಮಾತು ಹೇಳಲಿಲ್ಲ ಅಂತ. ಹಾಗಾದರೆ ಹೇಳಿಬಿಡಿ, ನಾ ಹೇಳಿದೆ ಅಂತ ನೀವೇನು ನಂಬೋದು ಬೇಡ. ಹೇಳೋದು ಹೇಳಿ. ನೀವು 4 ಕಡೆ ವಿಚಾರ ಮಾಡಿ ನನ್ನ ಮಾತು ಸುಳ್ಳ ಅಂತ. ಆಯಿತು. ಈ ಕರ್ವಾಲೋ ಇದಾನಲ್ಲ, ಭಾರಿ ಕಿತಾಪತಿ ಮನುಷ್ಯ. ಛೇ, ಮತ್ತೇನು, ಅಂಥ ವಿದ್ಯಾವಂತನ ತೆಗೆದು ಈ ಕೊಂಪೆಗೆ ಹಾಕಿರಬೇಕಾದ್ರೆ ನೀವೇ ವಿಚಾರ ಮಾಡಿ. ಈತ ಏನು ಮಾಡಿದ ಗೊತ್ತೇ? ಮಲ್ಲಾಪುರದ ಕಡೆಯವರಿಗೆ ಬಗನಿ ಹೆಂಡ ಕಟ್ಟೋದಕ್ಕೆ ನಾನು ಕಾಂಟ್ರಾಕ್ಟ್ ಕೊಡಲಿಲ್ಲ ಅಂತ ಅವರನ್ನು ಹಿಡಿದುಕೊಂಡು ನಾನು ಬೆರಕೆ ಸೇಂದಿ ಮಾಡ್ತಿದ್ದೀನಿ ಅಂತ ಅರ್ಜಿ ಬರೆಸೋದೆ. ತಿಂಗಳಿಗೆ 70,000 ಸರ್ಕಾರಕ್ಕೆ ಕಟ್ಕೊಂಡು ನಾನು ಅಸಲು ಗಿಟ್ಟಿಸಬೇಕಾದ್ರೆ ಕಷ್ಟ ಆಗಿದೆ. ಈತನಿಗೆ ನಾನು ಬಿಟ್ಟು ಬ್ರಾಂಡಿ ಕೊಟ್ಟು ಪುಸಲಾಯಿಸಿಲ್ಲ ಅಂತ ಈತ ಕೆಲಸಕ್ಕಿಳಿಯೋದೆ. ನೀವೇ ಯೋಚನೆ ಮಾಡಿ. ನಾನು ಕಂಡಂಗೆ ಅವರು ಯಾರ ಜೊತೆನೂ ಹೆಚ್ಚಿಗೆ ಸೇರೋಲ್ಲಲ್ವಾ? ಅದೇ ಇರೋದು ಅವಂದು. ಅಪ್ಪಂತೋರು ಮರ್ಯಾದಸ್ಥರು ಅನ್ನೋರನ್ನು ಕಂಡ್ರೆ ಅವನಿಗೆ ಆಗೋದೇ ಇಲ್ಲ. ನಾವೆಲ್ಲ ಆತನ ಎಷ್ಟೊಂದು ದೊಡ್ಡ ಮನುಷ್ಯ ಅಂತ ಮರ್ಯಾದೆ ಕೊಡ್ತಿದ್ವಿ. ಈತ ನೋಡಿದರೆ ಬೀದಿ ಪೋಲಿಗಳು, ಬಿಕನಾಸಿಗಳು ಇಂಥವ್ರ ಜೊತೆನೇ ಹೆಗಲ ಮೇಲೆ ಕೈ ಹಾಕ್ಕೊಂಡು ಓಡಾಡ್ತಾನೆ. ಕಳ್ಳಬಟ್ಟಿ ಕಾಯಿಸೋನೊಬ್ಬ ಮಂದಣ್ಣ ಅಂತ ಅವನ ಜೊತೆ ಮಿಲಾಕತ್ತಾಗಿದ್ದಾನೆ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ. ಅವನ ಮೇಲಿನ ಕಳ್ಳಬಟ್ಟಿ ಕೇಸಿಗೆ ನಿಮ್ಮನ್ನು ಹೇಗೋ ಸಿಕ್ಕಾಕಿಸಿದ್ದಾರೆ. ನಿಮಗೆ ತಿಳಿದಿರ್ಬೋದು. ಇಲ್ಲಪ್ಪ, ನಾನೇ ಲಾಯರ್ ಗೊತ್ತು ಮಾಡಿಕೊಂಡಿದ್ದು ಆ ಮಂದಣ್ಣನಿಗೆ. ನೋಡಿದ್ರಾ, ನಿಮ್ಮಂಥವ್ರು ತಿಳಿದೇ ಮಾಡದೆ ಇಂಥವಕ್ಕೆಲ್ಲ ಇಳಿಕೂಡ್ದು. ಒಂದು ಸಾರಿ ಪೊಲೀಸ್ನವರ ನಿಗಾ ಬಿತ್ತು ನಿಮ್ಮ ಮೇಲೆ ಅಂದರೆ ಫೈಲು ಬಿಲ್ಡಪ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ನಾಳೆ ತಾವು ಮುಂದಾಳತ್ವ ವಹಿಸಿ ಮುಂದೆ ಬರಬೇಕಾದವರು. ನನಗೆ ಏನೂ ತೋಚಲಿಲ್ಲ. ಕರ್ವಾಲೋ ಇಂಥ ತಳ್ಳಿ ಅರ್ಜಿ ರಾಜಕಾರಣ ಮಾಡಲು ಸಾಧ್ಯವೇ ಇರಲಿಲ್ಲ. ಆದರೆ ಕರ್ವಾಲೋ ಪರಿಚಯವೇ ಇಲ್ಲದೆ ಕರ್ವಾಲೋರಿಗೆ ಆಪ್ತರಾಗಿ ಅವರ ಕೀರ್ತಿರತೆ ಹಬ್ಬಿಸಿದವರನ್ನೂ ನೋಡಿದ್ದೆ. ಈಗ ಕರ್ವಾಲರನ್ನು ಏನೂ ತಿಳಿಯದೆ ಅವರ ಮೇಲೆ ನಿಷ್ಕಾರಣವಾಗಿ ಶಂಕಿಸುವವರನ್ನು ನೋಡಿದೆ. ಆದರೆ ಈ ರೀತಿ ಒಬ್ಬರನ್ನು ಅಗೋಚರವಾಗಿ ಮೇಲಕ್ಕೆತ್ತುವ ಅಥವಾ ತುಳಿಯುವ ಗುಪ್ತ ವ್ಯವಸ್ಥೆಯ ವಿರುದ್ಧ ನಾನು ಅಸಹಾಯಕನಾಗಿದೆ. ಕರ್ವಾಲೋ ಸಾಹೇಬ್ರನ್ನ ಒಂದು ಮಾತು ಕೇಳಿದರೆ ಅವರು ಸತ್ಯ ಸಂಗತಿ ತಿಳಿಸಬಹುದು ಎಂದೆ. ನೋಡಿ, ಕೇಸು ಏನೋ ಒಂದಾಗುತ್ತೆ, ಅದು ದೊಡ್ಡದಲ್ಲ. ಆದರೆ ಈ ಕರ್ವಾಲೋ ಬಗ್ಗೆ ಮಾತ್ರ ನೀವು ಹುಷಾರಾಗಿರಿ. ಪೊಲೀಸ್ನವರು ಯಾವುದನ್ನೂ ಯಾವತ್ತೂ ಅಲ್ಲಿಗೆ ನಿಲ್ಲಿಸೋರಲ್ಲ ಎಂದರು ಗೋವಿಂದಪ್ಪ. ಅವರ ಮಾತು ನಾನು ನಂಬದಿದ್ದರೂ ಪರವಾಗಿಲ್ಲ. ಒಂದು ಬಗೆಯ ಗುಮಾನಿ ಹುಟ್ಟಿಸಿ ಬಿಡೋಣ ಎಂದು ಆತ ಬಂದಿದ್ದ. ಆದರೆ ಆತ ಬಂದಾಗ ಕಾಲ ಮೀರಿ ಹೋಗಿತ್ತು. ಅನೇಕ ದಿನಗಳ ಹಿಂದೆನಾದರೂ ಬಂದು ಈ ರೀತಿ ಕರ್ವಾಲೋ ಮೇಲೆ ಹೇಳಿದರೆ ನನಗೆ ಅಧೈರ್ಯ ಉಂಟಾಗಬಹುದಿತ್ತು ಏನೋ. ಆದರೆ ಈಗ ಕರ್ವಾಲೋರ ಮನಸ್ಸಿನ ಭೂಮಿಕೆ ನನಗೆ ಪರಿಚಯವಾಗಿ ಅವರ ಅಭಿವ್ಯಕ್ತಿಯ ಪರಿಭಾಷೆಯು ನನಗೆ ಪರಿಚಯವಾಗಿತ್ತು. ಗೋವಿಂದಪ್ಪ ಎಚ್ಚರಿಕೆ ಹೇಳಿ ಹಿಂತಿರುಗಿದಾಗ ನಾನು ಅಂದುಕೊಂಡೆ, ಈ ವಿಷಯ ಮೊದಲು ಕರ್ವಾಲೋರನ್ನು ಕೇಳಿ ಸ್ಪಷ್ಟಪಡಿಸಿಕೊಳ್ಳಬೇಕು ಎಂದು. ಇದರೊಡನೆ ನನಗೆ ಗೊತ್ತಾಯಿತು, ಮಂದಣ್ಣನ ಕೇಸಿನ ಹಿಂದೆ ವಿರುದ್ಧವಾಗಿ ಬೇರೆ ಬೇರೆ ಶಕ್ತಿಗಳು ಕೆಲಸ ಮಾಡುತ್ತವೆ ಎಂದು. ನಾನು ಕರ್ವಾಲೋ ಎಲ್ಲ ಸಾಕ್ಷಿ ಹೇಳಲು ಮುನ್ಸಿಪ್ ಕೋರ್ಟಿಗೆ ಹಾಜರಾದಾಗ ಎಲ್ಲ ಆಶ್ಚರ್ಯಚಕಿತರಾದರು. ಪೊಲೀಸರು ಸಂಶಯಕುಲಿತರಾದರು. ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿಶ್ವನಾಥ ಎನ್ನುವ ನನ್ನ ದೂರದ ಸಂಬಂಧಿ ನನ್ನನ್ನು ಅತ್ಯಂತ ತಿರಸ್ಕಾರದಿಂದ ನೋಡಿದ. ನಾನು ಬೇರೆ ಜಾತಿಯವಳಾದ ನನ್ನ ಹೆಂಡತಿಯನ್ನು ಮದುವೆಯಾದುದೇ ಅವನಿಗೆ ಅಸಹ್ಯ ವಾರ್ತೆಯಾಗಿತ್ತು. ಯಾವುದೋ ಮದುವೆ ಮನೆಯಲ್ಲಿ ಎಂಥ ಅಪ್ಪನಿಗೆ ಎಂಥ ಮಗ ಹುಟ್ಟಿದ, ಆನೆ ಹೊಟ್ಟೆಯಲ್ಲಿ ಲದ್ದಿ ಬಿದ್ದಂತಾಯಿತು ಎಂದು ಹೀಯಾಳಿಸಿದಂತೆ. ಇನ್ನು ಕಳ್ಳಬಟ್ಟಿ ಕೇಸಿನ ಮಂದಣ್ಣನಿಗೆ ಸಾಕ್ಷಿದಾರನಾದುದು ನನ್ನ ಯೋಗ್ಯತೆಗೆ ಸರಿಯಾದ ಕೆಲಸವೇ ಆಗಿತ್ತು ಆತನ ದೃಷ್ಟಿಯಲ್ಲಿ. ಅದೃಷ್ಟಕ್ಕೆ ನ್ಯಾಯಾಧೀಶರು ಅಲ್ಲಿಯವರಲ್ಲದೆ ಯಾರೋ ಬಿಜಾಪುರದ ಕಡೆಯವರಾಗಿ ನಾವು ಬದುಕಿದೆವು. ಪಬ್ಲಿಕ್ ಪ್ರಾಸಿಕ್ಯೂಟರ್ ತನ್ನ ವಾದದಾದ್ಯಂತ ನಮಗೂ ಮಂದಣ್ಣನಿಗೂ ಏನು ಸಂಬಂಧ ಎಂಬುದನ್ನೇ ಕೆಣಕ್ತಾ ಇದ್ರು. ನಮ್ಮೆಲ್ಲರ ನಡುವಿನ ಸಂಬಂಧದ ಕುಣಿಕೆಯಾದ ಹಾರುವ ಓತಿಯ ಬಗ್ಗೆ ಕರ್ವಾಲೋರ ಅನುಮತಿ ಇಲ್ಲದೆ ನಾನೇನು ಹೇಳುವಂತಿರಲಿಲ್ಲ. ಜೊತೆಗೆ ಹೇಳಿದರೂ ಅವರಿಗೆ ಅರಿವಾದೀತೆಂಬ ನಂಬುಗೆಯೂ ನನಗಿರಲಿಲ್ಲ. 3ರ ಮುಂದೆ 7 ಹಾಕಿ ಇಷ್ಟು ಹಿಂದಿನ ಓತಿಕ್ಯಾಸದ ಮುಖಾಂತರ ನಾವು ಒಬ್ಬರಿಗೊಬ್ಬರು ಸಂಬಂಧಿಸಿದ್ದೇವೆಂದರೆ ಎಲ್ಲ ನಗೆಪಾಟಲಿಗೀಡಾಗುತ್ತಿದ್ದವೇನೋ. ಕರ್ವಾಲೋರಂತೂ ಇವರೆಲ್ಲರ ಕಟಕಿ ವ್ಯಂಗ್ಯಗಳನ್ನು ಸಾಕ್ರಟೀಸನ ಅನಂತ ತಾಳ್ಮೆ ಸಹನೆಗಳಿಂದ ಭರಿಸಿ ವಿಷಕಂಠನಂತೆ ಸುಮ್ಮನೆ ಕುಳಿತರು.
ಕರ್ವಾಲೋರವರ ಹೇಳಿಕೆ ಕಾಲ ಬಂದಾಗ ಒಮ್ಮೆ ನ್ಯಾಯಾಧೀಶರು ಪಬ್ಲಿಕ್ ಪ್ರಾಸಿಕ್ಯೂಟರನ್ನು ಸನ್ಮಾನ್ಯ ಸಾಕ್ಷಿಗೆ ಅನಗತ್ಯ ಪ್ರಶ್ನೆಗಳನ್ನು ಹಾಕಕೂಡದೆಂದು ಎಚ್ಚರಿಕೆಯನ್ನಿದ್ರು. ಮಂದಣ್ಣನಿಗೆ ನೀನು ಅಗತ್ಯಕ್ಕಿಂತ ಹೆಚ್ಚಿಗೆ ಮಾತಾಡಿದರೆ ನಿನಗೆ ಕೋಳ ಖಾತರಿ ಎಂದು ಹೆದರಿಸಿದ್ದೆವು. ಏಕೆಂದರೆ ಪ್ರಾಸಿಕ್ಯೂಟರು ಪೊಲೀಸರು ಈ ಕೇಸನ್ನು ತಮ್ಮ ಪ್ರತಿಷ್ಠೆ ಪ್ರಶ್ನೆ ಮಾಡಿಕೊಂಡಂತೆ ಕಾಣಿಸುತ್ತಿತ್ತು. ಮಂದಣ್ಣ ಮಂತ್ರಿಗಳಿಗೆ ಬಿಮ್ಯಾನ್ ಕೆಲಸಕ್ಕೆ ನನ್ನಿಂದ ಬರೆಸಿಕೊಂಡು ಹೋದ ಅರ್ಜಿ ವಿಷಯ ಎತ್ತಿ ಪ್ರಾಸಿಕ್ಯೂಟರ್ ಈ ಕೇಸಿಗಾಗಿ ತಯಾರಿಸಿ ಸುಳ್ಳು ಸಾಕ್ಷಿ ನೀಡಿದ್ದಾರೆಂದು, ಇದನ್ನು ನ್ಯಾಯವಾಗಿ ಕೆಲಸಕ್ಕಾಗಿ ಇವರು ಬಳಸಿಕೊಂಡಿದ್ದರೆ ಈ ವೇಳೆಗೆ ಇದು ಮಂತ್ರಿಗಳ ಫೈಲಿನಲ್ಲಿರಬೇಕಿತ್ತೆಂದು ಪ್ರತಿವಾದ ಹೂಡಿ ವಿಪರೀತ ತೊಂದರೆ ಕೊಟ್ಟರು. ಮಂದಣ್ಣ ಮಾತಾಡದೆ ಮಂಕನಂತೆ ನಿಂತಿದ್ದ. ಕೊನೆಗೆ ನಾನು ನ್ಯಾಯಾಧೀಶರ ಮತ್ತು ಲಾಯರ ಅಪ್ಪಣೆ ಪಡೆದು ಆ ಸಮಾರಂಭದಲ್ಲಿ ಆದ ಹೆಜ್ಜೆನಿನ ದಾಳಿಯನ್ನು, ಎಲ್ಲ ಪುಡಾರಿಗಳು ಕಚ್ಚೆಬಿಚ್ಚಿಕೊಂಡು ಓಡಿದ್ದನ್ನು, ಮಂತ್ರಿಗಳಿಗೆ ಹಠಾತ್ ವಾಂತಿಭೇದಿ ಆರಂಭವಾಗಿ ಅವರ ತಕ್ಷಣದ ನಿರ್ಗಮನವನ್ನು ವಿವರಿಸಿದೆ. ಪೊಲೀಸರು ಅದನ್ನು ಅನಿವಾರ್ಯವಾಗಿ ಹೌದೆಂದು ಒಪ್ಪಿಕೊಂಡು ನಮ್ಮ ವಾದಕ್ಕೆ ಪುಷ್ಟಿ ಕೊಡಬೇಕಾಯಿತು. ಹನಿಮೂನಿಗೆ ಬಂದ ಮಂದಣ್ಣನನ್ನು ಒಯ್ದು ಬಂದಿಖಾನಿಗೆ ಹಾಕಿದರೆಂಬ ಗೊನ್ಸಾಲ್ವೆಸ್ರ ವಾದವನ್ನು ಕೇಳಿ ನ್ಯಾಯಾಧೀಶರು ನಸುನಕ್ಕರು. ಆದರೆ ನಮಗೆ ತೀರಾ ತೊಂದರೆ ಕೊಟ್ಟ ಅಂಶ ಎಂದರೆ ಆ ಮಡಕೆಯೊಳಗಿನ ಕೊಳೆ ತನಗೇ ಸಂಬಂಧಿಸಿದೆಂದು ಮಂದಣ್ಣ ಕೊಟ್ಟಿದ್ದ ಹೇಳಿಕೆ. ಮಡಕೆಯೊಳಗೆ ಶರಾಬು ಕುದಿಸಲಸಾಧ್ಯವಾದ ಹುಳಿ ಬಂದ ಕೊಳೆ ಇತ್ತು. ಅದು ತನ್ನದೆಂದು ಮಂದಣ್ಣ ನಿರ್ವಿವಾದವಾಗಿ ಒಪ್ಪಿದ್ದಾನೆ. ಅದು ಬೆಲ್ಲ ಇರಬಹುದು, ಜೇನಿರಬಹುದು, ಕಾಕಂಬಿ ಇರಬಹುದು, ಆ ವಿಷಯ ಬೇರೆ. ಗೊನ್ಸಾಲ್ವೆಸ್ರಿಗೂ ಒಂದು ಹಂತದಲ್ಲಿ ತಬ್ಬಿಬ್ಬಾಗುವಂತೆ ಪ್ರಾಸಿಕ್ಯೂಟರ್ ಪಟ್ಟು ಹಿಡಿದು ಬಿಟ್ಟರು. ಗೊನ್ಸಾಲ್ವೆಸ್ರಿಗೆ ಶರಾಬಿನ ಕೇಸು ವ್ಯವಹರಿಸಿ ಅಭ್ಯಾಸವಿಲ್ಲದರಿಂದ ಸ್ವಲ್ಪ ಇಕ್ಕಟ್ಟಾದದ್ದು ನನಗೂ ಗೊತ್ತಾಯಿತು. ಕೊನೆಗೆ ಅವರು ಆ ಶರಾಬಿನ ಮಡಕೆಯೊಳಗೆ ಇಟ್ಟ ಹುಳಿ ಬಂದ ಕೊಳೆಯ ಮೂಲದ್ರವ್ಯ ಜೇನೆಂದು ಒಪ್ಪುತ್ತೀರಾ ಎಂದು ಪೊಲೀಸರನ್ನು ಕೇಳಿದ್ದಕ್ಕೆ ಅವರು ಇರಬಹುದು ಎಂದರು. ಅಷ್ಟಂದದೇ ತಡ. ಗೊನ್ಸಾಲ್ವಿಸ್, ಹಾಗಿದ್ದರೆ ಮಂದಣ್ಣ ಶರಾಬಿಗಾಗಿ ಜೇನು ಇಟ್ಟಿದ್ದಲ್ಲ. ಏಕೆಂದರೆ ಜೇನು ಒಂದು ಬಾಟಲಿಗೆ 10 ರಿಂದ 11 ರೂಪಾಯಿ, ಶರಾಬು ಒಂದು ಬಾಟ್ಲಿಗೆ 1 ರೂಪಾಯಿ. ಕಳ್ಳಬಟ್ಟಿಯಾದರೂ ಒಂದು ಬಾಟ್ಲಿಗೆ 60 ಪೈಸೆಗೆ ಮಾರಾಟ ಮಾಡ್ತಾರಂತೆ. ಒಂದೊಂದು ಬಾಟಲಿಗೂ ಸುಮಾರು 10 ರೂಪಾಯಿ ನಷ್ಟವಾಗುವ ವ್ಯವಹಾರ ಯಾರೂ ಮಾಡುವುದಿಲ್ಲ ಎಂಬುದು ಸರ್ವವಿದಿತ. ನನ್ನ ವಾದ ಇಲ್ಲಿಗೆ ಮುಗಿಯಿತು ಎಂದು ಕುಳಿತು ಬಿಟ್ಟರು. ಪ್ರಾಸಿಕ್ಯೂಟರ್ ಕೋಪದಿಂದ ಪೊಲೀಸರ ಕಡೆಗೆ, ಗೊನ್ಸಾಲ್ವೆಸ್ ಕಡೆಗೆ ನೋಡುತ್ತಾ ಕೋರ್ಟ್ ರೂಮ್ ಬಿಟ್ಟು ಹೊರಟೆ ಹೋದರು. ನ್ಯಾಯಾಧೀಶರು ಸೌಮ್ಯ ದನಿಯಲ್ಲಿ, ಇದೇಕೆ ಈ ಒಂದು ಸಣ್ಣ ಕೇಸಿಗೆ ಇಷ್ಟೊಂದು ಉದ್ವೇಗಗೊಂಡಿದ್ದೀರಿ ಎಂದು ಆಶ್ಚರ್ಯ ಸೂಚಿಸಿದರು. ಈ ಒಂದು ಕಾರಣದಿಂದ ತಮ್ಮ ತೀರ್ಮಾನ ಕಾದಿರಿಸಿದ್ದೇನೆ, ನಿಧಾನಕ್ಕೆ ಇತ್ಯರ್ಥ ಕೊಡುತ್ತೇನೆ ಎಂದು ಹೇಳಿ ಹಿಯರಿಂಗು ಬರಖಾಸ್ತು ಮಾಡಿದರು. ಗೊನ್ಸಾಲ್ವೆಸ್ ಹೇಳಿದರು, ಮಂದಣ್ಣನ ಖುಲಾಸೆ ಆದಂತೆಯೇ ಎಂದು. ಆದರೂ ಪ್ರಾಸಿಕ್ಯೂಟರ್ ಪೊಲೀಸರು ಎಲ್ಲ ವಿಶೇಷ ಶ್ರದ್ಧೆ ಈ ಕೇಸಿನ ಬಗ್ಗೆ ವಹಿಸಿದ್ದು ನಮಗೆ ದಿಗಿಲಾಗುವಂತೆ ಮಾಡಿತು. ನ್ಯಾಯಾಧೀಶರು ಇತ್ಯರ್ಥ ಕೊಡುವ ದಿನಾಂಕ ಹತ್ತಿರ ಆದಂತೆ ನಮಗೆ ದಿಗಿಲು ಹೆಚ್ಚಾಗುತ್ತಿತ್ತು. ಇದರ ಜೊತೆಗೆ ಒಂದೆರಡು ಸಣ್ಣ ವಕೀಲ ಮಿತ್ರರು ನನ್ನ ಬಳಿ ಈ ಕೇಸನ್ನು ಹಾಗೆ ವಾದ ಮಾಡಲೇ ಕೂಡದಿತ್ತು. ಗೊನ್ಸಾಲ್ವೆಸ್ ಬಹಳ ದೊಡ್ಡ ವಕೀಲರೆಂಬುದೇನು ಸರಿ, ಆದರೆ ಈ ಶರಾಬು ಕೇಸುಗಳನ್ನು ಎದುರಿಸಿ ಅವರಿಗೆ ಅಭ್ಯಾಸವಿಲ್ಲ ಎಂದೆಲ್ಲ ಹೇಳಿ ನಮ್ಮ ಗಡಿಬಿಡಿ ಗಾಬರಿಯನ್ನು ಹೆಚ್ಚಿಸಿದರು. ಕೊನೆಗೊಂದು ದಿನ ನ್ಯಾಯಾಧೀಶರು ಮಂದಣ್ಣ ನಿರಪರಾಧಿ ಎಂದು ಘೋಷಿಸಿದರು. ಹುಳಿ ಬಂದ ಜೇನಿನಿಂದ ಮದ್ಯವನ್ನು ತಯಾರಿಸಬಹುದಾದರೂ ಆ ಉದ್ದೇಶಕ್ಕಾಗಿಯೇ ಅದನ್ನು ಮಂದಣ್ಣ ಮಾಡಿದ್ದ ಎಂಬುದಕ್ಕೆ ಸರಿಯಾದ ಕಾರಣಗಳನ್ನು ಪೊಲೀಸರು ಕೊಟ್ಟಿಲ್ಲ ಮತ್ತು ಆರ್ಥಿಕವಾಗಿಯೂ ಈ ವಿಧಾನ ನಷ್ಟದಾಯಕ ಎಂದು ಪ್ರತಿವಾದಿಗಳು ಸಾಬೀತು ಮಾಡಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದರು. ನಮಗಾದ ಆನಂದಕ್ಕೆ ಪಾರವೇ ಇರಲಿಲ್ಲ. ಗೊನ್ಸಾಲ್ವೆಸ್ರ ಆಫೀಸಿನಿಂದಲೇ ಕರ್ವಾಲೋರಿಗೆ ಟ್ರಂಕ್ ಕಾಲ್ ಮಾಡಿ ವಿಷಯ ತಿಳಿಸಿದೆ. ನಮ್ಮ ಆನಂದ ಉದ್ವೇಗಗಳನ್ನು ನೋಡಿ ಗೊನ್ಸಾಲ್ವೆಸ್ ಬಹಳ ಚಕಿತರಾಗಿದ್ದರು. ಗೊನ್ಸಾಲ್ವೆಸ್ರಿಗೆ ವಕಾಲತಿನ ಫೀಸು ಎಷ್ಟು ಎಂದು ಕೇಳಿದಾಗ ತಾವು ಅದನ್ನು ಕರ್ವಾಲೋ ಜೊತೆ ಮಾತಾಡ್ತೇನೆ, ನೀವು ಹೋಗಿ ಎಂದು ಹೇಳಿದರು. ಆದ್ದರಿಂದ ನಾನು ಆ ದಿನವೇ ನೇರವಾಗಿ ಮೂಡಿಗೆರೆಗೆ ಬಂದು ಕರ್ವಾಲೋರ ಹತ್ತಿರ ಹೇಳಿದೆ. ಆಗ ಶರಾಬು ಕಾಂಟ್ರಾಕ್ಟರ್ ಗೋವಿಂದಪ್ಪ ಮಾಡಿದ ಆರೋಪ ಹೇಳಲು ಮರೆಯಲಿಲ್ಲ. ಮಲ್ಲಾಪುರದ ಕಡೆಯವರ ಕಡೆಯಿಂದ ತಳ್ಳಿ ಅರ್ಜಿ ಬರೆಸಿದ್ರಂತೆ, ನಿಜವೇ ಸರ್ ಎಂದು ಕೇಳಿದೆ. ಕರ್ವಾಲೋ ಆಶ್ಚರ್ಯಚಕಿತರಾಗಿ ಈ ವಿಷಯವೇ ನನಗೆ ಗೊತ್ತಿರಲಿಲ್ಲವೆಂದು, ತಮ್ಮ ಸಂಶೋಧನಾ ಕೇಂದ್ರದಿಂದ ವರ್ಷದ ಕೊನೆಯಲ್ಲಿ ಉಳಿದ ನಿರುಪಯುಕ್ತ ರಾಸಾಯನಿಕ ವಸ್ತುಗಳನ್ನು ಹರಾಜು ಹಾಕುತ್ತೇವೆಂದು, ಅದರಲ್ಲಿ ಬಹುಪಾಲು ಅಮೋನಿಯಂ ಕ್ಲೋರೈಡು, ಮೀಥೇಲ್ ಆಲ್ಕೋಹಾಲ್, ಈಸ್ಟು ಇತ್ಯಾದಿಗಳನ್ನು ಈ ಶರಾಬು ಕಾಂಟ್ರಾಕ್ಟರ್ ಕಡೆಯವರು ಹರಾಜಿನಲ್ಲಿ ಬಿಡಿ ಮಾಡಿ ತೆಗೆದುಕೊಳ್ಳುತ್ತಿದ್ದರೆಂದು, ಕೊನೆಗೆ ಮಲ್ಲಾಪುರದ ಕಡೆಯವರು ಹಲವು ಜನ ಬಂದು ಈ ರಾಸಾಯನಿಕಗಳನ್ನು ಶರಾಬು ಕಾಂಟ್ರಾಕ್ಟರ್ ಕಡೆಯವರು ಬೆರಕ ಶೇಂದಿ ಮಾಡಲು ಉಪಯೋಗಿಸುತ್ತಿದ್ದಾರೆಂದು ದೂರು ಕೊಟ್ಟರೆಂದು, ಅವರು ತಂದ ಸೇಂದಿಯನ್ನು ಪರೀಕ್ಷಿಸಲಾಗಿ ಅಮೋನಿಯಾ ವಾಸನೆ ಹೊಡೆಯುತ್ತಿತ್ತೆಂದು ಹೇಳಿದರು. ಹುಳಿ ಬಂದು ಉಳಿದ ಹಳೆಯ ಸೇಂದಿ, ನೀರು, ಅಮೋನಿಯಂ ಕ್ಲೋರೈಡು ಇತ್ಯಾದಿಗಳನ್ನೆಲ್ಲ ಒಟ್ಟಿಗೆ ಬೆರೆಸಿ 1/3 ಪ್ರಮಾಣ ಸೇಂದಿ ಮಾಡಿ ಮಾರುತ್ತಾ ಇದ್ರಂತೆ. ಈಗಲೂ ಮಾರುತ್ತಿದ್ದಾರಂತೆ. ಇದು ಮಾರಾಟವಾಗಲಿ ಎಂದೇ ಬಗನಿ ಸೇಂದಿ ಇಳಿಸಲು ಮೂಡಿಗೆರೆಯಲ್ಲಿ ಯಾರಿಗೂ ಕಾಂಟ್ರಾಕ್ಟರ್ ಕೊಟ್ಟಿಲ್ಲವಂತೆ. ಕರ್ವಾಲೋ ಈ ವರ್ಷದಿಂದ ಉಳಿದ ರಾಸಾಯನಿಕ ವಸ್ತುಗಳನ್ನು ಸಂಶೋಧನಾ ಕೇಂದ್ರದಿಂದ ಹರಾಜು ಹಾಕುವುದು ರದ್ದು ಮಾಡಿದ್ರಂತೆ. ತಳ್ಳಿ ಅರ್ಜಿ ಯಾರಾದರೂ ಬರೆದಿರಬಹುದು, ಅದಕ್ಕೂ ನನಗೂ ಸಂಬಂಧವಿಲ್ಲ.
ಆದರೆ ನಾನು ಮಾತ್ರ ಮೇಲ್ಪಟ್ಟವರಿಗೆ ಈ ಕಾರಣಗಳನ್ನೇ ಕೊಟ್ಟು ಹರಾಜನ್ನು ರದ್ದು ಮಾಡಿದ್ದೇನೆಂದು ತಿಳಿಸಿದ್ದೆ ಅಷ್ಟೇ ಎಂದರು. ನನಗೆ ಗೋವಿಂದಪ್ಪ ಏನು ಹೇಳಿದರು ಎಂಬುದನ್ನು ಅವರಿಗೆ ಸಾಧ್ಯಂತವಾಗಿ ತಿಳಿಸಿದೆ. ಕರ್ವಾಲೋ ಜಿಗುಪ್ಸೆಯಿಂದ ನ್ಯಾಸ್ಟ್ ಫೆಲೋಸ್ ಎಂದರು. ಕರ್ವಾಲೋ ನಮ್ಮ ಜಿಲ್ಲೆಯ ಭೂಪಟ ತರಿಸಿಕೊಂಡು ನಾರ್ವೆ ಬಳಿಯ ಕಾಡಿನ ವಿಸ್ತೀರ್ಣ, ಉದ್ದ, ಅಗಲ, ಅದು ಹಬ್ಬಿರುವ ರೀತಿ ಇವುಗಳನ್ನೆಲ್ಲ ವಿವರವಾಗಿ ಅಭ್ಯಾಸ ಮಾಡ್ತಾ ಇದ್ರು. ಅದು ಶಿರಾಡಿ ಘಾಟಿಯಿಂದ ಹಿಡಿದು ಚಾರ್ಮಾಡಿ ಘಾಟಿಯವರೆಗೂ ಇತ್ತು. ಅದರ ಅರ್ಧ ಭಾಗ ಘಾಟಿಯ ಕೆಳಗೂ ಇನ್ನರ್ಧ ಭಾಗ ಘಾಟಿಯ ಮೇಲೆ ಸಮುದ್ರ ಮಟ್ಟದಿಂದ 4000 ಅಡಿ ಎತ್ತರಕ್ಕೂ ಹಬ್ಬಿತ್ತು. ಕರ್ವಾಲೋ ಆ ರೀತಿ ನಕ್ಷೆಯ ಮೇಲೆ ಅನ್ವೇಷಣೆ ನಡೆಸುತ್ತಿರುವುದು ನನಗೆ ಬೇಸರ ತರಿಸುತ್ತಿತ್ತು. ಕರ್ವಾಲೋರಿಗೆ ಅದನ್ನು ತಿಳಿಸಿದಾಗ, ವೈಜ್ಞಾನಿಕ ಅನ್ವೇಷಣೆ ಎಂದರೆ ನೀವು ಕೋವಿ ಹಿಡಿದು ಶಿಕಾರಿಗೆ ಹೋಗ್ತೀರಲ್ಲ, ಹಾಗಲ್ಲ ಎಂದು ಖಂಡಾತುಂಡವಾಗಿ ಉತ್ತರ ಹೇಳಿದರು. ಮಂದಣ್ಣ ಅಡಿಗೆಗೆ ಮತ್ತು ಇತರ ಕೆಲಸಗಳಿಗೆ ಎಂದು ಪ್ಯಾರನನ್ನು ಕರೆದೊಯ್ಯೋಣ ಎಂದ. ನಾನು ಅವನ ಹಂಚಿಕೆಯನ್ನು ಸಾಧ್ಯವೇ ಇಲ್ಲವೆಂದು ತಿರಸ್ಕರಿಸಿದೆ. ಏಕೆಂದರೆ ಪ್ಯಾರ ಹುಡುಕಾಟಿಕೆ ಮಂಗಾಟಗಳಲ್ಲಿ ಎತ್ತಿದ ಕೈ. ಆದ್ದರಿಂದ ಅವನು ಮಂದಣ್ಣನ ಜೊತೆ ಸೇರಿದರೆ ನಮ್ಮ ಅನ್ವೇಷಣೆಯ ಉದ್ದೇಶವನ್ನೇ ಸಂಪೂರ್ಣ ಹಾಳು ಮಾಡಿ ಹಾಕುತ್ತಿದ್ದ. ನನ್ನ ಜೀಪಿನ ಟಾಪನ್ನು ತೆಗೆದು ಕಾಡಿನಲ್ಲಿ ದುರ್ಗಮ ಜಾಗಗಳಲ್ಲಿ ಓಡಾಡಿಸಲು ಸಾಧ್ಯವಾಗುವಂತೆ ಪರಿವರ್ತಿಸಿದೆ. ಒಂದು ಹಾರೆಯನ್ನು, ಒಂದು ಸಬ್ಬಲನ್ನು ತೆಗೆದುಕೊಳ್ಳಬೇಕೆಂದು ಯೋಚಿಸಿದೆ. ಮಂದಣ್ಣ ಒಬ್ಬ ನಿಷ್ಣಾತ ಮರ ಹತ್ತುವವನು ಬೇಕೆಂದು ಹೇಳಿದ. ಏಕೆಂದರೆ ಅವನು ತಿಳಿದಂತೆ ಆ ಹಾರುವ ಒತ್ತಿ ಮರ ಹತ್ತುವುದರಲ್ಲಿ ಅದ್ವಿತೀಯ ನೈಪುಣ್ಯ ತೋರುತ್ತಿತ್ತಂತೆ. ಕರ್ವಾಲೋ ಹೇಳಿದರು, ಕೇವಲ ಮಂಗನ ಥರ ಮರ ಹತ್ತಿದ್ರೆ ಸಾಲದು, ನಮ್ಮ ವೈಜ್ಞಾನಿಕ ಅನ್ವೇಷಣೆಯನ್ನು ಅರಿತು ಸಹಕರಿಸುವವನಾಗಬೇಕು ಎಂದು. ನಾನು ಎಷ್ಟು ಯೋಚಿಸಿದರೂ ಅಂಥವನೊಬ್ಬ ನನಗೆ ಹೊಳೆಯಲಿಲ್ಲ. ಕೊನೆಗೆ ಮಂದಣ್ಣನೇ ಓರ್ವ ವ್ಯಕ್ತಿಯನ್ನು ಕರೆತಂದ. ಅವನ ಹೆಸರು ಬಿರಿಯಾನಿ ಕರಿಯಪ್ಪ ಎಂದಂತೆ. ಅವನ ಕೆಲಸ ಅಡಿಗೆ ಮಾಡುವುದು. ಮದುವೆ, ಮುಂಜಿ, ತಿಥಿ, ತೊಟ್ಟಿಲು ಶಾಸ್ತ್ರ ಇತ್ಯಾದಿಗಳೆಲ್ಲ ಎಲ್ಲೆಲ್ಲಿ ನಡೆಯುತ್ತವೆ ಪತ್ತೆ ಮಾಡಿ ಅಡುಗೆ ಕಾಂಟ್ರಾಕ್ಟ್ ವಹಿಸಿಕೊಂಡು ಅಡುಗೆ ಮಾಡುತ್ತಿದ್ದಂತೆ. ಆತನಿಗೆ ನಮ್ಮ ಊರಿನ ದೊಡ್ಡ ದೊಡ್ಡವರೆಲ್ಲ ದಿವಂಗತರಾದ ದಿನಾಂಕ ಬಾಯಿಪಾಠವಾಗಿ ಹೋಗಿತ್ತು. ಅವನು ಎಲ್ಲ ಅಡುಗೆಗಳನ್ನು ಮಾಡಬಲ್ಲವನಾದರೂ ಅವನ ಸ್ಪೆಷಾಲಿಟಿ ಅಂದರೆ ಬಿರಿಯಾನಿಯಂತೆ. ಅದಕ್ಕೆ ಅವನಿಗೆ ಬಿರಿಯಾನಿ ಕರಿಯ ಎಂದು ಅನ್ವರ್ಥನಾಮ ಬಂದಿತ್ತು. ಕರ್ರಗೆ ಕುಳ್ಳಗಿದ್ದ ಈತ ತನಗೆ ಮರ ಹತ್ತುವುದು, ಶಿಕಾರಿ ಮಾಡುವುದು, ಈಜುವುದು, ಹಕ್ಕಿ ಹಿಡಿಯುವುದು ಇತ್ಯಾದಿ ಸಕಲವೂ ಬರುತ್ತದೆ ಎಂದು ಹೇಳಿದ. ಅವನು ಮದುವೆ ಸೀಸನ್ ಮುಗಿದ ನಂತರ ಶಿಕಾರಿಯನ್ನೇ ಕಸುಬನ್ನಾಗಿ ಮಾಡಿಕೊಂಡಿರುತ್ತಾನೆಂದು ತನ್ನೊಡನೆ ಮಂದಣ್ಣ ಎಷ್ಟೋ ಸಾರಿ ದಿನಗಟ್ಟಲೆ ಕಾಡಿನಲ್ಲಿ ಕಳೆದಿದ್ದಾನೆಂದು ಹೇಳಿದ. ನಾನೂ ಪ್ರಭಾಕರನು ಬಿರಿಯಾನಿ ಭಕ್ತರಾದುದರಿಂದ ಅವನ ಹೆಸರಿಗೆ ನಾವು ಶರಣಾಗಿ ಹೋದೆವು. ನಮ್ಮ ಅನ್ವೇಷಣೆಗೂ ಬಿರಿಯಾನಿಗೂ ಯಾವುದೇ ಸಂಬಂಧವಿಲ್ಲದಿದ್ದರೂ ಬಿರಿಯಾನಿ ಕರಿಯಪ್ಪ ನಮ್ಮೊಡನೆ ಬರಲು ಅಭ್ಯಂತರವೇನೂ ಇಲ್ಲವೆಂದು ಕರ್ವಾಲೋರಿಗೆ ಸ್ಪಷ್ಟಪಡಿಸಿದೆವು. ಕರಿಯಪ್ಪನ 2 ಕಾಲುಗಳು ಬಾಳೆಕಾಯಿಯಂತೆ ಕಮಾನವಾಗಿ ಬಾಗಿದ್ದವು. ಅದು ಹೇಗೆ ಈ ಕಮಾನು ಕಾಲುಗಳಲ್ಲಿ ಈತ ವೇಗವಾಗಿ ಮರ ಹತ್ತುತ್ತಾನೆ ಎಂದು ಮಂತಣ್ಣನನ್ನು ಕೇಳಿದ್ದಕ್ಕೆ ಅವನು ಕರಿಯಪ್ಪ ಮರ ಹತ್ತಿಯೇ ಕಾಲುಗಳು ಕಮಾನಾಗಿ ಹೋದವೆಂದು ಹೇಳಿಬಿಟ್ಟ. ಕರ್ವಾಲೋ ಈ ಸಮಯದಲ್ಲಿ ಇನ್ನೂ ನಕ್ಷೆಗಳ ನಡುವೆಯೇ ಗುದ್ದಾಡುತ್ತಿದ್ದರು. ಹಾಸನದಿಂದ ಮಂಗಳೂರಿಗೆ ರೈಲು ಮಾರ್ಗ ಹಾಕಲು ಕಾಡೊಳಗೆಲ್ಲ ರಸ್ತೆಗಳನ್ನು ವ್ಯಾಪಕವಾಗಿ ಶಿರಾಡಿ ಘಾಟಿ ಬಳಿ ಮಾಡಿದರು. ಈ ದಾರಿಗಳಿಂದ ನಮ್ಮ ಅನ್ವೇಷಣೆಯನ್ನಾರಂಭಿಸಿ ಚಾರ್ಮಾಡಿ ಬಳಿ ಬೆಂಕಿ ಕಡ್ಡಿ ಮರ ಸಾಗಿಸಲು ಮಾಡಿರುವ ಒಂದು ಸಣ್ಣ ಕಾಡುದಾರಿಗೆ ಸೇರಿ ಅಲ್ಲಿಂದ ಮುಂದುವರಿದು ಮಂಗಳೂರು ಬೆಂಗಳೂರು ಹೈವೇ ತಲುಪುವುದು ಎಂದು ಲೆಕ್ಕ ಹಾಕಿದ್ದರು. ಇಷ್ಟರೊಳಗೆ ಆ ಪ್ರಾಣಿಯ ಸಂದರ್ಶನ ನಮಗೆ ಆಗಿಯೇ ಆಗುತ್ತದೆಂದು ಅವರ ತೀರ್ಮಾನ. ಮಂದಣ್ಣ ಹೇಳಿದ, ಅದೆಲ್ಲ ಅನವಶ್ಯಕ, ಸುಮ್ಮನೆ ನನ್ನ ಹಿಂದೆ ಬನ್ನಿ, ನಾ ತೋರಿಸಿಕೊಡ್ತೇನೋ ಇಲ್ಲೋ ನೋಡಿ ಎಂದು. ಅವನು ಹೇಳುವ ದಾರಿಯಾದರೂ ನಾರ್ವೆಯಿಂದ ಹೊರಟು ಬೆಟ್ಟದ ಕಿಬ್ಬಿಯೊಳಗೆ ಚಾರ್ಮಾಡಿ ಕಡೆಗೆ ಬರುವ ದಾರಿಯಾಗಿತ್ತು. ಯಾವ ದಾರಿಯಾದರೇನು, ನೀನು ಖಂಡಿತ ತೋರಿಸುವ ಹಾಗಿದ್ರೆ ನಡಿ ಎಂದೆವು. ಪ್ರಭಾಕರ ಇಲೆಕ್ಟ್ರಾನಿಕ್ ಫ್ಲ್ಯಾಶ್, ಒಂದು ಟೆಲಿಕ್ಯಾಮರಾ, ಒಂದು 16mm ಮೂವಿ ಕ್ಯಾಮರಾ, ಅನೇಕ ಸೆಟ್ಲೆನ್ಸ್ಗಳನ್ನು, ಇನ್ನೂ ಏನೇನೋ ವಿಚಿತ್ರ ಹೆಸರಿನ ಉಪಕರಣಗಳು ಎಲ್ಲ ಒಟ್ಟು ಮಾಡುತ್ತಿದ್ದ. ನನಗೆ ಕರ್ವಾಲೋರ ಮತ್ತು ಪ್ರಭಾಕರನ ಸಿದ್ಧತೆಗಳೇ ಬೇಸರ ತರಿಸಿದ್ದವು. ನನಗೂ ಮಂದಣ್ಣನಿಗೂ ಅವರ ಪ್ರತಿಯೊಂದು ಸಿದ್ಧತೆಗಳು ಅನಗತ್ಯವಾಗಿ ಕಾಣುತ್ತಿದ್ದವು. ಏಕೆಂದರೆ ನಮಗೆ ಕಾಡುಗಳನ್ನು ಅಲೆದಲೆದು ಚೆನ್ನಾಗಿ ಅಭ್ಯಾಸವಿದ್ದುದರಿಂದ ಅಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಏನು ಮಾಡಿದರೂ ಊಹಿಸಲು ಸಾಧ್ಯ ಎಂದು ನಂಬಿದ್ದೆವು. ನಾವು ಅನುಕೂಲಕ್ಕಾಗಿ ಮಾಡಿಕೊಂಡವೇ ಅನಾನುಕೂಲ ಮೂಲಗಳಾಗಿ ಪರಿವರ್ತನೆಯಾಗಲೂ ಸಾಧ್ಯವಿತ್ತು. ಕರಿಯಪ್ಪನನ್ನು ಏನೇನು ತಯಾರಿ ಮಾಡಿಕೊಂಡಿದ್ದಿ ಎಂದು ಕೇಳಿದ್ದಕ್ಕೆ ಒಂದು ಕತ್ತಿ, ಒಂದು ಜೋಡು ನಳಿಗೆ ಕೇಪಿನ ಕೋವಿ ಎಂದ. ಅವನ ಕೋವಿಯನ್ನು ನೋಡಿದೆ. ಅದರ ಎಡಗಡೆಯ ನಳಿಗೆ ಒಡೆದು ಹೋಗಿತ್ತು. ಒಂದು ಬಲವಾದ ಹಂದಿ ಹೊಡೆಯಲು ಅದಕ್ಕೆ ತುಂಬ ಕೋವಿ ಮಸಿ ಹಾಕಿದ್ದಂತೆ. ಹಂದಿಯೇನೋ ಬಂತು, ಇವನು ಹೊಡೆದ. ಆದರೆ ಮಸಿ ಆ ನಳಿಗೆಯ ಸಾಮರ್ಥ್ಯಕ್ಕಿಂತ ಮೀರಿದ್ದರಿಂದ ಆ ನಳಿಗೆಯೇ ಆಸ್ಫೋಟಗೊಂಡು ಕರಿಯಪ್ಪನ ಮೂಗಿನ ಬಳಿ ಕಣ್ಣಿನ ಕೆಳಗೆ ಅದರ ಉಕ್ಕಿನ ಚೂರೊಂದು ನಾಟಿಬಿಟ್ಟಿತಂತೆ.
ಇಲ್ಲಿ ಮುಟ್ಟಿ ನೋಡಿ, ಈಗಲೂ ಗಟ್ಟಿಯಾಗಿ ಸಿಗ್ತದೆ ಎಂದು ಮೂಗಿನ ಪಕ್ಕವನ್ನು ಬೆರಳಿನಿಂದ ಒತ್ತಿ ತೋರಿಸಿದ. ನಾವೇನೂ ಅದನ್ನು ಒತ್ತಿ ನೋಡಲಿಲ್ಲ. ಈ ಮಧ್ಯೆ ಒಂದು ದಿನ ಕರ್ವಾಲೋ, ನೋಡಿ ನಮ್ಮ ಊಹೆ ತಪ್ಪಾಗಿದೆ ಎಂದರು. ಯಾಕೆ ಎಂದೆ. ಏನಿಲ್ಲ, ಅವತ್ತು ಮೌ ಬೀಗಳು ನಮ್ಮ ದೇಶದಲ್ಲಿ ಇಲ್ಲ ಎಂದಿದ್ದೆ. ಅದು ಸರಿಯಲ್ಲ, ನಮ್ಮಲ್ಲೂ ಇವೆ. ಆದರೆ ಕಾಕಿ ಬಟ್ಟೆ ಪೇಟ ಕಟ್ಟಿಕೊಂಡು ಪೊಲೀಸ್ ಅಂತ ಹೆಸರಿಟ್ಟುಕೊಂಡಿವೆ ಎಂದರು. ನನಗೆ ಸರಿಯಾಗಿ ಅರ್ಥವಾಗದೆ, ಯಾಕೆ ಸರ್, ಏನಾಯಿತು ಎಂದೆ. ಕರ್ವಾಲೋ, ನೋಡಿ ಲಕ್ಷ್ಮಣ ಬಂದಿದ್ದ. ಒಬ್ಬ ಪೊಲೀಸ್ನವನು ನೋಡಿದ್ರೋ ನಿಮ್ಮ ಕೇಸು ನಿಲ್ಲಿಲ್ವಲ್ಲ ಎಂದು ಹೇಳಿದ್ದಕ್ಕೆ ನಾವು ಈ ಕೇಸು ಹಾಕಿದ್ದು ಈ ಕಿಲಾಡಿ ನನ್ನ ಮಗನ ಹಿಂದೆ ಯಾರ್ಯಾರಿದ್ದಾರೆ ಅಂತ ಪತ್ತೆ ಮಾಡೋದಕ್ಕೆ ಅಷ್ಟೇ. ಇನ್ನೊಂದು ಸಾರಿ ಅಷ್ಟೂ ಜನರನ್ನು ಎಳಿತೀವಿ ನೋಡಿ ಅಂತ. ನಿಮಗೆ ತಿಳಿದಿರಲಿ ಸರ್ ಈ ವಿಷಯ, ನಮ್ಮೂರು ಪೊಲೀಸ್ನವರು ಅಂದರೆ ಮಹಾಪೋಖರಿಗಳು ಅಂತ ಹೇಳಿ ಹೋದ ಎಂದರು. ನಾನು ಟಾಪಿಲ್ಲದ ಓಪನ್ ಜೀಪಿನಲ್ಲಿ ತಿರುಗುವುದನ್ನು ನೋಡಿ, ಓಹೋ ಇದೇನೋ ಬಂತಲ್ಲಪ್ಪ ಹೊಸ ಥರದ ಕಾಯಿಲೆ ಎಂದು ಅಂದುಕೊಂಡರು ಕೆಲವರು. ಸ್ಕೂಲ್ ಹುಡುಗರು ಓಹೋ ಸರ್ಕಸ್ ಜೀಪು ಅಂತ ಚಪ್ಪಾಳೆ ತಟ್ಟುತ್ತಾ ಓಡಿ ಬಂದರು. ನನ್ನ ಹೆಂಡತಿ ಅದರ ಟಾಪನ್ನು ಪುನಃ ಪ್ರತಿಷ್ಠಾಪಿಸುವವರೆಗೂ ಅದರಲ್ಲಿ ಕೂರುವುದಿಲ್ಲವೆಂದು ಪ್ರತಿಭಟಿಸಿದ್ಲು. ಮೂಡುಗೆರೆಯ ಮಾರ್ವಾಡಿಗಳು ಅವರ ಮದುವೆ ಮೆರವಣಿಗೆಗೆ ದಯಮಾಡಿ ಜೀಪನ್ನು ಬಾಡಿಗೆ ಕೊಡ್ತೀರಾ ಎಂದು ಗಂಟು ಬಿದ್ದರು. ಈ ಎಲ್ಲ ಕಿರಿಕಿರಿಗಳು ನನಗೆ ರೇಜಿಗೆ ಉಂಟು ಮಾಡಿದ್ವು. ಆದರೆ ಕರ್ವಾಲೋ ಪ್ರಭಾಕರ್ ಇಬ್ಬರು ಮೀಟರು, ನ್ಯಾವಿಗೇಟರು, ಕ್ರೋನಾಮೀಟರು, ದಿಕ್ಸೂಚಿ, ಅಲ್ಟಾಮೀಟರು ಅದರಲ್ಲೇ ತೊಳ್ಳಾಡುತ್ತಾ ಕುಳಿತಿದ್ರು. ಅವರು ಮನಸ್ಸಿನಲ್ಲಿ ನಾವು ತೆಪ್ಪದ ಮೇಲೆ ಸಪ್ತಸಾಗರ ದಾಟಿ ಹೋಗುತ್ತಿದ್ದೇವೆಂದು ಭ್ರಮಿಸಿದ್ದರೋ ಏನೋ. ಕರ್ವಾಲೋ, KP ಪೂರ್ಣಚಂದ್ರ ತೇಜಸ್ವಿ.